ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈ ಒಂದು ಸ್ಕಿಲ್ಲು ನಿಮ್ಮನ್ನು ಹಾಬಿ ಕೋಡರಿಂದ ಪ್ರೊಫೆಷ್ನಲ್ ಡೆವಲಪರ್ ಆಗಿ ಚೇಂಜ್ ಮಾಡುತ್ತೆ. ಇದುವರೆಗೂ ಹೆಂಗೆ ಡಿಬಗ್ ಮಾಡ್ತಾ ಇದ್ರಿ, ಪ್ರಿಂಟ್ ಯೂಸ್ ಮಾಡ್ತಿದ್ರಿ, ಡಿಬಗ್ ಮಾಡ್ತಾ ಇದ್ರಿ. ಬಟ್ ರಿಯಲ್ ಕಂಪ್ನೀಸಲ್ಲಿ ಹಿಂಗೆ ವರ್ಕ್ ಆಗುತ್ತಾ? ಅವರು ಲಾಗಿಂಗ್ ಯೂಸ್ ಮಾಡ್ತಾರೆ, ಗ್ರಫಾನ ಯೂಸ್ ಮಾಡ್ತಾರೆ, ಪ್ರಾಂಪ್ಟೈಲ್ ಯೂಸ್ ಮಾಡ್ತಾರೆ, ಪ್ರೊಮೊಥಿಸಿಸ್ ಯೂಸ್ ಮಾಡ್ತಾರೆ, ಸೆಂಟ್ರಿ ಕೂಡ ಯೂಸ್ ಮಾಡ್ತಾರೆ. ಹಂಗಾರೆ ಇವೆಲ್ಲ ಹೇಗೆ ಕನೆಕ್ಟ್ ಆಗಿದೆ? ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೆ? ಒಂದು ಸಿಂಪಲ್ ಲಾಗ್ ಫೈಲ್ ಹೇಗೆ ಪ್ರೊಡಕ್ಷನ್ ರೆಡಿ ಸಿಸ್ಟಮ್ ಆಗಿ ತಯಾರಾಗುತ್ತೆ? ಇದರ ಕಂಪ್ಲೀಟ್ ರನ್ ಡೌನ್ ನಾನು ನಿಮಗೆ ಸಿಂಪಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ನಿಮ್ಮ ರೆಸ್ಯೂಮೆಗೆ, ಇದು ನಿಮ್ಮ ಇಂಟರ್ವ್ಯೂಗೆ ಡೈರೆಕ್ಟ್ ವ್ಯಾಲ್ಯೂ ಆ್ಯಡ್ ಮಾಡೋದು. ಹಂಗಾರೆ ಕೇಳಕ್ಕೆ ನೀವು ರೆಡಿನಾ? ಹೇಳಕ್ಕೆ ನಾನು ರೆಡಿ. ಹಂಗಾರೆ ಬನ್ನಿ ಶುರು ಮಾಡೋಣ. ನಾವು ಪ್ರೊಡಕ್ಷನಲ್ಲಿ ಇಶ್ಯೂಸ್ ಬಂದರೆ ನಾವು ಯಾವ ಥರ ಟ್ಯಾಕಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ವಿ ಅಲ್ಲೇನಪ್ಪ. ಹೋದ ವಿಡಿಯೋದಲ್ಲೂ ಕೂಡ ನಾವು ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ದೆ. ಪ್ರೊಡಕ್ಷನಲ್ ಇಶ್ಯೂ ಯಾವ ಥರ ಬರುತ್ತೆ, ಒಂದು ನಿಮಗೆ ಗೊತ್ತಿರೋದು 0 ಡಿವಿಷನ್ ಬೈ ಎರರು, ಮತ್ತು ಫೈಲ್ ನಾಟ್ ಫೌಂಡ್ ಎರರು, ಇವೆಲ್ಲ ನಿಮಗೆ ಗೊತ್ತಿರೋ ಎರರು. ನೀವು ಅದನ್ನು ಹ್ಯಾಂಡಲ್ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಎಕ್ಸೆಪ್ಷನ್ ಅಂತ ಕರೀತಾರೆ, ಇಲ್ಲ ಕಸ್ಟಮರ್ ಎಕ್ಸೆಪ್ಷನ್ ಅಂತ ಕರೀತಾರೆ. ಆದರೆ ಇನ್ನೊಂದು ಕಡೆ ಏನಾಗುತ್ತೆ, ಇದು ಬಿಸ್ನೆಸ್ ಲಾಜಿಕ್ ಎರರ್ ಆಗಿರ್ಬೋದು, ಇಲ್ಲ ಅಂದರೆ ಡೇಟಾ ನಾಟ್ ಫೌಂಡ್ ಆಗಿರ್ಬೋದು. ಡೇಟಾ ಸಿಗ್ತಾ ಇರಲ್ಲ ಡೇಟಾ ಬೇಸಲ್ಲಿ, ನಿಮ್ಮ ಬಿಸ್ನೆಸ್ ಲಾಜಿಕ್ ಎಲ್ಲ ಇದೆ, ಬಟ್ ಏನೋ ವ್ಯಾಲ್ಯೂ ಕರೆಕ್ಟಾಗಿ ಬರ್ತಾ ಇಲ್ಲ. ಇವೆಲ್ಲ ಏನಾಗುತ್ತೆ ಅಂದರೆ ಪ್ರೊಡಕ್ಷನಲ್ಲಿ ಬರುತ್ತೆ. ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಎಕ್ಸೆಪ್ಷನ್ ಕಸ್ಟಮ್ ಎಕ್ಸೆಪ್ಷನ್ಸ್ಗಳಿದ್ದಾವೆ, ನೀವು ಹಾಕ್ಬಿಡ್ತೀರಾ. ಬಟ್ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡೋದು? ಇದನ್ನು ಪ್ರಾಪರ್ ಡಿಬಗ್ ಮಾಡಬೇಕಲ್ಲ. ಇಲ್ಲೇ ಎಲ್ಲರೂ ಅಟ್ಕಾಯಿಸ್ಕೊಳ್ಳೋದು ಅಲ್ವಾ? ಅದಕ್ಕೆ ಏನು ಮಾಡೋದು, ಇದು 10% ಕೆಲಸ, ಇದು 90% ಕೆಲಸ. ಓಕೆನಾ? 90% ನೀವು ಆ್ಯಸ್ ಎ ಗುಡ್ ಡೆವಲಪರ್ ಆಗಿದ್ದೀರಾ, ಅಷ್ಟು ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಿದೆ ಹೆಂಗೆ ಮಾಡಬೇಕು ಅಂತ, ಎಕ್ಸೆಪ್ಷನ್ಸ್ ಎಲ್ಲ ಅಲ್ವಾ. ಇಲ್ಲಿ 10% ಇರೋದು ನಿಮಗೆ ಡಿಫ್ರೆನ್ಷಿಯೇಟ್ ಮಾಡೋದು. ಈ 10%ನ ಹೆಂಗೆ ಎಫಿಷಿಯೆಂಟಾಗಿ ಡಿಬಗ್ ಮಾಡ್ಬೋದು ಅಂತ ಅದಕ್ಕೊಂದು ನಿಮಗೆ ಟೆಕ್ನಿಕ್ ಹೇಳಿದ್ದೆ. ಅದು ಡಿಬಗ್ಗಿಂಗ್ ಮೈಂಡ್ಸೆಟ್ ಟೆಕ್ನಿಕ್ ಅಂತ ಹೇಳಿದ್ದೆ. ನಿಮಗೆ ನಾನು 6 ಪಾಯಿಂಟ್ಸ್ ಕೊಟ್ಬಿಟ್ಟಿದ್ದೆ. ಈ 6 ಪಾಯಿಂಟ್ಸ್ ಇಟ್ಕೊಂಡ್ರೆ ನೀವು ಈ ಥರ ಕರೆಕ್ಟ್ ಬ್ರೇಕ್ ಡೌನ್ ಮಾಡಿದ್ರೆ ನೀವು 100% ಮೆಜಾರಿಟಿ ಆಫ್ ದ ಪ್ರೊಡಕ್ಷನ್ ಇಶ್ಯೂಸ್ನ ನೀವು ಡಿಬಗ್ ಮಾಡ್ಬೋದು ಅನ್ನೋದು ಗೊತ್ತಾಯಿತು. ನಿಮ್ಮ ಅಪ್ಲಿಕೇಶನ್ ಇವಾಗ ಇಶ್ಯೂ ಬಂದ್ಬಿಟ್ಟಿದೆ ಆಯಿತಾ. ಇವಾಗ ಡಿಬಗ್ ಮೈಂಡ್ಸೆಟ್ನ ಇಟ್ಕೊಂಡು ನ್ಯಾರೋ ಡೌನ್ ಮಾಡಿಬಿಟ್ಟಿದ್ದೀರಾ. ಎಲ್ಲಿ ಎಕ್ಸಾಕ್ಟ್ ಫಂಕ್ಷನಲ್ ಇಶ್ಯೂ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ. ಬಟ್ ಅಂದರೆ ಏನು ಇಶ್ಯೂ ಅಂತ ಗೊತ್ತಿಲ್ಲ. ಅವಾಗ ಬಂದಿದ್ದ ಕಾನ್ಸೆಪ್ಟೇ ಪಿಕ್ ಯುವರ್ ಟೂಲ್ ಅಂತ. ಈ ಟೂಲ್ನ ಪಿಕ್ ಮಾಡಿ ನಿಮ್ಮ ಹೈಪೋಥಿಸಿಸ್ ಮಾಡೋದಕ್ಕೆ ಇವಾಗ ಏನು ಡೇಟಾ ಚೇಂಜ್ ಆಗ್ತಾ ಇದೆ ಅನ್ನೋದಕ್ಕೆ ಎಲ್ಲ ಲೈನಿಗೂ ಪ್ರಿಂಟ್ ಆಗ್ತಾ ಇದ್ದೀರಾ. ಫಸ್ಟ್ ಟೂಲೇ ಅದು ನಮಗೆ ಅಲ್ವಾ. ಅದಾದಮೇಲೆ ನಮಗೆ ಬ್ರೇಕ್ ಪಾಯಿಂಟ್ಸ್ ಅಂತ ಬಂತು. ಇದಕ್ಕೆ ನೀವು ಪ್ರಿಂಟ್ ಆಗೋದೇ ಬೇಕಾಗಿಲ್ಲ. ಆ ಬ್ರೇಕ್ ಪಾಯಿಂಟಲ್ಲಿ ನೀನು ಬಂದು ನಿಲ್ಲತ್ತೆ, ಏನೇನು ವ್ಯಾಲ್ಯೂ ಇದೆ ಅಂತ ನಿಮಗೆ ಟರ್ಮಿನಲ್ ತೋರಿಸ್ತಾ ಇತ್ತು. ಅದಕ್ಕಿಂತ ಇನ್ನೂ ಕನ್ವೀನಿಯೆಂಟ್ ಏನು, VS Code ಡಿಬಗರಲ್ಲಿ ನೀವು ಪ್ರಿಂಟ್ ಆಗೋದು ಬೇಡ, ಏನೂ ಬೇಡ, ಆಟೋಮೆಟಿಕ್ಕಾಗಿ ನೀವು ವಾಚರ್ ಅಂತ ಇಟ್ಟರೆ ವೇರಿಯಬಲ್ ವ್ಯಾಲ್ಯೂ ಏನಾಗ್ತಾ ಇದೆ ಎಲ್ಲದು ಕಾಲ್ ಸ್ಟ್ಯಾಕ್ ಎಲ್ಲ ತೋರಿಸ್ತಾ ಇತ್ತು. ಎಲ್ಲ ಪರ್ಫೆಕ್ಟ್ ಆಗಿತ್ತು. ಓಕೆನಪ್ಪ. ಇವಾಗ ನಾನು ನಿನ್ನೆ ಹೇಳಿದೆ ನಿಮಗೆ, ಲಾಗಿಂಗ್ ಅಂತ ಒಂದು ಅಡ್ವಾನ್ಸ್ ಕಾನ್ಸೆಪ್ಟ್ ಇದೆ. ಇದೇ ನಾವು ಪ್ರೊಡಕ್ಷನ್ ಯೂಸ್ ಮಾಡೋದು. ಪ್ರಿಂಟ್ನ ನಾವು ಯೂಸ್ ಮಾಡಲ್ಲ ಅಂತ ನಿಮಗೆ ಹೇಳಿದ್ವಿ. ನಿಮ್ಗೆ ಅನಿಸ್ಬೋದು, ಅಲ್ಲಪ್ಪ ನಾನು ಪ್ರಿಂಟೇ ಸಾಕಲ್ಲ ಆಯಿತಾ, ಲಾಗಿಂಗ್ ಎಲ್ಲ ಯಾಕೆ ಬೇಕು, ನಾನು ಆರಾಮಾಗಿ ಡಿಬಗ್ ಮಾಡ್ತಾ ಇದ್ದೀನಿ ಅದರಲ್ಲೇ ಪ್ರಿಂಟ್ ಇಟ್ಕೊಂಡು, ಮತ್ತು ನೀವು ಹೊಸ ಕಾನ್ಸೆಪ್ಟ್ ತರ್ತಾ ಇದೆಯಲ್ಲ. ನೋಡಿ, ನಾನು ಹೇಳ್ತಾ ಇರೋದು ಪ್ರಿಂಟಿಂಗ್ ಇದೆ ಬೇಸಿಕ್ ಒನ್. ನೀವು ಪ್ರೊಡಕ್ಷನ್ ವರ್ಕ್ ಆಗಲ್ಲ. ಅದಕ್ಕೋಸ್ಕರ ನಾವು ತಿಳ್ಕೊಬೇಕಾಗಿರೋದೆ ಪ್ರಿಂಟಲ್ಲಿ ಏನು ಕಮ್ಮಿ ಇದೆ ಅಂತ ತಿಳ್ಕೊಂಡ್ರೆ ಲಾಗಿಂಗ್ ನಮಗೇನು ಕೊಡ್ತಾ ಇದೆ ಅನ್ನೋದು ಗೊತ್ತಾಗುತ್ತಲ್ವಾ. ಹಾಗಾದ್ರೆ ಬನ್ನಿ ಇವಾಗ ತಿಳ್ಕೊಳ್ಳೋಣ, ನೋಟ್ಸಿಗೆ ಹೋಗೋಣ, ಕ್ಲಿಯರ್ ಡಿಫ್ರೆನ್ಷಿಯೇಷನ್ ತಿಳ್ಕೊಂಬಿಡೋಣ. ವೈ ಪ್ರಿಂಟ್ ಇಸಂಟ್ ಎನಫ್. ಪ್ರಿಂಟ್ ಪ್ರಾಬ್ಲಮ್ ಏನು? ಪ್ರಿಂಟ್ ಪ್ರಾಬ್ಲಮ್ ನೋ ಸಿವಿಯರಿಟಿ ಕೆನಾಟ್ ಟೆಲ್ ಇನ್ಫೋ ಫಾರ್ ಡಿಸಾಸ್ಟರ್ ಅಂತ ಹೇಳ್ತಿದೆ. ಅಂದರೆ ಲಾಗಿಂಗು ನಮಗೆ ಆಲ್ರೆಡಿ 5 ಲೆವೆಲ್ಸ್ ಆಫ್ ಡಿಸಾಸ್ಟರ್ನ ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡುತ್ತೆ. ಏನು? ಫಸ್ಟು ಡಿಬಗ್ ಅಂದರೆ ಫುಲ್ ಟ್ರೇಸ್ ಬ್ಯಾಕು, ಎಲ್ಲ ಲಾಗಿ ಎಲ್ಲದೂ ಇರುತ್ತೆ ಆಯಿತಾ. ಇನ್ಫೋ ಅಂದರೆ ಇನ್ಫಾರ್ಮೇಷನ್ ಅಷ್ಟೇ ಆಯಿತಾ. ಅದ್ರ ಬಗ್ಗೆ ಹೇಳ್ತೀನಿ. ಇನ್ಫೋ ಅಂದರೆ ಎಲ್ಲಿಗೆ ಬರುತ್ತೆ ಕ್ಯಾಟಗರಿ ಅಂತ, ವಾರ್ನಿಂಗು, ಎರರು, ಕ್ರಿಟಿಕಲ್ ಅಪ್ಪ ಇದು ಅಂತ ಇದು ಫಿಕ್ಸ್ ಮಾಡಲೇಬೇಕು ನೀನು. ಈ ಥರ ಡಿಸ್ಟಿಂಗ್ವಿಶ್ ಇದೆ. ಬಟ್ ನೀವು ಪ್ರಿಂಟಲ್ಲಿ ನೋಡಿ ಎಂಥ ಡಿಸ್ಟಿಂಗ್ವಿಶು ಇಲ್ಲ, ಎಂಥದ್ದು ಇಲ್ಲ ಆಯಿತಾ. ಎಲ್ಲದು ಒಂದೇ ಥರ ಪ್ರಿಂಟಲ್ಲೇ ಕಾಣುತ್ತೆ. ನೀವು ಟೆಕ್ಸ್ಟ್ ಬರೀತಿರಲ್ಲ ಅಲ್ಲೇ ಹಾಕೋಬೇಕು, ಇದು ಎರರು, ಇದು ಕ್ರಿಟಿಕಲ್ಲು, ಇದು ಇನ್ಫಾರ್ಮೇಷನ್ಗೆ ಅಷ್ಟೇ. ಯೂಸರ್ ಲಾಗಿನ್ ಆಗಿದ್ದಾನೆ, ಅದು ಇನ್ಫಾರ್ಮೇಷನ್. ಯೂಸರ್ ಆಸ್ ಲಾಗ್ಡ್ ಇನ್ ಸಕ್ಸಸ್ಫುಲಿ, ಇದು ಇನ್ಫಾರ್ಮೇಷನ್ ತಾನೇ, ಇದೇನು ಇಶ್ಯೂ ಅಲ್ಲ ಇದು ಆಯಿತಾ. ಈ ಥರ ಡಿಸ್ಟಿಂಗ್ವಿಶ್ ನೀವು ಪ್ರಿಂಟ್ ಒಳಗೆ ಸ್ಟೇಟ್ಮೆಂಟೆಲ್ಲ ಹಾಕೊಬೇಕು. ಬಟ್ ನಮಗೆ ಲಾಗಿಂಗ್ ಅನ್ನೋದು ಆಲ್ರೆಡಿ 5 ಲೆವೆಲ್ಸ್ ಕೊಡ್ತಾ ಇದೆ. ಇದನ್ನು ಸುಮ್ಮನೆ ಥಿಯರಿಟಿಕಲಿ ಕಲೀರಿ. ಇವಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅವಾಗ ಕ್ಲಿಯರ್ ಅರ್ಥ ಆಗುತ್ತೆ ಏನು ಹೇಳ್ತಾ ಇದ್ದೀನಿ ಅಂತ. ನೋ ಟೈಮ್ ಸ್ಟ್ಯಾಂಪ್. ಇವಾಗ ನೋಡಿ, ಪ್ರಿಂಟು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಇದಕ್ಕೆ ಟೈಮ್ ಸ್ಟ್ಯಾಂಪೇ ಇಲ್ಲ. ಟೈಮ್ ಸ್ಟಾಪ್ ಇಲ್ಲ ಅಂದರೆ ಯೋಚನೆ ಮಾಡಿ, ನಿಮ್ಮ ಪ್ರೊಡಕ್ಷನ್ ಅಪ್ಲಿಕೇಶನಲ್ಲಿ ಲಕ್ಷಾಂತರ ಜನ ಯೂಸರ್ಸ್ ಇರ್ತಾರೆ. ಅವ್ನಿಗೆ ಯಾರಿಗೋ ಒಬ್ಬರಿಗೆ 4-5 ಜನ ಕ್ರ್ಯಾಶ್ ಆಗಿಬಿಟ್ಟಿದೆ. ಇವಾಗ ಕ್ರ್ಯಾಶ್ ಆಗಿರೋದು ಹೆಂಗೆ ಹುಡುಕ್ತೀರಾ? ಎಷ್ಟೋ 1000 GB ಗಟ್ಟಲೆ ನಿಮಗೆ ಲಾಕ್ಸೇ ಇರುತ್ತೆ. ಇವಾಗ ಏನು ಹೆಂಗೆ ಹುಡುಕ್ತೀರಾ ನೀವು? ಫಸ್ಟ್ ಆಫ್ ಆಲ್ ಪ್ರಿಂಟಲ್ಲಿ ನೋಡಿ, 3rd ಪಾಯಿಂಟ್ ಅದೇ ಇರೋದು, ವ್ಯಾನಿಷಸ್ ವೆನ್ ದ ಪ್ರೋಗ್ರಾಮ್ ಎಕ್ಸಿಟ್. ಫಸ್ಟ್ ಆಫ್ ಆಲ್ ಪ್ರಿಂಟಲ್ಲಿ ನೀವೇನು ಇಟ್ಕೊಳ್ಳೋಕ್ಕಾಗಲ್ಲ, ಫೈಲಲ್ಲಿ ಎಲ್ಲ ವ್ಯಾನಿಷ್ ಆಗ್ಬಿಡುತ್ತೆ ಟರ್ಮಿನಲಲ್ಲಿ. ನೋಡಿ, ನಿಮಗೆ ಅವತ್ತೊಂದ್ಸತಿ ಹೇಳಿದ್ದೆ, ಈ ಟರ್ಮಿನಲ್ಗೆ ಒಂದಿಷ್ಟು ಮೆಮೊರಿ ಅಂತ ಇರುತ್ತೆ. ಓಕೆನಾ? ಈ ಮೆಮೊರಿ ಎಕ್ಸಿಡ್ ಆಗ್ಬಿಡ್ತು ಅಂದರೆ ಅದು ಟ್ರಂಕೆಟ್ ಆಗ್ಬಿಡುತ್ತೆ, ಹಳೆ ಮೆಸೇಜಸ್ ಎಲ್ಲ. ಬೆಳಗ್ಗೆ ಇರೋ ಲಾಕ್ಸು ನೈಟ್ ಇಲ್ಲ ನಿಮಗೆ ನೋಡೋಕ್ಕೆ. ಅಂದರೆ ಹೆಂಗೆ ಚೆಕ್ ಮಾಡ್ತೀರಾ? ಇಶ್ಯೂ ಬರ್ತಿದೆ ಅಂದರೆ ಎಲ್ಲಿಂದ ರೀಪ್ರೊಡ್ಯೂಸ್ ಮಾಡಬೇಕಲ್ಲ. ಡಿಬಗ್ಗಿಂಗ್ ಮೈಂಡ್ಸೆಟ್ಟಲ್ಲಿ ಇರೋದೇ ಫಸ್ಟ್ ಪಾಯಿಂಟ್ ಏನು, ರೀಪ್ರೊಡ್ಯೂಸ್. ಫಸ್ಟ್ ರೀಪ್ರೊಡ್ಯೂಸೇ ಮಾಡೋಕ್ಕೆ ಬರಲಿಲ್ಲ ಅಂದರೆ ನೀವು ಹೆಂಗೆ ಕೆಲಸ ಮಾಡ್ತೀರಾ ಅಲ್ವಾ. ಹಾಗಾಗಿ ನಾನು ಹೇಳ್ತಾ ಇರೋದು, ಇದು ಫೈಲಲ್ಲಿ ಸೇವ್ ಆಗೋಕ್ಕೂ ಬರಲ್ಲ. ಆಲ್ ಆರ್ ನಥಿಂಗ್ ಅಂದರೆ ಕೆನಾಟ್ ಫಿಲ್ಟರ್ ಅಂತಲೇ ಹೇಳ್ತಾ ಇರೋದು. ಸಿಗುತ್ತೆ, ಎಲ್ಲದೂ ಸಿಗುತ್ತೆ, ಇಲ್ಲಾಂದ್ರೆ ಏನೂ ಸಿಗಲ್ಲ, ಆ ಥರ ಹೇಳ್ತಾ ಇರೋದು ಇದು. ನೀವು ಪ್ರೊಡಕ್ಷನ್ ತಿಕ್ ಮಾಡಿ 1000 ಗಟ್ಟಲೆ ಫೈಲ್ಸ್ ಇದ್ದಾವೆ ಆಯಿತಾ. ನೀವು ಅದರಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ಬಿಟ್ಟಿದ್ರೆ, ಡಿಬಗ್ಗಿಗೆ ಒಂದು, ಇನ್ಫಾರ್ಮೇಷನ್ ಒಂದು ಆಯಿತಾ, ಕ್ರಿಟಿಕಲ್ ಒಂದು ಅಂತ ನೀವೇ ಆ ಪ್ರಿಂಟ್ ಸ್ಟೇಟ್ಮೆಂಟೆಲ್ಲ ಬರೆದ್ಬಿಟ್ಟಿದ್ರೆ ಅಂತ ಅಂದ್ಕೊಳ್ಳಿ ಆಯಿತಾ. ಬರೀ ಡಿಬಗ್ ಮಾತ್ರ ಬೇಕು ಅಂದರೆ ನಿಮಗೆ ಕಂಟ್ರೋಲ್ ಇದೆಯಾ? ಇಲ್ಲ.
ಆ ಸಾವಿರಾರು ಗಟ್ಟಲೆ ಫೈಲಲ್ಲಿ ಹೋಗಿ ಹುಡುಕಿ ಈ ಪರ್ಟಿಕ್ಯುಲರ್ ಡಿಬಗ್ ಬೇಡ ಅಂದರೆ ಎಲ್ಲ ಕಮೆಂಟ್ ಮಾಡಬೇಕು ನೀವು. ಆ ಕಮೆಂಟ್ ಮಾಡಿದ್ದು ಮತ್ತೆ ರೀಡಿಪ್ಲಾಯ್ ಮಾಡಬೇಕು ಜಸ್ಟ್ ಬಿಕಾಸ್ ನೀವು ಡಿಬಗ್ನ ಕಮೆಂಟ್ ಮಾಡಬೇಕು ಅಂತ. ಬಟ್ ನಮ್ಮ ಲಾಗಿಂಗಲ್ಲಿ ಹಂಗಿಲ್ಲ, ನಮಗೆ ಡಯಲ್ ಫೀಚರ್ ಇದೆ. ಈ ಡಯಲ್ ಫೀಚರ್ ಏನು ಮಾಡುತ್ತೆ ಅಂದರೆ ಇಷ್ಟು 5 ಲೆವೆಲ್ಸ್ ಇದೆಯಲ್ಲ, ನನಗೆ ಬರೀ ಡಿಬಗ್, ಇನ್ಫಾರ್ಮೇಷನ್, ವಾರ್ನಿಂಗ್ ಇದಿಷ್ಟು ಇಂಡಿವಿಜುವಲಿ ಬೇಕಾದ್ರೆ ನಾನು ಡಯಲ್ನ ಸೆಟ್ ಮಾಡ್ಬೋದು. ಬರೀ ಕ್ರಿಟಿಕಲ್ ತೋರಿಸು, ಎರರ್ ತೋರಿಸು, ವಾರ್ನಿಂಗ್ ತೋರಿಸು, ಈ ಥರ ನಾವು ಡಯಲ್ನ ಸೆಟ್ ಮಾಡ್ಬೋದು. ಅದು ನಿಮಗೆ ತೋರಿಸ್ತೀನಿ ಆಯಿತಾ. ಇದು ಹೆಂಗೆ ಕಾಣುತ್ತೆ ಅಂದರೆ ಈ ಥರ ಕಾಣುತ್ತೆ. ಓಕೆನಾ, ನಾನು ಇಲ್ಲಿ ಕೆಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನೀವು ಫೈಲಲ್ಲಿ ಕೂಡ ಬರಿಬೋದು ಆಯಿತಾ. ನೀವು ಎಷ್ಟೇ ಹಳೇದಾಗಿದ್ರು ಕೂಡ ನೀವು ಕರೆಕ್ಟಾಗಿ ಅದು ಲಾಗಿಂಗಲ್ಲಿ ಹೋಗಿ ಚೆಕ್ ಮಾಡ್ಬೋದು ಏನು ಎರರ್ ಬಂದಿದೆ, ಏನು ಇಶ್ಯೂ ಬಂದಿದೆ ಅಂತ. ಆ ಫೆಸಿಲಿಟಿ ಎಲ್ಲ ನಮ್ಮ ಪ್ರಿಂಟಲ್ಲಿಲ್ಲ. ಇವಾಗ ಗೊತ್ತಾಯ್ತಾ, ನಿಮ್ಮ ಪ್ರಿಂಟ್ ಮೈಂಡ್ಸೆಟ್ಟಿಂದ ಲಾಗಿಂಗ್ ಮೈಂಡ್ಸೆಟ್ಟಿಗೆ ಬಂದಿದ್ದೀರಾ. ಇವಾಗ ಲಾಗಿಂಗ್ ಎನ್ವಿರಾನ್ಮೆಂಟಿಗೆ ಬನ್ನಿ, ಲಾಗ್ ಬಗ್ಗೆ ತಿಳ್ಕೊಣ. ಲಾಗ್ ಮಾಡ್ಯೂಲ್ ನಮಗೆ ಏನೇನು ಫೀಚರ್ಸ್ ಕೊಡ್ತವೆ, ನೀವೇನೇನು ಮೆಥಡ್ಸ್ನ ಕಲಿಬೇಕು ಲಾಗಿಂಗ್ನ ನಿಮ್ಮ ಅಪ್ಲಿಕೇಶನಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ನೋಡೋಣ. ಫಸ್ಟು ಲಾಗ್ ಡಯಲ್ ಅಂತ ಇದೆ, ಇದೇ ಸಖತ್ ಇಂಪಾರ್ಟೆಂಟು. ನಾವು ಹೇಳ್ತಿದ್ದೀವಪ್ಪ ಸಿವಿಯರಿಟಿ ಕೊಡ್ತಾ ಇದೆ ಅಂತ. ಈ ಸಿವಿಯರಿಟಿ ಏನೇನು? ಡಿಬಗ್. ಈ ಡಿಬಗ್ ಅಂದರೆ ಡೀಟೇಲ್ ಡಯಾಗ್ನೋಸ್ಟಿಕ್ ಅಂತ. ಇವಾಗ ಡೆವಲಪರ್ ಏನೇ ಮಾಡ್ತಾನೆ, ಇವಾಗ ಲೆಂತ್ ಆಫ್ ದ ಲಿಸ್ಟ್ ಕಂಡುಹಿಡಿತಿರ್ತಾನೆ, ಅವನೇನೋ ಲಾಜಿಕ್ ಬರೀಬೇಕಾರೆ ಆಯಿತಾ. ಈ ವೇರಿಯಬಲ್ ವ್ಯಾಲ್ಯೂ ಏನಿದೆ ಅಂತ ಕಂಡುಹಿಡಿತಿರ್ತಾನೆ, ಅದೊಂದು ಡಿಬಗ್ ಹಾಕ್ಕೊಂಡಿರ್ತಾನೆ ಆಯಿತಾ. ಇವೆಲ್ಲ ಡಿಬಗ್ ಏನಕ್ಕೆ? ಇದು ಡೆವಲಪರಿಗೆ ಆಯಿತಾ, ಡಿಬಗ್ ಮಾಡೋಕ್ಕೆ. ಇವಾಗ ಇದಕ್ಕೆ ಡಿಬಗ್ ಅಂತ ಕರೀತಾರೆ. ಇನ್ಫೋ ಅಂತ ಹೇಳಿದ್ರೆ ನಾರ್ಮಲ್ ಈವೆಂಟ್ಸ್, ಯೂಸರ್ ಲಾಗ್ಡಿಂಗ್ ಅಂತ ಹೇಳೋದಕ್ಕೆ ನಾವು ಇದು ಇನ್ಫಾರ್ಮೇಷನ್ ಅಷ್ಟೇ ಆಯಿತಾ. ಈ ಫಂಕ್ಷನಿಗೆ ಅವ್ನು ಎಂಟರ್ ಆಗಿದ್ದಾನೆ ಅಂತ ನೀವು ಹೇಳ್ಬೋದು, ಇಲ್ಲ ಈ API ವರ್ಕ್ ಆಗ್ತಿದೆ ಅಂತ ಒಂದು ಸಿಂಪಲಾಗಿ ಏನೋ ಬರ್ದಿರ್ತಿರೋ ಸ್ಟೇಟ್ಮೆಂಟ್, ಅದಕ್ಕೆ ಇನ್ಫಾರ್ಮೇಷನ್ ಅಂತ ಕರೀತಾರೆ ಆಯಿತಾ. ವಾರ್ನಿಂಗ್. ವಾರ್ನಿಂಗ್ ಅಂದೇನು? ಅನ್ಎಕ್ಸ್ಪೆಕ್ಟೆಡ್ ಬಟ್ ನಾಟ್ ಬ್ರೋಕನ್, ಲೋ ಡಿಸ್ಕ್ ಸ್ಪೇಸ್, ಡಿಪ್ರಿಕೇಟೆಡ್ ಕಾಲ್. ಡಿಪ್ರಿಕೇಟೆಡ್ API ಕಾಲ್ ಮಾಡ್ತಿದ್ರೆ ಇದೇನು ಬ್ರೇಕ್ ಆಗಲ್ಲ, ಬಟ್ ಏನಂದರೆ ವಾರ್ನಿಂಗ್ ಕೊಡ್ತಾ ಇರುತ್ತೆ, ಇದು ನೀನು ಸರಿ ಮಾಡಬೇಕು ಆಮೇಲೆ ಅಂತ. ಇವಾಗ ಎರರ್ ಅಂತ ಅಂದರೆ ಸಮಥಿಂಗ್ ಫೇಲ್ಡ್, ಏನಾಯಿತು API ಕಾಲ್ ಫೇಲ್ ಆಯಿತು, ಆವಾಗ ನೀವು ಎರರಲ್ಲಿ ಹಾಕ್ತೀರಾ ಆಯಿತಾ. ಇವಾಗ ಕ್ರಿಟಿಕಲ್ ಅಂದರೆ ಸಿವಿಯರಿಟಿ. ಆ್ಯಪ್ ಮೇ ನಾಟ್ ಕಂಟಿನ್ಯೂ ಬಿಕಾಸ್ ಡೇಟಾಬೇಸ್ ಇಸ್ ಡೌನ್. ಡೇಟಾಬೇಸೇ ಡೌನ್ ಆಗಿದ್ರೆ ಗೆಟ್ ಮೆಥಡ್, ಪುಟ್ ಮೆಥಡ್, ಪೋಸ್ಟ್ ಮೆಥಡ್ ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ಅದು ಕ್ರಿಟಿಕಲ್ ಇಶ್ಯೂ, ನೀವು ಫಿಕ್ಸ್ ಮಾಡಲೇಬೇಕು ಅಂತ. ಇದು ನೋಡಿ ಕ್ಯಾಟಗರೈಸೇಷನ್ ಎಷ್ಟು ಚೆನ್ನಾಗಿ ಕೊಟ್ಬಿಟ್ಟಿದ್ದಾರೆ. ಈ ಕ್ಯಾಟಗರೈಸೇಷನ್ ನೀವು ತಿಳ್ಕೊಂಡಿರಬೇಕು. ಆವಾಗ ನೀವು ಕೆಳಗಡೆ ಲಾಗ್ ಆಗ್ತಿರಲ್ಲ ನೋಡಿ, ಲಾಗ್ ಡಿ ಬಗ್ಗೆ x=42. ಇದು ಡೆವಲಪರಿಗೆ ಗೊತ್ತಾಗಬೇಕಷ್ಟೇ ಆಯಿತಾ. ಇದು ಇನ್ಫಾರ್ಮೇಷನ್ ಯೂಸರ್ ಅಲಿಯಾಸ್ ಲಾಗ್ಡ್ ಇನ್. ನೋಡಿ ಲಾಗ್ ವಾರ್ನಿಂಗ್, ಕಾನ್ಫಿಗ್ ಮಿಸ್ಸಿಂಗ್ ಯೂಸಿಂಗ್ ಡಿಫಾಲ್ಟ್ ವ್ಯಾಲ್ಯೂ ಯೂಸ್ ಮಾಡ್ತಾ ಇದ್ದೀನಿ. ಕಾನ್ಫಿಗ್ರೇಷನ್ ಯಾಕೋ ಫೈಲಲ್ಲಿ ಕಾಣ್ತಾ ಇಲ್ಲ. ಡಿಫಾಲ್ಟ್ ವ್ಯಾಲ್ಯೂ ನೀವು ಕೊಟ್ಟೇ ಇರ್ತೀರಾ. ಡಿಫಾಲ್ಟ್ ವ್ಯಾಲ್ಯೂ ಬಗ್ಗೆ ಗೊತ್ತಲ್ವಾ, ಅದೇ ನೀವು ಹೇಳ್ತಾ ಇರೋದು, ಅದನ್ನು ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇದು ವಾರ್ನಿಂಗು. ಹಂಗಾರೆ ಏನಕ್ಕಪ್ಪ ಇದು ಎನ್ವಿರಾನ್ಮೆಂಟ್ ಫೈಲಲ್ಲಿ ಏನು ಮಿಸ್ಟೇಕ್ ಇದೆಯಾ, ಕರೆಕ್ಟ್ ಇದೆ, ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಈ ವಾರ್ನಿಂಗ್ ನೋಡ್ಕೊಂಡು ನಾವು ಚೆಕ್ ಮಾಡಿ ಫಿಕ್ಸ್ ಮಾಡ್ತಾನೆ ಡೆವಲಪರ್. ಇವಾಗ ಲಾಗ್ ಎರರ್ ಅಂದರೆ ಫೇಲ್ ಟು ಸೇವ್ ರೆಕಾರ್ಡ್, ಇದು ಎರರ್ ಅಲ್ವಾ. ಈ ಎರರ್ನ ಹೈಲೈಟ್ ಮಾಡ್ತಿದ್ರೆ ಲಾಗಿಂಗ್ ಕ್ರಿಟಿಕಲ್, ಡೇಟಾ ಬೇಸ್ ಇಸ್ ಡೌನ್ ಅಂತ ಹೇಳ್ತಿರೋದು. ನೀನೇನು ಕ್ರೆಡ್ ಆಪರೇಷನ್ಸ್ ಮಾಡೋಕ್ಕಾಗಲ್ಲ, ಇದು ಕ್ರಿಟಿಕಲ್, ನೀನು ಫಿಕ್ಸ್ ಮಾಡಲೇಬೇಕು. ನೋಡಿ ಈ ಪ್ರೋಗ್ರಾಮ್ ನಿಮ್ಗೆ ಏನು ಹೆಲ್ಪ್ ಮಾಡುತ್ತೆ ಅಂದರೆ ಈ ಡಯಲರ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ನಿಮಗೆ ಗೊತ್ತಾಯಿತು ಹೆಂಗೆ ಇದೆಲ್ಲ ಪ್ರಿಂಟ್ ಆಗುತ್ತೆ ಅಂತ ನಾವು ನೋಡೋಣ ಆಯಿತಾ. ಇವಾಗ ನೋಡಿ ಈ ಸಿಂಪಲ್ ಕೋಡ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕೆ ENV ಅಲ್ಲಿ ಹಾಕಿದ್ದೀನಿ, ನಾನು ಡಯಲರ್ ಏನು ಹಾಕಿದ್ದೀನಿ ನೋಡಿ, ಇಲ್ಲಿ ಹಾಕಿದ್ದೀನಿ ನೋಡಿ, ಲಾಗ್ ಲೆವೆಲ್ ಡಿಬಗ್ ಅಂತ ಹಾಕಿದ್ದೀನಿ. ಇಲ್ಲಿ ಬಕೆಟ್ಸ್ಗಳಿದೆ, ಈ ಬಕೆಟ್ಸ್ನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಫಾರ್ ಎಕ್ಸಾಂಪಲ್ ನಾನು ENV ಫೈಲಲ್ಲಿ ನೋಡಿ ಏನಂತ ಹಾಕಿದ್ದೀನಿ, ಲಾಗ್ ಲೆವೆಲ್ ಡಿಬಗ್ ಅಂತ ಹಾಕಿದ್ದೀನಿ. ಲಾಗ್ ಲೆವೆಲ್ ಡಿಬಗ್ ಅಂತ ಹಾಕಿದ್ರೆ ನಾನು ಇಲ್ಲಿ ನೋಡಿ ಇಷ್ಟು ಪ್ರಿಂಟ್ ಆಗುತ್ತೆ ಆಯಿತಾ. ಇದು ಫಸ್ಟ್ ಬಕೆಟ್, ಇದು ಮೇನ್ ಬಕೆಟ್, ಎಲ್ಲದೂ ಪ್ರಿಂಟ್ ಆಗುತ್ತೆ ಆಯಿತಾ. ಇಷ್ಟು ಇನ್ಫೋ, ವಾರ್ನಿಂಗ್, ಕ್ರಿಟಿಕಲ್ಲು, ಎರರ್ ಎಲ್ಲ ಪ್ರಿಂಟ್ ಆಗುತ್ತೆ. ನಾನೇನೋ ಇಲ್ಲಿ ಇನ್ಫೋ ಅಂತ ಸೆಟ್ ಮಾಡಿಬಿಟ್ಟೆ ಅಂತ ಅಂದ್ಕೊಳ್ಳಿ, ನೋಟ್ಸಿಗೆ ಬನ್ನಿ. ಈ ಡಿಬಗ್ ಅನ್ನೋದು ಪ್ರಿಂಟ್ ಆಗಲ್ಲ, ಅಂದರೆ ಈ ಫಸ್ಟ್ ಲೈನ್ ನಮಗೆ ಪ್ರಿಂಟ್ ಆಗಲ್ಲ. ಅಂದರೆ ನೀವು ಹೋಲ್ ಅಪ್ಲಿಕೇಶನಲ್ಲಿ ಎಲ್ಲೆಲ್ಲಿ ಲಾಗ್ ಡಾಟ್ ಡಿಬಗ್ ಅಂತ ಯೂಸ್ ಮಾಡಿದ್ರೆ ಅದು ಎಲ್ಲದು ಸ್ಕಿಪ್ ಆಗುತ್ತೆ. ನೀವು ಯಾವಾಗ ENVಯಲ್ಲಿ ನೀವು ಲಾಗ್ ಲೆವೆಲ್ ಹಾಕಿದಾಗ, ಇನ್ಫೋ ಅಂತ ಹಾಕಿದಾಗ ಗೊತ್ತಾಯ್ತಾ. ಇವಾಗ ಅದೇ ಥರ ವಾರ್ನಿಂಗ್ ಅಂತ ಹಾಕಿದಾಗ ಇನ್ಫಾರ್ಮೇಷನ್ ಡಿಬಗ್ ಬರಲ್ಲ ಆಯಿತಾ. ಈ 3 ಕೆಳಗಿಂದ ಬರುತ್ತೆ. ಎರರ್ ಅಂದರೆ ಎರರು, ಕ್ರಿಟಿಕಲ್ ಬರುತ್ತೆ. ಕ್ರಿಟಿಕಲ್ ಅಂತ ಹಾಕಿದ್ರೆ ಬರೀ ಕ್ರಿಟಿಕಲ್ ಮಾತ್ರ ಬರುತ್ತೆ, ಇವೆಲ್ಲ ಯಾವುದೂ ಬರಲ್ಲ. ನೋಡಿ ಹೆಂಗೆ ಡಯಲ್ ಸೆಟ್ ಮಾಡ್ಬೋದು. ಅವಾಗ ನಿಮ್ಮ ಕೋಡ್ ಅಲ್ಲೇ ಇರುತ್ತೆ, ಬಟ್ ಆದರೆ ಪ್ರಿಂಟ್ ಆಗಲ್ಲ. ಹೌದಾ? ಹಂಗಾರೆ ನೋಡೋಣವಾ ಬನ್ನಿ, ಇಂಟ್ರೆಸ್ಟಿಂಗ್ ಆಗಿದೆ ಇದು, ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕೋಡ್ ಅರ್ಥ ಮಾಡ್ಕೊಂಡು ಏನು, ಓಕೆ ನೀವು ಲಾಗ್ ಲೆವೆಲಲ್ಲಿ ಹಾಕಿದ್ದೀರಾ, ಲೋಡ್ ಮಾಡ್ತಾ ಇದ್ದೀರಾ. ಇಲ್ಲಿ ನೋಡಿ ಲಾಗಿಂಗು ಬೇಸಿಕ್ ಕಾನ್ಫಿಗರೇಷನ್ ಅಂತ ಇದೆ. ಇಲ್ಲಿ ನೋಡಿ ಇವಾಗ ಇಲ್ಲಿಗೆ ಬನ್ನಿ ಮತ್ತೆ ಡ್ರಾಯಿಂಗ್ ಬೋರ್ಡಿಗೆ. ಇವಾಗ ಲಾಗಿಂಗಲ್ಲಿ 2 ಥರ ಕಾನ್ಫಿಗರೇಷನ್ ಇದೆ. ಒಂದು ಬೇಸಿಕ್ ಕಾನ್ಫಿಗರೇಷನ್, ನಾವು ಇವಾಗ ನೋಡ್ತಾ ಇರೋದು ಫಸ್ಟ್ ನೋಡೋದು ಬೇಸಿಕ್ ಕಾನ್ಫಿಗರೇಷನ್ ಆಯಿತಾ. ನಾವು ಫಸ್ಟು ಬೇಸಿಕ್ ನೋಡೋಣ, ನಾವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಈ ರೊಟೇಟಿಂಗ್ ಫೈಲ್ ಹ್ಯಾಂಡ್ಲರ್ ಏನು ನಮಗೆ ಅಡ್ವಾಂಟೇಜ್ ಕೊಡುತ್ತೆ ಅನ್ನೋದು ನೋಡೋಣ ಅಲ್ವಾ. ಇವಾಗ ಬನ್ನಿ, ಇದು ಇಂಪೋರ್ಟ್ ಗೊತ್ತಾಯ್ತಾ. ಇವಾಗ ಲಾಗಿಂಗ್ ಡಾಟ್ ಬೇಸಿಕ್ ಕಾನ್ಫಿಗರೇಷನ್ ಅಂತಿದೆ. ಅದರೊಳಗೆ ನಾನು ಲೆವೆಲ್ ಹಾಕ್ಕೊಂಡಿದ್ದೀನಿ. ಯಾವ ಲೆವೆಲ್ ಅಂತ ನಾನು ಎಲ್ಲಿ ಎನ್ವಿರಾನ್ಮೆಂಟ್ ಫೈಲಿಂದ ಬರ್ತಾ ಇದೆ ಓಕೆನಾ. ಇಲ್ಲಿ ನಾನು ಲೆವೆಲ್ ಸೆಟ್ ಮಾಡಬೇಕು, ಫಾರ್ಮ್ಯಾಟ್ ಸೆಟ್ ಮಾಡಬೇಕು. ಈ ಫಾರ್ಮ್ಯಾಟ್ ಏನು, ಈ ಟೈಮ್ ಸ್ಟ್ಯಾಂಪ್ ಬರಬೇಕಾ, ಈ ಲೆವೆಲ್ ನೇಮ್ ಅಂದರೆ ಇನ್ಫೋ ಇದೆಯಾ ಅಥವಾ ಯಾವುದಿದೆ ಲೆವೆಲ್ ನೇಮ್ ಹೇಳುತ್ತೆ. ಅದಾದಮೇಲೆ ಈ ಮೆಸೇಜ್ ಯಾವುದು, ಇದರೊಳಗಿರೋ ಮೆಸೇಜಸ್ ಆಯಿತಾ. ಇವಾಗ ನಾನು ಡಿಬಗ್ ಅಂತ ಹಾಕಿರೋದ್ರಿಂದ ನನಗೆ ಇಷ್ಟು ಪ್ರಿಂಟ್ ಆಗಬೇಕು ನಮ್ಮ ಥಿಯರಿ ಪ್ರಕಾರ. ಅದಕ್ಕಿಂತ ಮುಂಚೆ ಈ .env ನಮ್ಮ ಹತ್ರ ಇಲ್ಲ. ಅದನ್ನು ನಾವು ಹೆಂಗೆ ಇವಾಗ ಇನ್ಸ್ಟಾಲ್ ಮಾಡೋದು ನೋಡಿ. ಹಳೆ ಕಾನ್ಸೆಪ್ಟೆಲ್ಲ ಇಲ್ಲಿ ನಿಮಗೆ ರೀಕಾಲ್ ಆಗುತ್ತೆ. ನಾವು UV ಯೂಸ್ ಮಾಡೋಣ ಆಯಿತಾ. UV init ಅಂತ ಮಾಡಿದ್ರೆ ಅವಾಗೇನಾಗುತ್ತೆ, ಇನಿಷಿಯಲೈಸ್ ಆಗುತ್ತೆ ಈ ಪರ್ಟಿಕ್ಯುಲರ್
ಫೋಲ್ಡ್ರ್ ಒಳಗೆ ಯು ವಿ. ಓಕೆನಾ, ನಾವು ಇದೆಲ್ಲ ಕಲ್ತ್ಕೊಂಡ್ಬಂದ್ಬಿಟ್ಟಿದ್ದೀವಿ. ನಾವು ಎನ್ವಿರಾನ್ಮೆಂಟ್ ಹೆಂಗೆ ಸೆಟಪ್ ಮಾಡೋದು, ಯು ವಿ ಯಾಕೆ ಯೂಸ್ ಮಾಡಬೇಕು, ಯಾಕೆ ಯು ವಿ ಬೆಟರು, ನಮಗೆ ಪೊಯೆಟ್ರಿ ಎಲ್ಲ ಇದೆ ಅದಕ್ಕಿಂತ ಅಂತ. ನೋಡಿ ಇವಾಗ ಏನಾಯಿತು, ಪೈಥಾನ್ project.tvml ಕ್ರಿಯೇಟ್ ಆಗಿದೆ. ನನಗೇನು ಡಿಪೆಂಡೆನ್ಸಿ ಇಲ್ಲ. ಇಲ್ಲಿ ಸ್ಟಿಲ್ ನಿಮಗೆ ಎರರ್ ಬರ್ತಾ ಇದೆ, ಯಾಕಂದರೆ ನಿಮಗೆ .env ಅನ್ನೋದು ಇಲ್ಲ ಅಂತ ಹೇಳ್ತಾ ಇದೆ. ನಾನು ಅವಾಗ ಇನ್ಸ್ಟಾಲ್ ಮಾಡಬೇಕಲ್ವಾ, ಅದಕ್ಕೇನು ಮಾಡಬೇಕು, ಪಿಪ್ ಇನ್ಸ್ಟಾಲ್ ಅಲ್ಲ ಇದು ಪಿಪ್ಪೇ ಬೇರೆ ಯು ವಿ ಬೇರೆ, ನಿಮ್ಗೆ ಗೊತ್ತಿದೆ. ಇಲ್ಲಾಂದರೆ ನೋಡ್ಕೊಂಬನ್ನಿ ಹಳೆ ವೀಡಿಯೋಸ್. ಯು ವಿ ಆ್ಯಡ್, ಅದಾದಮೇಲೆ ಈ ಲೈಬ್ರರಿ ಹೆಸರು ಹಾಕ್ಬೇಕು ನೀವು. ಲೈಬ್ರರಿ ಹೆಸರೇನು python.env ಅಂತ, ಅದನ್ನು ಹಾಕಿ ಆ್ಯಡ್ ಅಂತ ಹೊಡೆದ್ರೆ ಟಕ್ಕಂತ ಇನ್ಸ್ಟಾಲ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಬಂದು ನಿಮಗೆ ಕುತ್ಕೊಂತು ಆಯಿತಾ. ಬಟ್ ಇಲ್ಲಿ ಸ್ಟಿಲ್ ಎಲ್ಲೋ .env ಎರರ್ ತೋರಿಸ್ತಾ ಇದೆಯಲ್ಲ, ಏನಿದು ಅಂದರೆ ಇವಾಗ ನಾವು ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೀವಿ ಆಯಿತಾ. ಈ ಎನ್ವಿರಾನ್ಮೆಂಟ್ ಒಳಗಿದೆ ಅದು. ಬಟ್ ಆದರೆ ಇದು ವಿ ಎಸ್ ಕೋಡಿಗೆ ಗೊತ್ತಿಲ್ಲ. ನಾನು ಆ ಇಂಟರ್ಪ್ರಿಟರ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಇಂಟರ್ಪ್ರಿಟರ್ ಅಂತ ಹೊಡೀರಿ ಇಲ್ಲಿ ಮೇಲೆ. ಅವಾಗ ನೀವೆಲ್ಲ ಹೇಳಬೇಕು, ನೋಡಿ ನನಗೆ ಕಾಣಿಸ್ತಾ ಇದೆಯಾ, ಇಲ್ಲಿ ಕಾಣಿಸ್ತಿಲ್ಲ ಅಂದರೆ ಏನು ಮಾಡ್ಬೇಕು ನೀವು ಇಲ್ಲಿ ಡೌನ್ ಬನ್ನಿ, ಇಲ್ಲಿ ಬಿನ್ನಿಗೆ ಬನ್ನಿ. ಇಲ್ಲಿ ನೋಡಿ ಪೈಥಾನ್ ಇದೆಯಲ್ಲ, ಇಲ್ಲಿ ತೊಗೊಂಡು ಕಾಪಿ ಪಾತ್ ಹೊಡೀರಿ. ಅಬ್ಸಲ್ಯೂಟ್ ಪಾತ್ ಅಲ್ಲ, ಎಲ್ಲೋ ಕಾಪಿ ಪಾತ್. ಇಲ್ಲಿ ಬನ್ನಿ, ಇಂಟರ್ಪ್ರಿಟರ್ ಪಾತ್ ಅಂತ ಹೊಡೀರಿ. ಇಲ್ಲಿ ಪಾತ್ ಹೊಡೆದು ಇಲ್ಲಿ ನಿಮಗೆ ಪೇಸ್ಟ್ ಮಾಡಿ. ಇವಾಗ ಏನಾಯ್ತು ನೋಡಿ, ಎರರ್ ಹೋಯ್ತು ತಾನೇ. ಇಲ್ಲಿ ನೀವು ವಿ ಎಸ್ ಕೋಡಿಗೆ ಹೇಳ್ತಾ ಇದ್ದೀರಾ ಈ ಪರ್ಟಿಕ್ಯುಲರ್ ಪೈಥಾನ್ನ ಯೂಸ್ ಮಾಡು, ಇಂಟರ್ಪ್ರಿಟರ್ ಯೂಸ್ ಮಾಡು, ಈ ಎನ್ವಿರಾನ್ಮೆಂಟ್ ಯೂಸ್ ಮಾಡು ಅಂತ ಆಯಿತಾ. ಅವಾಗ ಏನಾಯಿತು, ಇದ್ರೊಳಗೆ ಲೈಬ್ರರಿ ಇದೆ, ಇವಾಗ ಇನ್ಸ್ಟಾಲ್ ಆಯಿತು, ನೋಡಿ ಎರರ್ ಹೋಯ್ತು. ಅರ್ಥ ಆಯ್ತಾ. ಇವಾಗ ನೀವು ಈ ಕೋಡ್ನ ರನ್ ಮಾಡಬೇಕು, ಆವಾಗ ನಿಮಗೆ ಗೊತ್ತಾಗುತ್ತೆ ಏನು ಪ್ರಿಂಟ್ ಆಗ್ತಿದೆ ಇವಾಗ ಕನ್ಸೋಲಲ್ಲಿ ಅಂತ. ಓಕೆ, ಈ ಥರ ಹಾಕಬೇಕು, ರನ್ ಹೊಡಿಬೇಕು. ಇಲ್ಲಿ ನೋಡಿ ಏನು ಕಾಣಿಸ್ತಾ ಇದೆ, ನೋಡಿ ಟೈಮ್ ಸ್ಟ್ಯಾಂಪ್ ಕಾಣಿಸ್ತಿದೆ. ಈ ಫಾರ್ಮೆಟ್ ನಾನೇ ಸೆಟ್ ಮಾಡಿರೋದು. ಎಲ್ಲಿ ಸೆಟ್ ಮಾಡಿರೋದು, ಇಲ್ಲಿ. ಇವಾಗ ಎಲ್ಲದು ಕನೆಕ್ಟ್ ಆಯ್ತಾ ಡಾಟು. ನೋಡಿ ಇಲ್ಲಿ ಏನು ಹೇಳ್ತಾ ಇದೆ, ಡಿಬಗ್ ಅಂತಿದೆ, ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಡ್ತಾ ಇದೆ ಆಯಿತಾ. ಇಲ್ಲಿ ಟೈಮು ಕೂಡ ಹೇಳ್ತಾ ಇದೆ. ನನಗೆ ಇವಾಗ ಡಿಬಗ್ ಬಂದರೆ ಯಾವ ಟೈಮಿಗೆ, ಬರೀ ಡಿಬಗ್ ಮಾತ್ರ ನಾನು ಫಿಲ್ಟರ್ ಮಾಡಿ ಸರ್ಚ್ ಮಾಡ್ಬಿಡ್ಬೋದು. ಅರ್ಥ ಆಗ್ತಿದೆಯಾ ನಿಮಗೆ. ಇಲ್ಲಿ ನೋಡಿ ಫಾರ್ಮೆಟ್ ಬಂದು ಡಿಬಗ್ ಬಂದು. ಇವಾಗ ನಾನು ಡಯಲ್ ಬಗ್ಗೆ ನೋಡೋಣ. ಡಯಲ್ ಹೇಳ್ತಿದ್ನಲ್ಲ, ಇಲ್ಲಿ ಡಿಬಗ್ ಅಂತ ಇದೆ. ಇವಾಗ ಏನು ಮಾಡ್ತೀನಿ, ಬರೀ ಇನ್ಫೋ ಅಂತ ಹಾಕ್ತೀನಿ. ಓಕೆನಾ, ಇನ್ಫೋ ಅಂತ ಹಾಕೋಣ. ಇನ್ಫೋ ಅಂತ ಹಾಕ್ತಾ ಇದ್ದೀನಿ. ಓಕೆನಾ, ಡಯಲ್ಲು. ಇವಾಗ ಏನು ಮಾಡೋಣ, ಇವಾಗ ಮತ್ತೆ ರನ್ ಮಾಡ್ತೀನಿ. ಓಕೆನಾ, ಅದೇ ಪ್ರೋಗ್ರಾಮ್ ಆಯಿತಾ. ನಾನೇನು ಫೈಲಲ್ಲಿ ಹೋಗ್ಬಿಟ್ಟು ಏನು ಚೇಂಜ್ ಮಾಡಿ, ನೋಡಿ ಏನು ಡಿಬಗ್ ಅನ್ನೋದು ನಾನು ಕಮೆಂಟ್ ಮಾಡಿಲ್ಲ. ಬಟ್ ನೋಡಿ ಇವಾಗ ಏನಾಗುತ್ತೋ, ಇಲ್ಲಿ ನೋಡಿ ಏನಾಯಿತು, ಇನ್ಫೋ ಬಂತು. ಇಲ್ಲಿ ನೋಡಿ ಮುಂಚೆ ಡಿಬಗ್ ಬರ್ತಾ ಇತ್ತು, ನಾನು ಡಯಲ್ ಸೆಟ್ ಮಾಡಿದೆ. ಇವಾಗ ಇನ್ಫೋಯಿಂದ ಕೆಳಗೆ ಏನೇನಿದೆ ಬಕೆಟ್ಸ್ ಒಳಗೆ ಅದು ಮಾತ್ರ ಬರ್ತಾ ಇದೆ. ಹಂಗಾರೆ ನಾನು ಬರೀ ಕ್ರಿಟಿಕಲ್ ಹಾಕ್ತೀನಿ. ಓಕೆನಾ, ಕ್ರಿಟಿಕಲ್ ಹಾಕಿದ್ರೆ ಏನಾಗುತ್ತೆ, ಬರೀ ನೋಡೋಣ ಬನ್ನಿ. ಬರೀ ಕ್ರಿಟಿಕಲ್ ಹಾಕಿದ್ನ ಇವಾಗ ನೋಡಿ, ಸೇವ್ ಮಾಡ್ತೀನಿ. ಇವಾಗ ಏನಾಗುತ್ತೆ ನೋಡೋಣ. ನೋಡಿ ಬರೀ ಕ್ರಿಟಿಕಲ್ ಬಂತಾ, ಕಾಣಿಸ್ತಾ ಇದೆ ಇವಾಗ ಕ್ಲೀನಾಗೆ. ಬರೀ ಕ್ರಿಟಿಕಲ್ ಬಂತು. ನಿಮ್ಗೆ ಗೊತ್ತಾಗ್ತಿದೆ ಡಯಲರ್ ಅಂದರೆ ಏನು ಹೆಲ್ಪ್ ಮಾಡ್ತಾ ಇದೆ ಅಂತ. ಇವಾಗ ಒಂದು ನಮಗೆ ಕರೆಕ್ಟ್ ಫಾರ್ಮ್ಯಾಟ್ ಕೊಡ್ತು, ಒಂದು ಡಯಲರ್ ಕೊಡ್ತು. ಈ ಡಯಲರಿಂದ ನಾವು ಹೆಂಗೆ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು, ಎಷ್ಟು ನಮಗೆ ಲಾಕ್ ಪ್ರಿಂಟ್ ಆಗಬೇಕು. ಇವಂದು ನಾನು ಕೋಡ್ ಏನು ಚೇಂಜ್ ಮಾಡಿಲ್ಲ, ಅಲ್ಲಿ ಸೇಮ್ ಹಂಗೆ ಇದೆ. ನಮಗೆ ಈ ಲಾಗಿಂಗ್ ಮಾಡ್ಯೂಲ್ ನಮಗೆ ಹೆಲ್ಪ್ ಮಾಡ್ತಾ ಇರೋದು ಈ ಡಯಲ್ ಸೆಟ್ ಮಾಡೋಕ್ಕೆ. ಇಷ್ಟು ಅರ್ಥ ಆಯ್ತಾ ನಿಮಗೆ. ಇಷ್ಟು ಅರ್ಥ ಆದಮೇಲೆ ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಏನು ಗೊತ್ತಾಗಬೇಕು. ಇವಾಗ ಇದನ್ನು ನಾನು ಇಲ್ಲಿ ಬರೇ ಪ್ರಿಂಟ್ ಆಗಿಬಿಟ್ರೆ ಸಾಲಲ್ಲ, ಇದನ್ನು ಒಂದು ಫೈಲಲ್ಲಿ ಪ್ರಿಂಟ್ ಆಗಬೇಕು. ಯಾಕೆ, ನಾನು ಹೇಳ್ದೆ ತಾನೆ ಈ ಟರ್ಮಿನಲಲ್ಲಿ ಒಂದು ಲಿಮಿಟೇಷನ್ ಇದೆ. ಆ MB ಆದಮೇಲೆ ಅದು ಸ್ಟೋರ್ ಆಗಲ್ಲ. ಅದಕ್ಕೋಸ್ಕರ ನಮ್ಮ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗಿರೋದೇನು, ಇಲ್ಲಿ ನೋಡಿ ಈ ಬೇಸಿಕಲ್ಲಿ ನಾವೇನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಫಸ್ಟು ಇವಾಗ ಟರ್ಮಿನಲಲ್ಲಿ ಪ್ರಿಂಟ್ ಮಾಡ್ತಾಯಿದ್ದೀವಿ. ಇವಾಗ ನಾವೇನು ಮಾಡ್ತೀವಿ, ಒಂದು ಫೈಲಿಗೆ ಸೇವ್ ಮಾಡ್ತೀವಿ. ಒಂದು ಫೈಲಿಗೆ ಸೇವ್ ಮಾಡ್ತಾಯಿದ್ದೀವಿ ಅಲ್ವಾ. ಫೈಲಿಗೆ ಸೇವ್ ಮಾಡಬೇಕಂದ್ರೆ ಒಂದು ಕಾನ್ಫಿಗರೇಷನ್ ಇದೆ. ಏನು ಕಾನ್ಫಿಗರೇಷನ್ ಇದೆ, ಇಲ್ಲಿ ನೋಡಿ ಇಷ್ಟು ಹಾಕ್ಬೇಕಷ್ಟೇ ನಾವು. ಇಲ್ಲಿ ನಾನು ಆಲ್ರೆಡಿ ಫಾರ್ಮೆಟ್ ಹಾಕ್ಕೊಂಡಿದ್ದೀನಿ, ಇಲ್ಲಿಂದ ಹಾಕೊಂಡ್ಬಿಡ್ತೀನಿ. ಓಕೆನಾ, ಇಲ್ಲಿ ಹಾಕ್ಕೊಂಡು ಬನ್ನಿ. ಇವಾಗ ನಾನು ಬೇಸಿಕ್ ಕಾನ್ಫಿಗರೇಷನ್ ಆಲ್ರೆಡಿ ಬರ್ಕೊಂಡಿದ್ದೀನಿ ಅಂತ ಕಾಣುತ್ತೆ. ಓಕೆ, ಇಲ್ಲಿ ಬರ್ಕೊಂಡಿದ್ದೀನಿ. ಬಟ್ ನಾವು ಒಂದು ಕೆಲಸ ಮಾಡೋಣ, ಇದರಲ್ಲೇ ವರ್ಕ್ ಮಾಡೋಣ ಆಯಿತಾ. ನಿಮಗೆ ಅವಾಗ ಕ್ಲೀನಾಗಿ ಅರ್ಥ ಆಗುತ್ತೆ. ಇಲ್ಲ ಅದು ಆಟೋಮೆಟಿಕ್ ಸಿಂಕ್ ಆಗುತ್ತೆ. ನೋಡಿ ಏನು ಮಾಡಿದ್ದೀನಿ, ಇಲ್ಲಿ ನೋಡಿ ಏನು ಮಾಡಿದ್ದೀನಿ, app.logger ಅಂತ ಬರಲಿ, ಅದ್ರ ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಆಯಿತಾ. ಬಿಟ್ಟರೆ ಬೇರೆ ಏನು ಹಾಕಿದ್ದೀನಿ ಇಲ್ಲಿ, ನಾನು ಇಲ್ಲಿ ಏನು ಹಾಕಿದ್ದೀನಿ ಅಂದರೆ ಇಲ್ಲಿ ನನಗೊಂದು ಫೋಲ್ಡರ್ ಕ್ರಿಯೇಟ್ ಆಗಲಿ ಅಂತ ಹಾಕ್ಕೊಂಡಿದ್ದೀನಿ. ಏನೋ ನೋಡಿ ಇದು ಹಾಕಿದ್ರಾ, ಇದಾದಮೇಲೆ ನೋಡಿ ಸ್ವಲ್ಪ ಕೆಳಗಡೆ ನೀವೇನು ಹಾಕಬೇಕು, ನಾನು ಫೋಲ್ಡರ್ ಕ್ರಿಯೇಟ್ ಆಗಬೇಕಲ್ವ, ಅದಕ್ಕೆ ನನಗೆ ಇದೇ ಕರೆಂಟ್ ವರ್ಕಿಂಗ್ ಡೈರೆಕ್ಟ್ರಿಯಲ್ಲಿ ಆಗಬೇಕು ಅಂತ ನಾನು ಹೇಳ್ತೀನಿ. ಲಾಕ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಬೇಕು. ನೋಡಿ ಮೇಕ್ ಡೈರೆಕ್ಟ್ರಿ ಅಂತ ಹೇಳ್ತಾ ಇದ್ದೀನಿ. ಅದ್ರ ಒಳಗಡೆ ನನಗೆ ಬರಬೇಕದು. ಹಂಗಾರೆ ಇಲ್ಲಿ ಬನ್ನಿ, ಅದ್ರ ಒಳಗೆ ಬರಬೇಕಂತ ಏನು ಹೇಳ್ಬೇಕು, ಇಲ್ಲಿ ನೋಡಿ ಈ ಥರ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಇವಾಗ log/ ಅಂತ ಹಾಕೊಂಬಿಡ ನಿಮಗೆ ಫೈಲ್ ನೇಮ್ ಆಯಿತಾ. ಇಲ್ಲಿ ಕೆಳಗೆ ಬನ್ನಿ, log/applog. ಇವಾಗ ಏನು ಮಾಡ್ತೀನಿ ಅರ್ಥ ಆಯ್ತಾ. ಇಲ್ಲಿ ಒಂದು ಲಾಕ್ಸ್ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ಫೋಲ್ಡರ್ ಇಲ್ಲ ಅಂದರೆ ಇದು ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ. ಅದ್ರ ಒಳಗಡೆ ಹೋಗ್ಬಿಟ್ಟು ನಾನು ಏನಂದರೆ app.log ಅಂತ ಬರ್ಕೊಳ್ತಾ ಇದ್ದೀನಿ ಆಯಿತಾ. ಇವಾಗ ಲಾಕ್ಸ್ ಅನ್ನೋ ಫೋಲ್ಡರ್ ಕ್ರಿಯೇಟ್ ಆಗಬೇಕು, ಅದ್ರ ಒಳಗೆ ಈ ಲಾಕ್ಸ್ ಎಲ್ಲ ಕುತ್ಕೋಬೇಕು. ಇವಾಗ ನನ್ನ ಟರ್ಮಿನಲಲ್ಲಿ ಬರೋಲ್ಲ, ಇದು ಯಾವ್ದು ಲಾಕ್ಸು ಹೋಗ್ಬಿಟ್ಟು ಆ ಫೈಲ್ ಒಳಗೆ ಕೂತ್ಕೊಳ್ಳುತ್ತೆ. ಓಕೆನಾ, ಬನ್ನಿ ಇವಾಗ ನಾನು ರನ್ ಮಾಡ್ತೀನಿ. ಇಲ್ಲಿ ನೋಡಿ ಇಲ್ಲೇನೂ ಬಂದಿಲ್ಲ, ಬಟ್ ಆದರೆ ನೋಡಿ ಲಾಕ್ ಫೈಲ್ ಕ್ರಿಯೇಟ್ ಆಯಿತು. ಇದ್ರ ಒಳಗಡೆ ನಮ್ಮ ಲಾಕ್ಸ್ ಎಲ್ಲ ಬಂದು ಕೂತ್ಕೊಂಡಿದೆ ಆಯಿತಾ. ಇಲ್ಲಿ ಕ್ರಿಟಿಕಲ್ ಅಂತಿದೆ, ಯಾಕೆ ಕ್ರಿಟಿಕಲ್ ಬಂದಿದೆ, ಇದು ಕರೆಕ್ಟಾಗಿ ಸೇವ್ ಆಗಿಲ್ವ ನೋಡಿ, ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀನಿ ನೋಡಿ. ಇವಾಗ ಮತ್ತೆ ಇದನ್ನು ರನ್ ಮಾಡ್ತೀನಿ, ಬನ್ನಿ ರನ್ ಮಾಡಿದೆ. ಇವಾಗ ಏನಾಯಿತು, ಅಪೆಂಡ್ ಆಗಿರುತ್ತೆ. ಇವಾಗ ನೋಡಿ ಕ್ರಿಟಿಕಲ್ ಅಂತ ಬಂದಿತ್ತಾ, ಅದಾದಮೇಲೆ ಅಪೆಂಡ್ ಆಯಿತು. ಯಾಕೆ ಅಪೆಂಡ್ ಆಯಿತು, ಇಲ್ಲಿ ನೋಡಿ ಫೈಲ್ ಮೋಡ್ A ಅಂತ ಕೊಟ್ಟಿದ್ದೀನಿ. ಇದು ಟೆಕ್ಸ್ಟ್ ಫೈಲ್ ಆಗಿರೋದ್ರಿಂದ UTF-8 ಎನ್ಕೋಡಿಂಗ್ ಟೆಕ್ನಿಕ್ ಎಲ್ಲ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ.
ಇಷ್ಟು ಅರ್ಥ ಆಯ್ತಾ? ಇವಾಗ ಬೇಸಿಕ್ ಕಾನ್ಫಿಗರೇಷನು. ಇವಾಗ ನಾವು ಎಲ್ಲಿಗೆ ಬಂದ್ವಿ? ಟರ್ಮಿನಲ್ ಪ್ರಿಂಟ್ ಮಾಡ್ತಿದ್ವಿ, ಇವಾಗ ಫೈಲಲ್ಲೂ ಕೂಡ ಪ್ರಿಂಟ್ ಮಾಡ್ತಾಯಿದ್ವಿ. ಓಕೆನಾ? ಅದಾದಮೇಲೆ ಮಾಡ್ಯೂಲ್ ಲೆವೆಲ್ ಲಾಗರ್. ಇವಾಗ ಏನಾಗ್ಬಿಡುತ್ತೆ, ಇಲ್ಲಿ ನೋಡಿ ಏನೇನು ಕಾಣ್ತಾ ಇದೆ ನಿಮಗೆ ಅಂತ. ಇವಾಗ ಟೈಮ್ ಕಾಣ್ತಾ ಇದೆ, ಇಲ್ಲಿ ಕ್ರಿಟಿಕಲ್ ಅಂತ ಕಾಣ್ತಿದೆ, ಆಯಿತಾ? ಇಲ್ಲಿ ನಿಮಗೆ ಏನು ಪ್ರಿಂಟ್ ಮಾಡ್ತೀರಾ ಪ್ರಿಂಟ್ ಕಾಣ್ತಾ ಇದೆ. ಬಟ್ ಆದರೆ ಯಾವ ಫೈಲಲ್ಲಿ ಅಂತ ಗೊತ್ತಾಗ್ತಿಲ್ಲ. ನೀವು ಪ್ರೊಡಕ್ಷನ್ ಇವಾಗ ಸಾವಿರಾರು ಫೈಲ್ಸ್ಗಳು ಇರ್ತವೆ. ಇವಾಗ ಏನು ಮಾಡ್ತೀರಾ? ಅವಾಗ ಫೈಲು ಯಾವ ಫೈಲಲ್ಲಿ ಎರರ್ ಬಂದಿದೆ ಅಂತ ಗೊತ್ತಾದರೆ ಇನ್ನೂ ಈಸಿ ತಾನೇ ನೀವು ಫೈಂಡ್ ಔಟ್ ಮಾಡೋಕ್ಕೆ. ಅದೇ ಹೆಂಗೆ ಮಾಡೋದು? ಅದಕ್ಕೂ ಒಂದು ಫೀಚರ್ ಕೊಟ್ಟಿದ್ದಾರೆ ನೋಡಿ. ನಿಮಗೆ ಇಲ್ಲಿ ಲಾಗರ್ನ logging.getLogger ಅಂತ ಹೇಳ್ಬಿಟ್ಟು __ ನೇಮ್ ಇದನ್ನು ಯೂಸ್ ಮಾಡಬೇಕು. ಇದು ನಿಮಗೆ ಹೇಳ್ಕೊಟ್ಟಿದ್ದೆ ನಾನು ಮುಂಚೆ, ಅದಕ್ಕೆ ಹೇಳ್ತಿರೋದು. ನಾನು ಎಲ್ಲ ಬೇಸಿಕ್ಸ್ ಕವರ್ ಮಾಡಿದಾಗ ನೋಡಿ, ಈ ಥರ ಅಡ್ವಾನ್ಸ್ ಕಾನ್ಸೆಪ್ಟ್ಗಳು ಬಂದಾಗ ನಿಮಗೆ ಟಕ್ ಅಂತ ಸಿಂಕ್ ಆಗುತ್ತೆ. ಇದು ಎಲ್ಲಿಂದ ಬರ್ತಿದೆ? ಇದು ಬಿಲ್ಟ್ ಇನ್ ವೇರಿಯಬಲ್. ಇದು ನಮ್ಮ .py ಫೈಲಿಗೆ ಬಿಲ್ಟ್ ಇನ್ ವೇರಿಯಬಲ್ ನಮ್ಮ ಪೈಥಾನೇ ಕೊಟ್ಬಿಡತ್ತೆ. ಆ ವೇರಿಯಬಲ್ ನಮಗೆ ಏನು ಮಾಡುತ್ತೆ? ನಾನು ಡೈರೆಕ್ಟಾಗಿ ರನ್ ಮಾಡಿದೆ ಆ ಪರ್ಟಿಕ್ಯುಲರ್ .py ಫೈಲ್ನ ಅಂದರೆ ಅದನ್ನು ಮೇನ್ __ ಮೇನ್ ಅಂತ ಕನ್ಸಿಡರ್ ಮಾಡಿರುತ್ತೆ. ನಾನು ಇಂಪೋರ್ಟ್ ಮಾಡಿ ಕಾಲ್ ಮಾಡಿದ್ರೆ ಆ ಫೈಲ್ ನೇಮೇ ನನಗೆ ಕರೆಕ್ಟಾಗಿ ಇಲ್ಲಿ ಬರುತ್ತೆ. ಅಂದರೆ ಎಲ್ಲ ಫೈಲಿಗೂ ನಾನು ಈ ಥರ ಸ್ಟಾರ್ಟಿಂಗಲ್ಲಿ ಲೈನ್ ಹಾಕಿದ್ರೆ, ನಾನು ಒಂದು ಲೈನ್ ಹಾಕಿದ್ರೆ ನನಗೆ ಯಾವ ಫೈಲಲ್ಲಿ ಎರರ್ ಬರ್ತಿದೆ ಅಂತ ಕೂಡ ಇಲ್ಲಿ ಕಾಣೋ ಥರ ಮಾಡ್ಬೋದು ನಾನು. ಹಂಗಾರೆ ಅದು ಹೆಂಗೆ ಮಾಡೋದು ಬನ್ನಿ ನೋಡೋಣ. ಇಲ್ಲಿ ಮಾಡ್ಯೂಲ್ ಲಾಗರ್ ಅಂತ ಇದೆ, ಆಯಿತಾ? ಸಿಂಪಲಾಗಿ ನೋಡಿ, ಇದನ್ನು ಜಾಸ್ತಿ ಕಾಂಪ್ಲಿಕೇಶನ್ ಇಲ್ಲ ನೋಡಿ. ಇವಾಗ ಆಲ್ರೆಡಿ ಡೈರೆಕ್ಟ್ರಿ ಇದೆ, ಹಂಗಾಗಿ ಅದು ಕ್ರಿಯೇಟ್ ಮಾಡಲ್ಲ, ಸ್ಕಿಪ್ ಮಾಡ್ಕೊಳ್ಬಿಡತ್ತೆ ಅದು ಇಂಟರ್ನಲ್ಲಿ. ನೋಡಿ ಲಾಗಿಂಗ್ ಇನ್ಫೋ ಅಂತ ಹಾಕ್ಕೊಂಡಿದ್ದೀನಿ, ಇದು ಎನ್ವಿರಾನ್ಮೆಂಟಿಂದ ಬರುತ್ತೆ, ಇಲ್ಲಿ ಡೈರೆಕ್ಟ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಫಾರ್ಮ್ಯಾಟ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲೊಂದು ನೇಮ್ ಅಂತ ಎಕ್ಸ್ಟ್ರಾ ಹಾಕಿದ್ದೀನಿ. ಈ ನೇಮ್ ಎಲ್ಲಿಂದ ಬರುತ್ತೆ ಅಂದರೆ ಇಲ್ಲಿಂದ ಬರುತ್ತೆ. ಇಲ್ಲಿ ನೋಡಿ logger.getLogger ಅಂತ ಇದೆಯಲ್ಲ, ಇಲ್ಲಿ ನೇಮ್ ಇದೆಯಲ್ಲ, ಇದು ಆಟೋಮೆಟಿಕ್ ಇಲ್ಲಿ ಬೈಂಡ್ ಆಗುತ್ತೆ. ಇವಾಗ ಏನಂದರೆ ನಮ್ಮ ನೋಡಿ, ಇಲ್ಲಿ ಎರರ್ ಬರ್ಬೇಕಾದ್ರೆ ಇಬ್ಬರೇ ವಾರ್ನಿಂಗ್ ಬರ್ತಾ ಇದೆಯಲ್ಲ ನೋಡಿ, ಲಾಗ್ ಲೆವೆಲ್ ವಾರ್ನಿಂಗ್ ನೆಕ್ಸ್ಟು ಇವಾಗ ಫೈಲ್ ನೇಮ್ ಬರುತ್ತೆ. ಅದು ಸಖತ್ ಈಸಿ ಅಲ್ವಾ? ಹಂಗಾರೆ ನಾನು ಹೇಳಿದ್ದು ಮುಂಚೆ ಹೇಳಿದ್ನಲ್ಲ, ಆ ಕಾನ್ಸೆಪ್ಟ್ ಒಂದು ಸತಿ ನೋಡ್ಬಿಡೋಣ. ನಿಮಗೆ ಎಲ್ಲಿ ಹೇಳ್ಕೊಟ್ಟಿದ್ದೆ ನಾನು ಇದನ್ನು? ನಿಮ್ಮ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ನೋಡಿ 29 ಪಾರ್ಟಲ್ಲಿ ನೋಡಿ, ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ನೇಮ್ = ಮೇನ್ ನೋಡಿ, ಪ್ರಿಂಟ್ ಮಾಡಿ ನೋಡ್ತಾ ಇದ್ದೀನಿ ನಾನು. ಸಿ ವಾಟ್ಸ್ ಆ್ಯಕ್ಚುಲಿ ದಿಸ್ ಒನ್. ಎವ್ರಿ ಪೈಥಾನ್ ಫೈಲ್ ಹ್ಯಾಸ್ ಎ ಬಿಲ್ಟ್ ಇನ್ ವೇರಿಯಬಲ್ ಕಾಲ್ಡ್ ದಿಸ್, ಯು ಡೋಂಟ್ ಕ್ರಿಯೇಟ್ ಇಟ್. ನೋಡಿ, ನಾನು ಅದಕ್ಕೆ ಹೇಳಿದೆ, ಎಲ್ಲ ಕಾನ್ಸೆಪ್ಟನ್ನು ನಾನು ಹೇಳ್ಕೊಟ್ಟಿರ್ತೀನಿ ನಿಮಗೆ. ನೀವು ಕಾನ್ಸಂಟ್ರೇಟಾಗಿ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ, ಅದಕ್ಕೆ ನಾನು ಏನು ಮಾಡ್ತೀನಿ, ನಿಮ್ಗೆ ಒಂದು ಸತಿ ಇಲ್ಲಿ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ಈ ಮಾಡ್ಯೂಲ್ ಲಾಗರ್ನ ಡೈರೆಕ್ಟಾಗಿ ಕಾಲ್ ಮಾಡಿದ್ರೆ ಈ ನೇಮ್ ವ್ಯಾಲ್ಯೂ ಅನ್ನೋದು ಮೇನ್ ಅಂತ ಇರುತ್ತೆ. ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ಡೇಟಾ ಹೆಂಗಪ್ಪ ರನ್ ಮಾಡೋದು? ಇವಾಗ UV ರನ್ ಇದೇನಿದು Python 3 ಮಾಡ್ಯೂಲ್ ಲಾಗರ್. ಇಲ್ಲಿ ನೋಡಿ ಏನಂತ ಬಂತು ನೋಡಿ, ಇಲ್ಲಿ ಮೇನ್ ಅಂತ ಬರ್ತಾ ಇದೆ ಹೆಸರು, ಇಲ್ಲಿ ಮೇನ್ ಅಂತ ಬರ್ತಾ ಇದೆ. ಇವಾಗ ನಾನೇನಾರ ಇಂಪೋರ್ಟ್ ಮಾಡಿ ಇದನ್ನು ಕಾಲ್ ಮಾಡಿದೆ ಅಂದರೆ ಇವಾಗ ಇದ್ರ ರಿಯಲ್ ನೇಮ್ ಬರುತ್ತೆ. ಇಂಪೋರ್ಟ್ ಮಾಡಿ ಕಾಲ್ ಮಾಡೋದು ಹೆಂಗೆ? ಇವಾಗ Python 3 ಒಳಗೆ ಹೋಗ್ಬಿಡೋಣ. ಓಕೆನಾ? ಇವಾಗ ಇಂಪೋರ್ಟ್ ಮಾಡ್ಕೊಂಡು ರನ್ ಮಾಡಿ, ಆಯಿತಾ? ನೋಡಿ ಏನಂತ ಬರ್ತಾ ಇದೆ ಇಲ್ಲಿ ಹೆಸರು, ಪ್ರಿಂಟ್ ಏನಾಗ್ತಿದೆ ನೋಡಿ. ಇಲ್ಲೇನು ಹಾಕೊಂಡಿದ್ದೀನಿ ಪ್ರಿಂಟು ನೋಡಿ, ಮಾಡ್ಯೂಲ್ ಲಾಗರ್ ಅಂತ ಹೆಸರು ಪ್ರಿಂಟ್ ಆಯ್ತದವನ. ಈ ಯಾವ ಮಾಡ್ಯೂಲ್ ಅಂತ ಪ್ರಿಂಟ್ ಆಯ್ತು ಇವಾಗ. ಅಂದರೆ ಇವಾಗ ಯಾವ ಮಾಡ್ಯೂಲ್ ಅಂತ ಪ್ರಿಂಟ್ ಆಯ್ತು ಅಂದರೆ ಆಟೋಮೆಟಿಕ್ ಏನು ಮಾಡ್ತಿದ್ದೀನಿ, ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಹಂಗಾಗಿ ಏನು ಮಾಡ್ತೆ, ನಮ್ಮ ಲಾಗಲ್ಲಿ ಬಂದುಬಿಡುತ್ತೆ. ಇವಾಗ ನೋಡಿ, ಫೈಲ್ ಕ್ರಿಯೇಟ್ ಆಗ್ಬೇಕಾರೆ ಅಂತ ಹೇಳಿದ್ದೀನಿ, ಆ್ಯಪ್ ಬೇಸಿಕ್ಸ್ ಅಂತಿದೆ ನೋಡಿ. ಇಲ್ಲಿ ನೋಡಿ, ಆ್ಯಪ್ ಬೇಸಿಕ್ಸ್ ಕ್ರಿಯೇಟ್ ಆಗಿದೆ, ಯಾಕಂದರೆ ಇಲ್ಲಿ ಟ್ರಿಗರ್ ಮಾಡಿದ್ದೀನಿ ನಾನು ಅದಕ್ಕೆ. ಓಕೆನಾ? ಇವಾಗ ಸ್ಟಿಲ್ ಇದೇನಾಗಿರುತ್ತೆ, ಈ ಲಾಗಲ್ಲಿ ಏನೂ ಇಲ್ಲ ನೋಡಿ, ಲಾಗಲ್ಲಿ ಏನೂ ಇಲ್ಲ. ಯಾಕಂದರೆ ನಾನು ಇಲ್ಲಿ ಲಾಗ್ ಹಾಕಿಲ್ಲ, ಪ್ರಿಂಟ್ ಹಾಕೊಂಡಿರೋದು, ಆಯಿತಾ? ಲಾಗಲ್ಲಿ ಏನೂ ಇಲ್ಲ. ನಾನು ಲಾಗ್ ಹಾಕಿದ್ರೆ ಮಾತ್ರ ಈ ಫೈಲಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಇವಾಗ ಬನ್ನಿ ನಿಮಗೆ ತೋರಿಸ್ತೀನಿ. ಇವಾಗ ರನ್ ಮಾಡಿ. ಇವಾಗ log.getLogger ಅಂತ ಹೇಳ್ಬಿಟ್ಟು ಹಿಂಗೆ ನೇಮ್ ಅಂತ ಹಾಕಿದ್ರೆ ಈ ನೇಮು ಆಟೋಮೆಟಿಕ್ ಇಲ್ಲಿ ಕ್ಯಾಚ್ ಆಗುತ್ತೆ. ಇದು ಅವ್ರ ಸ್ಟ್ಯಾಂಡರ್ಡ್, ನೀವು ಕಲಿಬೇಕಾಗಿರೋದು. ಅವ್ರ ಫಾರ್ಮೇಟ್ ಹೆಂಗಿದೆ ನೀವು ಕಲಿಬೇಕಷ್ಟೇ. ನೀವು ಇದನ್ನು ಬೇರೆ ಫಾರ್ಮೇಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಅವ್ರ ಮಾಡ್ಯೂಲ್. ಅರ್ಥ ಆಯ್ತಲ್ವಾ? ಹಂಗಾರೆ ಇದನ್ನು ರನ್ ಮಾಡೋಣ, ಆಯಿತಾ? ರನ್ನು ನೋಡಿ, ಹಿಂಗೆ ಮಾಡ್ಬಿಡೋಣ. ಇವಾಗ ನೋಡಿ ರನ್ ಮಾಡಿದೆ. ಇವಾಗ ಏನಾಯಿತು, ಇವಾಗ ಆ್ಯಪ್ ಬೇಸಿಕ್ಸ್ ಅನ್ನೋದು ಆಲ್ರೆಡಿ ಕ್ರಿಯೇಟ್ ಆಗಿಬಿಟ್ಟಿತ್ತು. ಆವಾಗಲೇ ನಾನು ಆ್ಯಕ್ಚುಲಿ ರನ್ ಮಾಡಿದ್ನಲ್ಲ, ಆವಾಗಲೇ ಕ್ರಿಯೇಟ್ ಆಗಿತ್ತು, ಬಟ್ ಏನೂ ಪ್ರಿಂಟ್ ಆಗಿರಲಿಲ್ಲ ಅಲ್ಲಿ. ಇವಾಗ ಲಾಗ್ ಮಾತ್ರ ಅಲ್ಲಿ ಹೋಗೋದು ಅಲ್ವಾ? ಇವಾಗ ಲಾಗ್ ಯಾವುದು, ಇದು ಹೋಗ್ಬೇಕಿತ್ತು ಅಲ್ಲಿ. ಇವಾಗ ಆಯಿತಾ? ಹೋಗಿದೆಯಾ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಇದೆಯಾ ನೋಡಿ, ಟೈಮ್ ಇದೆ, ಇನ್ಫೋ ಇದೆ, ಇಲ್ಲಿ ನೋಡಿ ಮೇನ್ ಅಂತ ಹೇಳ್ತಾ ಇದೆ. ಯಾಕೆ? ನಾನು ಡೈರೆಕ್ಟಾಗಿ ಕಾಲ್ ಮಾಡಿದೆ ಫೈಲ್ನ, ಅದಕ್ಕೆ ಹೇಳ್ತಾ ಇರೋದು. ಇವಾಗ ನಾನು ಇಲ್ಲಿ ನೋಡಿ main.py ಅಂತ ಬರ್ಕೊಂಡಿದ್ದೀನಿ, ಅದ್ರ ಒಳಗೆ ನಾನು ಇದನ್ನು ಇಂಪೋರ್ಟ್ ಮಾಡಿದ್ದೀನಿ. ಇವಾಗ ನನಗೆ ಈ ಫೈಲಿಂದು ಲಾಗ್ ಹೇಳುತ್ತೆ. ಯಾಕೆಂದರೆ ನೋಡಿ, ಇಲ್ಲೂ ನಾನು ಲಾಗ್ ಬರ್ಕೊಂಡಿದ್ದೀನಿ. ಇಲ್ಲಿ ನೋಡಿ log.getLogger ಇಲ್ಲಿ ಬರ್ತೀನಿ. ಇದೇ ಥರ ಎಲ್ಲ ಫೈಲಿಗೂ ಬರ್ದ್ಬಿಟ್ಟಿರ್ತೀರ, ಸ್ಟಾರ್ಟಿಂಗಲ್ಲಿ ಬರ್ದ್ಬಿಟ್ಟಿರ್ತೀರ. ಅವಾಗ ಏನಾಗುತ್ತೆ, ಆ ಮಾಡ್ಯೂಲಲ್ಲಿ ಇಶ್ಯೂ ಇದೆ ಅಂತ ನಿಮ್ಗೆ ತೋರಿಸ್ಬಿಡುತ್ತೆ. ಇಶ್ಯೂ ಈ ಲಾಗರ್ಸ್ ಅದ್ರ ಫೈಲಲ್ಲಿ ಒಳಗಿದ್ರೆ ಸಿಂಕ್ ಆಗ್ತಾ ಇದೆಯಾ? ಇವಾಗ ನೋಡಿ, ನಾನು ಇದನ್ನು ಕಾಲ್ ಮಾಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇವಾಗ ನೋಡಿ ಏನು ಮಾಡೋಣ, ಮೇನ್ ಕಾಲ್ ಮಾಡ್ತೀನಿ. ಕಾಲ್ ಮಾಡಿದೆ. ಇವಾಗ ಏನಾಗಿರುತ್ತೆ ನೋಡಿ, ಇವೆರಡು ಲಾಗಿಂಗು ಅವಾಗ ಏನಂತ ಕೊಟ್ಟಿರುತ್ತೆ, ನೇಮ್ ಅದಕ್ಕೆ ಇಲ್ಲೇನು ಕೊಡುತ್ತೆ, ಮೇನ್ ಅಂತ ಕೊಟ್ಟಿರುತ್ತೆ. ಅದಕ್ಕೆ ಏನಂತ ಕೊಟ್ಟಿರುತ್ತೆ ಹೆಸರು, ಎಲ್ಲಿದೆ ಅದು, ಮಾಡ್ಯೂಲ್ ಲಾಗರ್ ಅಂತ ಕೊಟ್ಟಿರುತ್ತೆ. ಇಲ್ಲಿ ನೋಡಿ, ಮಾಡ್ಯೂಲ್ ಲಾಗರ್ ಇಲ್ಲಿ ಬರ್ತಾ ಇದೆ, ಮೇನ್ ಇಲ್ಲಿ ಬರ್ತಾ ಇದೆ. ಅರ್ಥ ಆಯ್ತಾ? ಇವಾಗ ಇಂಪೋರ್ಟ್ ಮಾಡಿದ್ದೀವಿ ಅಲ್ಲಿ. ಇವಾಗ ಇನ್ನೊಂದು ರನ್ ಮಾಡ್ತೀನಿ ನೋಡಿ. ಇವಾಗ ಏನಾಗುತ್ತೆ ನೋಡಿ, ಆಡ್ ಆಯಿತಾ? ಮಾಡ್ಯೂಲ್ ಲಾಗರ್ ಇಲ್ಲಿಗೆ ಬಂದು.
ನೋಡಿ ಸಿಂಪಲ್ ಅಲ್ವಾ, ಎಲ್ಲ ಅರ್ಥ ಆಯ್ತು. ಇವಾಗ ಬಂದ್ಬಿಟ್ಟು ನಾನು ರಿಸರ್ಚ್ ಮಾಡ್ಬೋದು. ಇವಾಗ ಸದ್ಯಕ್ಕೆ ಏನು ಮಾಡ್ಬೋದು, ನಾನು ಇಲ್ಲಿ ಫಿಲ್ಟರ್ ಮಾಡ್ಕೋಬೋದು, ಇಲ್ಲಿ ಫಿಲ್ಟರ್ ಮಾಡ್ಬೋದು, ಈ ಫೈಲಲ್ಲಿ ಇಲ್ಲೇ ಫಿಲ್ಟರ್ ಮಾಡ್ಬೋದಲ್ವಾ ಸದ್ಯಕ್ಕೆ. ನೋಡಿ ನೆಕ್ಸ್ಟ್ ಹೇಳ್ತೀನಿ ಟೆಕ್ನಿಕ್ಕು, ಇದೇ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋದು. ನಿಮಗೆ ಇಲ್ಲೊಂದು ವಿಚಾರ ಹೇಳಬೇಕು, ನೀವು ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ನಾನು ಪ್ರಿಂಟ್ ಹಾಕಿದ್ದೀನಿ, ಇಲ್ಲಿ ಲಾಗ್ ಹಾಕಿದ್ದೀನಿ ಆಯಿತಾ. ಪ್ರಿಂಟ್ ಈಸ್ ನಥಿಂಗ್ ಬಟ್ ಅವರ್ ಫಂಕ್ಷನ್ ರಿಸಲ್ಟ್ ಅಂತ ಅಂದ್ಕೊಳ್ಳಿ. ನೀವು ಫಂಕ್ಷನ್ ರಿಸಲ್ಟು ಪ್ರಿಂಟಲ್ಲಿ ಹಾಕಿದ್ದೀರಾ ಆಯಿತಾ. ಇದು ಲಾಗ್ ಅಂದರೆ ಡಿಬಗ್ ಮಾಡೋಕ್ಕಂತಲೇ ಹಾಕಿದ್ದೀರಾ ಆಯಿತಾ. ಇವಾಗ 2 ಡಿಫ್ರೆನ್ಷಿಯೇಷನ್ ಇದೆ ಆಯಿತಾ. ನಾನೇನಾರ ಇವಾಗ ಇದನ್ನು ರನ್ ಮಾಡಿದೆ ಅಂದರೆ ನಿಮ್ಮ ಪ್ರಕಾರ ಏನಾಗಬೇಕು, ಈ ಲಾಗ್ ಎಲ್ಲ ಹೋಗಿ ಏನಾಗ್ತಾ ಇದೆ ಅಂದರೆ ನಮ್ಮ ಈ ಫೈಲಲ್ಲಿ ಕೂತ್ಕೊತಾ ಇದೆ. ಈ ಪ್ರಿಂಟ್ ಅನ್ನೋದು ಎಲ್ಲಿ ಪ್ರಿಂಟ್ ಆಗುತ್ತೆ, ಇವಾಗ ನೋಡಿ ಇದು ಪ್ರಿಂಟ್ ಅನ್ನೋದು ಸ್ಕ್ರೀನಲ್ಲಿ ಪ್ರಿಂಟ್ ಆಯಿತು. ಅರ್ಥ ಮಾಡ್ಕೊಳ್ಳಿ, ಈ ಕ್ರಿಟಿಕಲ್ ಪಾಯಿಂಟ್ ಇದೆ ಇಲ್ಲಿ. ಪ್ರಿಂಟ್ ಅನ್ನೋದು ಸ್ಕ್ರೀನಲ್ಲಿ ಪ್ರಿಂಟ್ ಆಯಿತು ಆಯಿತಾ. ಲಾಗ್ ಅನ್ನೋದು ಹೋಗ್ಬಿಟ್ಟು ಇಲ್ಲಿ ಲಾಗಲ್ಲೂ ಪ್ರಿಂಟ್ ಆಯಿತು ಆಯಿತಾ. ಈ ಲಾಗಲ್ಲಿ ಪ್ರಿಂಟ್ ಆಗಿಲ್ವಾ, ಇನ್ನೊಂದು ಫೈಲ್ ಹೆಸರು ಚೇಂಜ್ ಮಾಡೋಣ ಬಿಡಿ. ಇವಾಗ ಹಾಕಿದ್ದೀನಾ, ರನ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಲಾಗ್ ಪ್ರಿಂಟ್ ಆಯಿತು, ಈ ಸ್ಕ್ರೀನ್ ಮೇಲೆ ಇದು ಪ್ರಿಂಟ್ ಆಯಿತು. ಅಂದರೆ ಇವಾಗ ಹೆಂಗೆ ಇದು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದೆ. ಇವಾಗ ನಮ್ಮ ಟರ್ಮಿನಲ್ ಎಲ್ಲದೂ ಪ್ರಿಂಟ್ ಆಗಬೇಕಿತ್ತು ತಾನೆ, ಲಾಗು ಪ್ರಿಂಟ್ ಆಗಬೇಕಾಗಿತ್ತು, ಈ ಪರ್ಟಿಕ್ಯುಲರ್ ಪ್ರಿಂಟ್ ಆಗಬೇಕಿತ್ತು. ಅಂದರೆ ಏನು ಡಿಫ್ರೆನ್ಸಿಯೇಷನ್ ಇದೆ ಇಲ್ಲಿ. ನಿಮಗೆ ಒಂದು ಕಾನ್ಸೆಪ್ಟ್ ಹೇಳಿದೆ ಮುಂಚೆ, ಫೈಲ್ ಹ್ಯಾಂಡ್ಲಿಂಗ್ ಬಂದಾಗ ಫೈಲ್ ನಂಬರ್ಸ್ ಅಂತ. ಅಂದರೆ ನಿಮಗೆ ಒಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಬೇಕಿಲ್ಲ, ಇದು ತುಂಬ ಕ್ರಿಟಿಕಲ್ ಪಾಯಿಂಟ್. ಇವಾಗ ನೋಡಿ ನಮಗೇನಾಗ್ತಾ ಇದೆ, ನಮ್ಮ ಮಾಡ್ಯೂಲ್ ಲಾಗರ್ ಅಂತ ಇದೆ, ಅದರಲ್ಲಿ ಏನಾಗ್ತಾ ಇದೆ, ಇವಾಗ ಲಾಗ್ಸ್ ಎಲ್ಲ ಹೋಗ್ಬಿಟ್ಟು ಒಂದು ಫೈಲಲ್ಲಿ ಕುತ್ಕೊತಾ ಇದೆ ಅಲ್ವಾ, ಒಂದು ಫೈಲಲ್ಲಿ ಕುತ್ಕೊತಾ ಇದೆ. ಇವಾಗ ಪ್ರಿಂಟ್ ಅನ್ನೋದನ್ನು ಹೋಗ್ಬಿಟ್ಟು ನಮ್ಮ ಟರ್ಮಿನಲಲ್ಲಿ ಬರ್ತಾ ಇದೆ. ಅಂದರೆ ಇದು ಹೆಂಗೆ ಬೈಫರ್ಕೇಷನ್ ಆಗ್ತಾ ಇದೆ ಅನ್ನೋ ತಿಳ್ಕೊಬೇಕು. ಇವಾಗ ನಮಗೆ ಆ್ಯಕ್ಚುಲಿ ನಾವು ಬೈಫರ್ಕೇಷನ್ ಮಾಡ್ಬೋದು. ಇದನ್ನು ನಿಮ್ಮ ಪೈಥಾನ್ ಸ್ಕ್ರಿಪ್ಟಲ್ಲೂ ಕೂಡ ಬರೆದು ನೀವು ಬೈಫರ್ಕೇಷನ್ ಮಾಡ್ಬೋದು. ವಿತೌಟ್ ದಿಸ್ ಲಾಗಿಂಗ್ ಟೆಕ್ನಿಕ್ ಕೂಡ ಬೈಫರ್ಕೇಷನ್ ಮಾಡ್ಬೋದು. ಅಂದರೆ ಇವಾಗ ನಿಮ್ಮ ಟರ್ಮಿನಲ್ ಹೆಂಗೆ ಡಿಸೈಡ್ ಮಾಡುತ್ತೆ ಅಂದರೆ, stderr ಅನ್ನೋದು ಒಂದು ಚಾನಲ್ಲು, ಇವಾಗ std ಔಟ್ ಅನ್ನೋದು ಇನ್ನೊಂದು ಚಾನಲ್ ಇದೆ, stdin ಅಂತ. ಇದಕ್ಕೆ ನಂಬರ್ ಕೊಟ್ಟಿರುತ್ತೆ, ಇದಕ್ಕೆ 0 1 2 ಅಂತ ನಮ್ಮ ಆಪ್ರೇಟಿಂಗ್ ಸಿಸ್ಟಮ್ಮು. ಇದೇ ಕಂಟ್ರೋಲ್ನ ಇಟ್ಕೊಂಡೆ ಇವರು ಲಾಗರ್ ಅವರು ಹ್ಯಾಂಡಲ್ ಮಾಡ್ತಾ ಇರೋದು. ಈ ಎರರ್ಗಳೆಲ್ಲ ಹೋಗ್ಬಿಟ್ಟು ಫೈಲಲ್ಲಿ ಕೂತ್ಕೊಳ್ಳಿ ಅಂತ ಇವ್ರು ಕೋಡ್ ಒಳಗಡೆ ಬರ್ತಿದ್ದಾರೆ. ಅದು ನಿಮಗೆ ಹೇಳ್ತಾ ಇದ್ದೀನಿ, ಯಾಕಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ತೋರಿಸಿ, ಓಕೆನಾ. stderr, std ಔಟು, std ಇದು ನಂಬರ್ಸ್ನ ಕೊಟ್ಟಿದ್ದಾರೆ. ಈ ನಂಬರ್ಸ್ ಕೊಟ್ಟಿರೋದು ನಾವು ಅನ್ಕೊತಿರೋದು ಕರೆಕ್ಟಾ ಅಂತ ನೋಡೋಣ. ಇದು ಥಿಯರಿ, ಇದು ನಿಮಗೆ ಲೈಕ್ ಜಸ್ಟ್ ಅಡ್ವಾನ್ಸ್ ಟೆಕ್ನಿಕ್, ಬಟ್ ಸ್ಟಿಲ್ ನಿಮಗೆ ಗೊತ್ತಿರಬೇಕು ಈ ವಿಚಾರ ಆಯಿತಾ. ಗೊತ್ತಿಲ್ಲದ್ರೆ ಇರಬಾರ್ದು. ಇವಾಗ ನಿಮ್ಮ ಫೈಲಲ್ಲೇ ನೀವು ಕಂಟ್ರೋಲ್ ಮಾಡ್ಬೋದಾ ಇದನ್ನು ಅಂತ ಹೇಳಿದ್ರೆ, ಹೌದು ನೀವು ಕಂಟ್ರೋಲ್ ಮಾಡ್ಬೋದು. ವೇರ್ ಯುವರ್ ಲಾಗ್ಸ್ ಗೋ, std ಔಟ್, stder ಆ್ಯಂಡ್ ರಿಡಕ್ಷನ್ ಬಿಫೋರ್ ಸೆಂಡಿಂಗ್ ಲಾಗ್ಸ್ ಎನಿವೇರ್ ಫ್ಯಾನ್ಸಿ. ಮೀನ್ಸ್ ಈ ಲಾಗ್ನ ನಾವು ಗ್ರಫಾನ ಕಳಿಸ್ತೀವಿ, ಯಾಕಂದರೆ ಇಟ್ಸ್ ನಾಟ್ ಎ ಕನ್ವೀನಿಯೆಂಟ್ ಟು ಗೋ ಆ್ಯಂಡ್ ಸರ್ಚ್ ಇಟ್ ಲೈಕ್ ದಿಸ್ ಅಲ್ವೇನಪ್ಪ. ಈ ಥರ ಸರ್ಚ್ ಮಾಡೋಕ್ಕೆ ಕನ್ವೀನಿಯೆಂಟ್ ಅಲ್ಲ. ಗ್ರಫಾನ ಅನ್ನೋ ಟೂಲ್ಗಳಿದ್ದಾವೆ, ಗ್ರಫಾನ, ಲೋಕಿ, ಅದರೊಳಗೆ ಇದನ್ನು ತುಂಬ ಫ್ಲೆಕ್ಸಿಬಲಾಗಿ ಫಿಲ್ಟರ್ ಮಾಡ್ಬೋದು. ಈ ಡೇಟೆಲ್ಲ ನಾನು ಇಲ್ಲೆಲ್ಲಿ ಫಿಲ್ಟರ್ ಮಾಡೋಕ್ಕಾಗತ್ತೆ, ಈ ಫೈಲಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ಸ್ಪೆಷಲ್ ಟೂಲ್ಸ್ಗಳು ಮಾಡಿದ್ದಾರೆ, ಆವಾಗಲೇ ಬರೋದು ಗ್ರಫಾನಲ್ಲಿ ಹೋಗಿ ಅದರೊಳಗೆ ನೀವು ಅಡ್ವಾನ್ಸ್ ಫಿಲ್ಟರ್ಸ್ ಎಲ್ಲ ಮಾಡ್ಬೋದು. ಅದನ್ನು ನೋಡೋಕ್ಕಿಂತ ಮುಂಚೆ ಇದು ಹೆಂಗೆ ಬೈಫರ್ಕೇಷನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಈ ಇಂಟರ್ನಲ್ ವರ್ಕಿಂಗ್ ಹೆಂಗಿದೆ ಗೊತ್ತಾಗುತ್ತೆ. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ, ಬನ್ನಿ ಅದನ್ನು ಕಂಟಿನ್ಯೂ ಮಾಡೋಣ. ಅಂಡರ್ಸ್ಟ್ಯಾಂಡ್ ವೇರ್ ದೇ ಗೋ ರೈಟ್ ನೌ ವೆನ್ ಯು ರನ್ ಎ ಸ್ಕ್ರಿಪ್ಟ್. Your program does not write on the screen, it will write to numbered channel. The operating system handle every program. ಇದನ್ನು ನಾವು ಪಾರ್ಟ್ 36 ನಿಮಗೆ ಹೇಳ್ಕೊಟ್ಟಿದ್ದೀವಿ. ನಾನು ಹೇಳ್ತಿದ್ದೀನಿ ನೋಡಿ, ಪಾರ್ಟ್ 26 ಪ್ರಿಂಟ್ ರಿಯಲಿ ರೈಟ್ ಇನ್ ದ ಸಿಸ್ಟಮ್ ಡಾಟ್ std ಔಟ್ ಅಂತ ಹೇಳ್ತಾ ಇದ್ದೆ. ಅವಾಗ std ಔಟಲ್ಲಿ ಪ್ರಿಂಟ್ನ ರೈಟ್ ಮಾಡುತ್ತೆ. ಎ ಫೈಲ್ ಕನೆಕ್ಟೆಡ್ ಟು ಯುವರ್ ಟರ್ಮಿನಲ್ ಆ್ಯಂಡ್ ದ ಪಾರ್ಟ್ 38 ನಾವು ಹೇಳಿದ್ವಿ f ಡಾಟ್ ಫೈಲ್ ನಂಬರ್ ಅಂತ, ಅದ್ರ ಬಗ್ಗೆ ಮಾತಾಡಿ. ಇದೇ ನಂಬರೇ ರಿಟರ್ನ್ಸ್ ದ ಚಾನಲ್ ನಂಬರ್, ಗೊತ್ತಾಯ್ತಾ. ಈ ಚಾನಲ್ ನಂಬರ್ನ ರಿಟರ್ನ್ ಮಾಡುತ್ತೆ. ಅದಕ್ಕೆ ಬೈ ಡಿಫಾಲ್ಟ್ ಏನು ಮಾಡಿಬಿಟ್ಟಿರ್ತಾರೆ, std ಔಟ್, std ಇನ್ ಕೂಡ ಇದೆ ಆಯಿತಾ. ಇನ್ಪುಟ್ ತೊಗೋಬೇಕಾರೆ ಇದರಲ್ಲೇ ಅದು ಆಪ್ರೇಟ್ ಆಗೋದು. ನೋಡ್ರಿ ನೀವು ಹೆಂಗೆ ಇವಾಗ ಸಿಸ್ಟಮ್ ಅರ್ಥ ಮಾಡ್ಕೋತಾ ಇದ್ದೀರಾ ನೀವು ನೋಡಿ. ಇವಾಗ ಟರ್ಮಿನಲಲ್ಲಿ ನೀವು ಪ್ರೋಗ್ರಾಮ್ ರನ್ ಮಾಡಿದ ತಕ್ಷಣ ಇದು ನಿಮ್ಮ ಔಟ್ಪುಟ್ಟು ಸ್ಕ್ರೀನಿಗೆ ಕೊಡಲ್ಲ, ಅದು ಔಟ್ಪುಟ್ಟು ಈ ಥರ ಸಿಸ್ಟಮ್ ಔಟ್ ಅಂತ ಆ ಚಾನಲಿಗೆ ಕೊಡುತ್ತೆ, ಇನ್ನೊಂದು ಚಾನಲಿಗೆ ಕೊಡುತ್ತೆ. ಅವೆರಡು ಕಂಬೈನ್ ಮಾಡಿ ನಮಗೆ ಇಲ್ಲಿ ಕಾಣ್ತಾ ಇರುತ್ತೆ, ಟ್ರೇಸಸ್ಸು ಕಾಣ್ತಿರುತ್ತೆ, ನಮಗೆ ಪ್ರಿಂಟ್ ಸ್ಟೇಟ್ಮೆಂಟು ಕಾಣ್ತಿರೋದು ಗೊತ್ತಾ. ಇವೆರಡು ಕಂಬೈನ್ ಮಾಡಿ ನಮಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ. ಬಟ್ ಆದರೆ ಟೆಕ್ನಿಕಲಿ ಹಿಂಗೆ ವರ್ಕ್ ಆಗುತ್ತೆ. ನಾನು ನಿಮಗೆ ಟೆಕ್ನಿಕಲ್ ವರ್ಕಿಂಗ್ ಹೇಳಬೇಕಿತ್ತು, ಅದನ್ನು ನಮಗೆ ಹೇಳ್ತಾ ಇದ್ದೀನಿ. ಪ್ರೋಗ್ರಾಮ್ ರಿಯಲ್ ರಿಸಲ್ಟ್ ಏನು ರಿಸಲ್ಟ್ ಬರುತ್ತೆ ಪ್ರಿಂಟ್ ಅನ್ನೋದು, ಅದಕ್ಕೋಸ್ಕರ ನಮಗೆ ಪ್ರಿಂಟ್ ಅನ್ನೋದು ಇಲ್ಲಿ ಪ್ರಿಂಟ್ ಆಗ್ತಾ ಇದೆ, ಲಾಗೋಗಳು ಕುತ್ಕೋತಾ ಇದೆ. ಅಂದರೆ ಅವರು stderrನ ಹ್ಯಾಂಡ್ಲ್ ಮಾಡಿದ್ದಾರೆ ಲಾಗಿಂಗ್ ಅವರು ಅಲ್ಲೋ ಫೈಲಲ್ಲಿ ಕುತ್ಕೊಳ್ಳಿ ಅಂತ ಅವ್ರು ಕೋಡ್ ಬರೆದಿದ್ದಾರೆ ಇಲ್ಲೇ ಆಯಿತಾ. ಅದಕ್ಕೋಸ್ಕರ ಅವ್ರು ಪ್ರಿಂಟ್ನ ಹ್ಯಾಂಡ್ಲ್ ಮಾಡಿಲ್ಲ ಆಯಿತಾ. ಅದಕ್ಕೆ ಇಲ್ಲೇ ಪ್ರಿಂಟ್ ಆಗ್ತಾ ಇದೆ, ಅದು ನೋಡಿ ಲಾಗಿಂಗ್ ಕಾಣಿಸ್ತಾ ಇಲ್ಲ ಇಲ್ಲಿ. ಅರ್ಥ ಆಗ್ತಾ ಇದೆಯಾ? ಅದನ್ನು ನಿಮ್ಗೆ ಹೇಳಕ್ಕೆ ಬರ್ತಾ ಇದೆ. ಏನು ನೋಡಿ, stderr ಅನ್ನೋದು ಎರರ್ ವಾರ್ನಿಂಗ್ ಲಾಗ್ಸ್ ಎಲ್ಲದು ಲಾಗಿಂಗ್ ಎಲ್ಲದು ಟ್ರೇಸ್ ಬ್ಯಾಕ್ ಎಲ್ಲ ಅಲ್ಲಿಗೆ ಹೋಗುತ್ತೆ, ಗೊತ್ತಾಯ್ತಾ. ಅದನ್ನು ನಮ್ಮ ನಾರ್ಮಲ್ ಫೈಲು ಕೂಡ ಮಾಡ್ಬೋದಾ ಅಂತ ಕೇಳಿದ್ರೆ ಹೌದು ಮಾಡ್ಬೋದು. ನಿಮಗೆ ತೋರಿಸ್ತೀನಿ ಬನ್ನಿ. ಇವಾಗ ಫಾರ್ ಎಕ್ಸಾಂಪಲ್
ನಾವು ಹೋದ ವಿಡಿಯೋದಲ್ಲಿ ಪ್ರೋಗ್ರಾಮ್ ಮಾಡಿದ್ದಿಲ್ಲ ಅದೇ ಪ್ರೋಗ್ರಾಮು, ಅದಕ್ಕೆ ಲಾಗಿಂಗ್ ಇನ್ಫೋ ಅವೆಲ್ಲ ನಾನು ಕರೆಕ್ಟ್ ಹಾಕೊಂಡಿದ್ದೀನಿ ಅಷ್ಟೇ. ಲಾಗಿಂಗ್ ಎಕ್ಸೆಪ್ಷನ್ನು ಅಪೆಂಡು ಇವೆಲ್ಲ ಬೇರೆ ಬೇರೆ ಇದೆ, ಅವೆಲ್ಲ ಹಾಕೊಂಡಿದ್ದೀನಿ ಓಕೆನಾ, ಅಷ್ಟೇ, ಬೇರೆ ಏನಿಲ್ಲ ಇಲ್ಲಿ. ಇದನ್ನು ನಾನು ರನ್ ಮಾಡ್ತೀನಿ, ರನ್ ಮಾಡಿ ನಮಗೆ ನೋಡೋಣ. ನಾನು ಕೂಡ ಕಂಟ್ರೋಲ್ ಮಾಡಿ ಇವಾಗ ನನಗೆ ಔಟ್ಪುಟ್ ಬರೋ ಅಂಥದ್ದೇ ಒಂದು ಕಡೆ ಹಾಕ್ಬೋದಾ, ಒಂದು ಫೈಲಲ್ಲಿ ನನಗೆ ಎರರ್ ಬರುತ್ತೆ ಅಂತ ಇನ್ನೊಂದು ಫೈಲಲ್ಲಿ ಹಾಕ್ಬೋದಾ ಅನ್ನೋ ತಿಳ್ಕೊಳ್ಳೋಣ. ಆ ಕಾನ್ಸೆಪ್ಟನ್ನ ನಿಮಗೆ ನಾನು ಕ್ಲಿಯರಾಗಿ ಹೇಳ್ಕೊಡ್ಬೇಕಾಗಿತ್ತು ಓಕೆನಾ. ಇಲ್ಲಿ ನೋಡಿ ಈ ಥರ ಹಾಕ್ಕೊಂಬಿಡೋಣ ಆಯಿತಾ. ಈ ಥರ ಹಾಕ್ಕೊಂಡ್ರೆ ಏನಾಗುತ್ತೆ, ಪೈಥಾನ್ 3 ಅದಾದಮೇಲೆ ಇಲ್ಲಿ ಹಾಕಿದ್ರೆ ಇಲ್ಲಿ ನೋಡಿ ಗ್ರೇಟರ್ ದ್ಯಾನ್ ಔಟ್ ಅಂತ ಹೇಳಿದ್ರೆ ಏನಾಗುತ್ತೆ ಇವಾಗ ನೋಡಿ, ಚಾನಲ್ 1 ಓನ್ಲಿ, ಜಸ್ಟ್ ಪ್ರಿಂಟ್ ಮಾತ್ರ ಅಲ್ಲಿ ಹೋಗ್ಬಿಟ್ಟು out.txt ಅಲ್ಲಿ ಕೂತ್ಕೊಳ್ಳುತ್ತೆ. ಇವಾಗ ನೋಡಿ ರನ್ ಮಾಡ್ತೀನಿ, ಇವಾಗ ನೋಡಿ ಏನಾಯಿತು, out.txt ಏನು ಬಂತು ನೋಡಿ, ಟ್ರೇಸ್ ಬ್ಯಾಕ್ ಏನೂ ಬಂದಿಲ್ಲ, ಬರೀ ಪ್ರಿಂಟ್ ಮಾತ್ರ ಬಂತು. ಅಂದರೆ ನಾನು ಥಿಯರಿ ಏನು ಅರ್ಥ ಮಾಡ್ಕೊಂಡು ಕರೆಕ್ಟು ನೋಡಿ, ಇಲ್ಲೆಲ್ಲ ಟ್ರೇಸ್ ಬರ್ತಾ ಇದೆ, ಇಲ್ಲಿ ಬರೀ ಟ್ರೇಸಸ್ ನೋಡಿ, ಲಾಗಿಂಗು ಬಂತು, ಟ್ರೇಸ್ ಬ್ಯಾಕು ಬಂತು ಎರರ್ ಬಂದಾಗ, ಅರ್ಥ ಆಯ್ತಾ. ಇವಾಗ ನಾನು ಈ ಟ್ರೇಸ್ ಬ್ಯಾಕ್ನ ಹ್ಯಾಂಡ್ಲ್ ಮಾಡ್ಬೇಕಂತ ಏನು ಮಾಡಬೇಕು, ಇಲ್ಲಿ ನೋಡಿ 2 ಗ್ರೇಟರ್ ಅಂತ ಹಾಕಿದ್ರೆ ಇದೆಲ್ಲ ಹೋಗ್ಬಿಟ್ಟು ಎಲ್ಲಿ ಕೂತ್ಕೊಳ್ಳುತ್ತೆ, ಇನ್ನೊಂದು ಎರರ್ ಫೈಲ್ ಕ್ರಿಯೇಟ್ ಮಾಡೋಣ ಬನ್ನಿ. ನೋಡಿ ಇವೆಲ್ಲ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟು, ಇವೆಲ್ಲ ಏನಂದರೆ ನಿಮಗೆ ಗೊತ್ತಿರಲಿ ಕಾನ್ಸೆಪ್ಟು, ಏನು ಬ್ಲೈಂಡಾಗಿ ಹೋಗಬಾರ್ದು ನೀವು. ನೋಡಿ ಇವಾಗ ರಿಸಲ್ಟ್ ಇಲ್ಲಿ ಬರ್ತಾ ಇದೆ, ಅರ್ಥ ಆಯ್ತಾ, ಯಾಕಂದರೆ ಇದನ್ನು ಹ್ಯಾಂಡ್ಲ್ ಮಾಡಿಲ್ಲ, ಯಾವುದು ಔಟ್ಪುಟ್ ಚಾನಲ್ನ ಹ್ಯಾಂಡ್ಲ್ ಮಾಡಲಿಲ್ಲ, ಇಲ್ಲೇ ಬಂತು. ಬಟ್ ಇವಾಗ ಟ್ರೇಸ್ ಬ್ಯಾಕ್ ಎಲ್ಲೋಯ್ತು, error.txt ಕೂತಿದೆ, ಟ್ರೇಸ್ ಬ್ಯಾಕ್ ಬಂದಿ. ಅಂದರೆ ನಾವು ಕಲಿತಿರೋ ಚಾನಲ್ ಇದು, ನಾವು ಥಿಯರಿಟಿಕಲಿ ಹೇಳ್ತಾ ಇಲ್ಲ, ಇದು ರಿಯಲ್ಲಾಗಿ ಆಪರೇಟಿಂಗ್ ಸಿಸ್ಟಮು ಹ್ಯಾಂಡ್ಲ್ ಮಾಡ್ತಿರೋದನ್ನೇ ನಾವು ಇಲ್ಲಿ ಹ್ಯಾಂಡ್ಲ್ ಮಾಡ್ತಾ ಇದ್ದೀವಿ ಅಲ್ವಾ. ಎಷ್ಟು ಫ್ಯಾಸಿನೇಟಿಂಗ್ ಆಗಿದೆ ನೋಡಿ, ಇವೆಲ್ಲ ಕಂಪ್ಯೂಟರ್ ಸಿಸ್ಟಮು, ಇದು ಅರ್ಥ ಮಾಡ್ಕೊತಾ ಹೋದರೆ ಇದೇ ಡೀಟೇಲಲ್ಲೇ ನೀವು ಹೋಗಬೇಕು. ಆವಾಗಲೇ ಏನಾಗುತ್ತೆ, ನಿಮಗೊಂದು ಲ್ಯಾಂಗ್ವೇಜ್ ಮೇಲೆ ಸಖತ್ ವರ್ಲ್ಡ್ ಇರುತ್ತೆ, ಅದನ್ನೇ ಹೇಳ್ತಾರೆ ನೋಡಿ. ಇವಾಗ ಅರ್ಥ ಆಯ್ತಾ ಕಾನ್ಸೆಪ್ಟ್ ಇದು ಅರ್ಥ ಆದಮೇಲೆ ನಾವೇನು ಮಾಡಬೇಕು, ಈ ಲಾಕ್ಸ್ನೆಲ್ಲ ಗ್ರಫಾನ ಪುಷ್ ಮಾಡ್ತೀನಿ ಅಂತ ಹೇಳಿದ್ದೆ, ಅವೆಲ್ಲ ಏನು ಅಡ್ವಾಂಟೇಜ್ ಕೊಡುತ್ತೆ ಅದ್ರ ಬಗ್ಗೆ ಎಲ್ಲ ನೋಡೋಣ. ಇವಾಗ ಪುಷ್ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ, ಇವೆರಡು STD ಔಟು STD ER ಎರಡೂ ಕಳಿಸ್ತೀನಿ, ನಾನು ಪ್ರಿಂಟು ಕಳಿಸ್ತೀನಿ, ಅದು ಕಳಿಸ್ತೀನಿ, ಅಲ್ಲೆಲ್ಲ ಹ್ಯಾಂಡಲ್ ಮಾಡ್ಕೊಳ್ಳೋದು ಗ್ರಫಾನ ಓಕೆನಾ. ಇವಾಗ ನಾನು ಹೇಳ್ತೀನಿ ಗ್ರಫಾನ ಎಲ್ಲಿ ಬರುತ್ತೇನು ಅಂತ. ಇವಾಗ ಒಂದು ಕಾನ್ಸೆಪ್ಟನ್ನ ನಾವು ತಿಳ್ಕೊಂಡಿದ್ದೀವಿ, ನಮಗೆ ಕ್ಲಿಯರ್ ಅರ್ಥ ಆಗೋಯ್ತು ಗುರು. ಇವಾಗ STD ಔಟ್ ಇದೆ, STD ಇದಿದೆ, out.txt ಅನ್ನೋ ಫೈಲಿಗೆ ನಾನು ಕಳಿಸ್ಬಿಟ್ಟೆ, ಬರೀ ಔಟ್ಪುಟ್ ಮಾತ್ರ ಬಂತು. ಇವಾಗ ಇದನ್ನು ಎರರ್ನ ಲಾಕ್ಸ್ ಎಲ್ಲ ಏನು ಮಾಡಿದೆ ನಾನು, err.txt ಅಂತ ಅದಕ್ಕೆ ಕಳಿಸ್ದೆ. ಹಂಗಾರೆ ನಾವು ಅಂದ್ಕೊತಿರೋ ಚಾನಲ್ಸ್ ಎಲ್ಲ ಕರೆಕ್ಟು. ಈ ಇನ್ಫಾರ್ಮೇಷನ್ ಫ್ಯಾನ್ಸಿ ಥಿಂಗ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಇದನ್ನು ಫಸ್ಟು ಪ್ರಾಪರ್ ಹಾಗೆ ಟೆಕ್ನಿಕಲಿ ತಿಳ್ಕೊಂಡ್ವಿ. ಇವಾಗನೇ ಬರೋದು ಲಾಕ್ಸ್, ನಾನು ಪ್ರಾಪರಾಗಿ ಸರ್ಚ್ ಮಾಡೋಕ್ಕಾಗಲ್ಲ. ಇದನ್ನೇನು ಮಾಡ್ತೀನಿ, ಹೋಗಿ ಗ್ರಫಾನ ಕಳಿಸ್ತೀನಿ. ಗ್ರಫಾನ ಅದೇನು ಅಂತ ತೋರಿಸ್ತೀನಿ ಆಯಿತಾ. ಇದೇ ಪ್ರೊಡಕ್ಷನ್ ಸಿಸ್ಟಮಲ್ಲಿ ಯೂಸ್ ಮಾಡೋದು, ಎಲ್ಲರಿಗೂ ಇದೇ ಜಾಸ್ತಿ ಲೈಕಿಂಗ್ ಆಗೋದು, ಯಾಕಂದರೆ ಇದು ಸೆಲ್ಫ್ ಡಿಪ್ಲಾಯ್ ಮಾಡ್ಬೋದು. ಅಂದರೆ ಅವ್ರ ಸಿಸ್ಟಮಲ್ಲಿ ಅವ್ರ ಕಂಟ್ರೋಲಲ್ಲಿರುತ್ತೆ ಗ್ರಫಾನ ಜಾಸ್ತಿ, ಕಂಪ್ನಿ ಕಂಟ್ರೋಲ್, ಅದಕ್ಕೋಸ್ಕರ ಗ್ರಫಾನ ಯೂಸ್ ಮಾಡ್ತಾರೆ. ಇವಾಗೇನೆಂದರೆ ಈ ಲಾಗ್ನ ನಾನು ಗ್ರಫಾನಾಗಿ ಪುಷ್ ಮಾಡಿದ್ರೆ ಅದನ್ನು ಚೆನ್ನಾಗಿ ತಿಳ್ಕೊಬೋದು ಆಯಿತಾ. ಇದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ. ಬಟ್ ಅಲ್ಲಿಗಿಂತ ಮುಂಚೆ ನಾವು ಇಲ್ಲೊಂದು ಪಾಯಿಂಟ್ ಬಿಟ್ಬಿಟ್ಟಿದ್ದೀವಲ್ಲಪ್ಪ, ಒಂದು ಬೇಸಿಕ್ ಕಾನ್ಫಿಗರೇಷನ್ ಮಾಡಿ ಇಷ್ಟೆಲ್ಲ ಕಾನ್ಸೆಪ್ಟ್ ತಿಳ್ಕೊಂಡ್ವಿ, ರೊಟೇಟಿಂಗ್ ಫೈಲ್ ಹ್ಯಾಂಡ್ಲರ್ ತಿಳ್ಕೊಂಡಿಲ್ಲ, ಅದೇನಂತ ತಿಳ್ಕೊಬೇಕು ಬನ್ನಿ. ಇನ್ನೂ ಒಂದು ಡಿಸಡ್ವಾಂಟೇಜ್ ಇದೆ, ಇನ್ನೂ ಹೇಳ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡಿ ಬನ್ನಿ ಆಯಿತಾ. ಸುಮ್ಮನೆ ಆರಾಮಾಗಿ ಕೂತ್ಕೊಂಡು ಕೇಳ್ತಾ ಇರಿ ಇವಾಗ ಆಯಿತಾ, ಆಮೇಲೆ ಪ್ರಾಕ್ಟೀಸ್ ಮಾಡ್ಬೇಕು ಮತ್ತೆ ಆಯಿತಾ. ಇಲ್ಲಿ ನೋಡಿ ನೆಕ್ಸ್ಟ್ ಏನು ಕಲಿತಾ ಇರೋದು ನಾವು, production.py ಅಂತ ಇದೆ, ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ರೊಟೇಟಿಂಗ್ ಫೈಲ್ ಹ್ಯಾಂಡ್ಲರ್ ಅಂದ್ರೆ ಏನು ಅಂತ. ಇವಾಗ ರೊಟೇಟಿಂಗ್ ಫೈಲ್ ಹ್ಯಾಂಡ್ಲರ್ ಅಂತ ಹೇಳಿದ್ರೆ, ಇವಾಗ ನೋಡಿ ರೊಟೇಟಿಂಗ್ ಫೈಲ್ ಹ್ಯಾಂಡ್ಲರ್ ಇದು ಏನು, ಅಲ್ಲೊಂದು ಫಂಕ್ಷನ್ ಬೇರೆ ಯೂಸ್ ಮಾಡ್ತೀವಿ, ಇಲ್ಲಿ ಬೇರೆ ಅಡ್ವಾನ್ಸ್ ಫಂಕ್ಷನ್ ಯೂಸ್, ಅಲ್ಲಿ ಬೇಸಿಕ್ ಕಾನ್ಫಿಗರೇಷನ್ ಯೂಸ್ ಮಾಡ್ತಿದ್ವಿ ತಾನೆ. ಇವಾಗ ಏನು ಮಾಡ್ತೀವಿ ಅಂದರೆ, ನಮಗೊಂದು ಅವರೇ ಹ್ಯಾಂಡ್ಲರ್ ಕೊಡ್ತೀವಿ. ಹ್ಯಾಂಡ್ಲರ್ ಅಂದರೆ ಒಂದು ಮೆಥಡ್, ಇಂಡಿವಿಜುವಲ್ ಆಗಿ ನೀವು ಕಂಟ್ರೋಲ್ ಮಾಡ್ಬೋದು. 10 MB ಏನೋ ಜಾಸ್ತಿ ಆಯಿತು ಫೈಲ್ ಅಂದರೆ ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡು ಅಂತ ಲಾಗ್ ಫೈಲ್ ಅದೇ ಆಟೋಮೆಟಿಕ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಅದು ಹೆಂಗಿರುತ್ತೆ ಅಂದರೆ, ಇಲ್ಲಿ ನೋಡಿ app.log ಅಂತ ಇದೆಯಾ, ಇದೇನಾರ 10 MB ಆಗ್ಬಿಡ್ತು ಅಂತ ಅಂದ್ಕೊಳ್ಳಿ ಆಯಿತಾ. ಇವಾಗ app.1.log ಅಂತ ಇರುತ್ತೆ, ಅದು 10 MB ಆಗ್ಬಿಡ್ತು ಅಂತ ಅಂದ್ಕೊಳ್ಳಿ. ಇವಾಗ app.2 app.3 ಈ ಥರ ಲಾಗ್ ಫೈಲ್ ಕ್ರಿಯೇಟ್ ಆಗುತ್ತೆ. app.4 ಕ್ರಿಯೇಟ್ ಆಗಲ್ಲ. ಯಾಕೆ ಕ್ರಿಯೇಟ್ ಆಗಲ್ಲ, ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ನೋಡಿ, ಬ್ಯಾಕಪ್ ಕೌಂಟ್ 3 ಅಂತ ಹೇಳ್ತಾ ಇದ್ದೀನಿ, ಬರೀ 3 ಬ್ಯಾಕಪ್ ಕೌಂಟ್ ಅಂತ ಹೇಳ್ತೀನಿ ಅಂದರೆ 4 ಕ್ರಿಯೇಟ್ ಆಗಲ್ಲ. ಅವಾಗ ಏನಾಗುತ್ತೆ, ಹಳೆ ಫೈಲ್ ಕ್ರಿಯೇಟ್ ಆಗುತ್ತೆ, ಹೊಸ .1 .2 .3 ಅದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಷ್ಟ ಅರ್ಥ ಆಯ್ತಾ. ಇದೇ ಅಡ್ವಾನ್ಸ್ ಕಾನ್ಸೆಪ್ಟು, ಎನ್ಕೋಡಿಂಗ್ ಟೆಕ್ನಿಕ್ ಹಾಕಿದ್ದೀನಿ. ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಬೇಸಿಕಲಿ ನೋಡಿ, ಇವಾಗ ಇಲ್ಲಿ ಯಾಕೆ ಇಷ್ಟೊಂದೆಲ್ಲ ಲಾಜಿಕ್ ಹಾಕಿದ್ಯಪ್ಪ ನೀನು ಅಂತ ಕೇಳಿದ್ರೆ ನೋಡಿ, ಇವಾಗ ಗೆಟ್ ಲಾಗರಾ ಇದರ ಸೆಟ್ ಲೆವೆಲ್ಲ, ಇಲ್ಲಿ ನೋಡಿ ಏನಂತ ಹಾಕೀನಿ, ಲಾಗಿಂಗ್ ಡಾಟ್ ಸ್ಟ್ರೀಮ್ ಹ್ಯಾಂಡ್ಲರ್ ಅಂದರೆ ಈ ಪರ್ಟಿಕ್ಯುಲರ್ ಟರ್ಮಿನಲಲ್ಲಿ ಏನು ಪ್ರಿಂಟ್ ಆಗಬೇಕು ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಸ್ಟ್ರೀಮ್ ಹ್ಯಾಂಡ್ಲರ್ ಏನು ಮಾಡುತ್ತೆ, ನಮ್ಮ ಟರ್ಮಿನಲಲ್ಲಿ ತೋರಿಸ್ಬೇಕಿದು, ಟರ್ಮಿನಲಲ್ಲಿ ನಮಗೆ ರೆಸ್ಪಾನ್ಸ್ ಬರಬೇಕು. ಇನ್ನೊಂದೇನು, ರೊಟೇಟಿಂಗ್ ಫೈಲ್ ಹ್ಯಾಂಡ್ಲರ್, ಇದೇನು ಮಾಡಬೇಕು, ಇದು ನಮ್ಮ ಫೈಲಲ್ಲಿ ಹೋಗಿ ಸೇವ್ ಆಗುತ್ತೆ. ನಾನು ಹೇಳಿದ್ನಲ್ಲ ಇದೇ ವರ್ಷನ್ ಕಂಟ್ರೋಲ್ ಆಯಿತಾ. 3 ಫೈಲ್ ಕೌಂಟ್ ಹಾಕಿದ್ದೀನಿ, ಬ್ಯಾಕಪ್ ಫೈಲ್, ಇದೇನು ಪ್ರಾಬ್ಲಮ್ ಇಲ್ಲ, ಇದು ಆಗ್ತಿದೆ. ನನಗೆ ಟರ್ಮಿನಲಲ್ಲಿ ಪ್ರಿಂಟ್ ಆಗಬೇಕಂದ್ರೆ ನಂಗೆ ಡಯಲ್ ಲೆವೆಲ್ ಇನ್ಫೋ ಇದ್ದರೆ ಸಾಕು. ನಾನು ಫೈಲಲ್ಲಿ ಸೇವ್ ಮಾಡಬೇಕಂದ್ರೆ ಡಯಲ್ ಲೆವೆಲ್ ಡಿಬಗ್ ಇರಬೇಕು ಅಂತ ನಾನು ಹೇಳ್ತಾ ಇರೋದು. ಇಲ್ಲಿ ನೋಡಿ ಡಯಲ್ ಕೂಡ ಈ ಟರ್ಮಿನಲಲ್ಲಿ ಕಾಣಿಸ್ಬೇಕಾದ್ರೆ ಇನ್ಫಾರ್ಮೇಷನ್ ಕಾಣಲಿ, ಡಿಬಗ್ ಕಾಣಬಾರ್ದು ನನಗೆ. ಇವಾಗ ಡಿಬಗ್ ಇಲ್ಲಿ ಕಾಣಬೇಕು, ಎಲ್ಲಿ ಫೈಲಲ್ಲಿ ಮಾತ್ರ ಕಾಣಬೇಕು. ಈ ಥರ ಸೆಟ್ಟಿಂಗ್ ಮಾಡೋದಕ್ಕೆ ನಾನು ಇಲ್ಲಿ ಬಂದಿರೋದು. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಇವಾಗ ಹೇಳ್ತೀನಿ ನೋಡಿ, ಸ್ಟ್ರೀಮ್ ಹ್ಯಾಂಡ್ಲರ್, ಇಲ್ಲಿ ನೋಡಿ ಲಾಗ್ ಲೆವೆಲ್ ಏನಂತ ಇದೆ ನೋಡಿ, ಚೆಕ್ ಮಾಡಿ, ಡಿಫಾಲ್ಟ್ ಇನ್ಫೋ ಇದೆಯಾ,
ಓಕೆ, ಇನ್ಫೋ ಇದೆ ಆಯಿತಾ. ಇಲ್ಲಿ ಫಾರ್ಮ್ಯಾಟ್ ಏನಂತ ಹಾಕಿ ನೋಡಿ, ಒಂದೇ ಫಾರ್ಮ್ಯಾಟ್ನ ನಾನು ಇಲ್ಲೂ ಕೂಡ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಬರ್ದಿರೋ ನೋಡಿ ಫಾರ್ಮ್ಯಾಟ್, ಸೆಟ್ ಫಾರ್ಮ್ಯಾಟ್ ಅಂತ ಇದೆ. ಇದಕ್ಕೆ ಇಲ್ಲಿ ಸೆಟ್ ಫಾರ್ಮ್ಯಾಟ್ ಮಾಡಿದ್ದೀನಿ. ಬಟ್ ಓನ್ಲಿ ಚೇಂಜ್ ಆಗಿರೋದು ನೋಡಿ ಡಿಬಗ್, ಸೆಟ್ ಲೆವೆಲ್ ಡಿಬಗ್ ಅಂತ ಇದೆ. ಇಲ್ಲಿ ಇನ್ಫೋ ಅಂತ ಇದೆ, ಇಲ್ಲಿ ನಾನು ಡಿಬಗ್ ಅಂತ ಡೈರೆಕ್ಟಾಗಿ ಸೆಟ್ ಮಾಡಿದ್ದೀನಿ. ಅಂದರೆ ಏನು ಹೇಳ್ತಿರೋದು, ಫೈಲಿಗೆ ಹೋಗಿ ಸೇವ್ ಮಾಡ್ಬೇಕಾರೆ ಕಂಪ್ಲೀಟ್ ಟ್ರೇಸ್ ಬ್ಯಾಕು ಎಲ್ಲ ಡಿಬಗ್ ಲಾಕ್ಸ್ ಎಲ್ಲ ಅದು ಹೋಗಿ ಫೈಲಲ್ಲಿ ಸೇವ್ ಆಗೋ. ನೀನು ಟರ್ಮಿನಲ್ ತೋರಿಸ್ತಿದ್ಯಾ, ಬರೀ ಇನ್ಫಾರ್ಮೇಷನಿಂದ ಏನು ಬಕೆಟಲ್ಲಿದೆ ಅದು ಮಾತ್ರ ತೋರಿಸು, ಡಿಬಗ್ ತೋರಿಸ್ಬೇಡ ಅಂತ ಹೇಳ್ತಿರೋ. ಇವಾಗ ಇದನ್ನು ರನ್ ಮಾಡೋಣ. ಇಲ್ಲಿ ನೋಡಿ ಇವಾಗ ಏನಾಯಿತು ಅಂತ ನೋಡೋಣ. ಆ್ಯಪ್ ಲಾಗರ್ ಅಂತ ಇದೆ. ಈ ಆ್ಯಪ್ ಲಾಗರಲ್ಲಿ ನೋಡಿ ಟ್ರೇಸಸ್ಸು ಎಲ್ಲದೂ ಕೂಡ ಬಂದಿದೆ. ಇಲ್ಲೇನಾಗಿದೆ ಇಲ್ಲಿ ನೋಡ್ಕೊಳ್ಳಿ, ಇನ್ಫೋಯಿಂದ ಬಂದಿದೆ ಇಲ್ಲಿ. ಓಕೆನಾ, ಯಾಕೆ ಇನ್ಫೋಯಿಂದ ಬಂದಿದೆ ಇಲ್ಲಿ ನೋಡಿ. ಇನ್ಫೋಯಿಂದ ಅಷ್ಟೇ ಅಲ್ಲ, ಇಲ್ಲಿ ಡಿಬಗ್ ಕೂಡ ಬಂದೈತಿ. ಇಲ್ಲಿ ಕಾಣಿಸ್ತಾ ಇದೆಯಾ ನೀವು ನಾನು ಏನು ಹೇಳ್ತಾ ಇರೋದು ನೋಡಿ. ಇಲ್ಲಿ ಡಿಬಗಿಂದನೂ ಬಂದಿದೆ. ಇಲ್ಲಿ ಎಲ್ಲಿದೆ ಡಿಬಗ್, ಎಲ್ಲಿ ಕಾಣ್ತಾ ಇಲ್ಲಲ್ಲ, ಬರೀ ಇನ್ಫೋ ಯಾಕೆ ಕಾಣ್ತಾ ಇಲ್ಲ ಹೇಳಿ. ಇಲ್ಲಿ ನೋಡಿ ಇದ್ರ ಸೆಟ್ ಲೆವೆಲ್ ಏನು ಡಿಬಗ್ ಅಂತ ಹೇಳಿದ್ದೀನಿ. ಇಲ್ಲಿ ಏನು ಲೆವೆಲ್ಲು, ಇಲ್ಲಿ ನೋಡಿ ಏನಿದೆ ಲೆವೆಲ್ಲು, ಇನ್ಫೋ. ಗೊತ್ತಾಯ್ತಾ, ಈ ಥರ ಬೈಫರ್ಗೇಷನ್ ಮಾಡ್ಬೋದು. ಈ ಬೈಫರ್ಗೇಷನ್ ಹಿಂದೆ ಇರೋ ಲಾಜಿಕ್ ಏನೋ ಚಾನಲ್ಸ್. ಅರ್ಥ ಆಯ್ತಾ ಇವಾಗ, ಚಾನಲ್ಸು ಇದು ಲಿಂಕ್ ಆಯಿತು. ಇವಾಗ ಬನ್ನಿ ಈ ಲಾಕ್ಸ್ಗಳನ್ನೆಲ್ಲ ಹೆಂಗೆ ಗ್ರಫಾನ ಕಳಿಸೋದು. ಗ್ರಫಾನ ಅಂಥದ್ದು ಏನಿದೆಯಪ್ಪ, ನೀನು ಗ್ರಫಾನ 20 ಸತಿ ಹೇಳ್ತಿದ್ಯಾ, ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತೀರಾ ಅಂತ ಹೇಳ್ತೀಯ, ನಮಗೆ ತೋರಿಸು, ನಾವು ನೋಡ್ತೀವಿ. ಹಂಗಾರೆ ಇಲ್ಲಿ ಇಂಟಿಗ್ರೇಟ್ ಮಾಡೋಕ್ಕಾಗತ್ತಾ ನಿನಗೆ ಅಂತ ಹೇಳಿದ್ರೆ ಅದನ್ನು ಮಾಡಿ ತೋರಿಸ್ತೀನಿ ಇವತ್ತು. ಹಂಗಾರೆ ಬನ್ನಿ ಚೆಕ್ ಮಾಡೋಣ ಏನಂತ. ಈ ಲಾಕ್ಸನ್ನೆಲ್ಲ ಕಲೆಕ್ಟ್ ಮಾಡೋಕ್ಕೆ ಲಾಕ್ಸ್ ಕಲೆಕ್ಟರ್ಸ್ ಯಾವುದೇ ಇದೆ ನೋಡೋಣ. ನೋಡಿ ಅಮೆಝಾನ್ ಕ್ಲೌಡ್ ವಾಚರ್ ಅಂತಿದೆ, ಡೇಟಾಡಾಗ್ ಅಂತ ಇದೆ ನೋಡಿ, ಗ್ರಫಾನ ಲೋಕಿ. ನಾವು ಇವತ್ತು ಇದನ್ನು ಇಂಟಿಗ್ರೇಟ್ ಮಾಡೋಣ. ನಾವು ಫಾಸ್ಟ್ API ಏನೂ ಯೂಸ್ ಮಾಡಲ್ಲ, ಡೈರೆಕ್ಟ್ ಸ್ಕ್ರಿಪ್ಟಿಗೆ ಇಂಟಿಗ್ರೇಟ್ ಮಾಡೋಣ. ಸ್ಕ್ರಿಪ್ಟಿಗೆ ಕೂಡ ಇಂಟಿಗ್ರೇಟ್ ಮಾಡ್ಬೋದು. ಇದು ಜಸ್ಟ್ ನಿಮಗೊಂದು ಐಡಿಯಾ ಕೊಡುತ್ತೆ. ಗ್ರಫಾನ ಅಂತ ಯಾರೋ ಹೇಳಿದ್ರೆ ಭಯಪಡೋ ಅವಶ್ಯಕತೆ ಇಲ್ಲ. ಅವಾಗ ಡೈರೆಕ್ಟ್ ಅನ್ಕೋ ಇದು ಗ್ರಫಾನ ಈ ಥರ ವರ್ಕ್ ಆಗುತ್ತೆ. ಆಮೇಲೆ ಈ ಟೂಲ್ ಬಗ್ಗೆ ಅರ್ಥ ಆದರೆ ಆಮೇಲೆ ಟೂಲ್ ಬಗ್ಗೆ ಕಲಿಬೋದು ಅಂತ ಒಂದು ಉದ್ದೇಶದಲ್ಲಿ ನಿಮ್ಗೆ ಹೇಳ್ತಾ ಇರೋದು. ಓಕೆನಾ, ಇವಾಗ ಗೊತ್ತಾಯಿತು. ನಾವು ಗ್ರಫಾನ ಲೋಕಿ ಯೂಸ್ ಮಾಡ್ತಾ ಇದ್ದೀವಿ. ಇದನ್ನು ಹೆಂಗೆ ಇಂಟಿಗ್ರೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ನೋಡಬೇಕಾಗತ್ತೆ ಇಲ್ಲಿ. ಓಕೆನಾ, ಈ ಕೋಡು ಜಾಸ್ತಿ ಕಾಂಪ್ಲಿಕೇಶನ್ ಇಲ್ಲ, ನೀವು ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಿರೋವಂಥದ್ದೇ. ಇದು ಗೊತ್ತಿದೆ ನಿಮಗೆ ENV ಇಂದ ನಮಗೆ ಕಾನ್ಸ್ಟೆಂಟ್ಸ್ನ ತೊಗೊಳಕ್ಕೆ. ಇದು ನಿಮಗೆ ಬೇಸಿಕ್ ಕಾನ್ಫಿಗರೇಷನ್ ಅಷ್ಟೇ ಮಾಡ್ಕೊಂಡಿರೋದು. ನೋಡಿ ಈ ಲಾಗರ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಈ ಫೈಲ್ ನೇಮ್ ಗೊತ್ತಾಗಬೇಕು ಅಂತ. ಅರ್ಥ ಆಯ್ತಾ. ಇದಾದಮೇಲೆ ನೋಡಿ ಲೋಕಿ URL ಬೇಕು ನಮಗೆ, ಲೋಕಿ ಯೂಸರ್ನು ಇದು ಟೋಕನ್. ಇದನ್ನು ಹೆಂಗೆ ತೊಗೊಳ್ಳೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಅದನ್ನು ತೊಗೊಂಡಾದ್ಮೇಲೆ ಇವೆಲ್ಲ ಇದೆ ಅಂದರೆ ಇಫ್ ಕಂಡೀಷನ್ ಹಾಕೊಂಡು ಇದ್ರ ಒಳಗೆ ಹೋಗ್ಬೇಕು ಲಾಜಿಕ್ ಅಂತ ಬರ್ದಿರೋದು. ಇಂಪೋರ್ಟ್ ಲಾಗಿಂಗ್ ಲೋಕಿ ಅಂತ ಬರ್ದಿದ್ದೀನಿ. ಅದು ಬರ್ದಾದ್ಮೇಲೆ ನೋಡಿ ಲಾಗಿಂಗ್ ಲೋಕಿ ಲೋಕಿ ಎಮಿಟರ್ ಇದು ಅವ್ರು ಕೊಟ್ಟಿರೋದು. ನೋಡಿ ದ ಲೈಬ್ರರಿ ಟ್ಯಾಗ್ ದ ಲೆವೆಲ್ ಹ್ಯಾಸ್ ಸಿವಿಯಾರಿಟಿ ಗ್ರಫಾನ ಕಲರ್ ಕೋಡ್ಸ್ ಆನ್ ಲೆವೆಲ್ಸ್. ಗ್ರಫಾನ ಆಟೋಮೆಟಿಕ್ಕಾಗಿ ಕಲರ್ ಕೋಡ್ನ ತೊಗೊಳುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಸೆಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇದಾಗುತ್ತೆ. ಲೋಕಿ = ಲಾಗಿಂಗ್ ಲೋಕಿ ಲೋಕಿ ಹ್ಯಾಂಡ್ಲರ್ ಅಂತ ಇದೆ. ಆಯಿತಾ, ಇದು ಅವ್ರ ಮೆಥಡ್ ಕೊಟ್ಟಿರೋದು. ನಾವು ಇದೇ ಥರ ಮಾಡಬೇಕು. ನಾನು URLನ ನಾವು ಕೊಡಬೇಕಾಗತ್ತೆ, ಟ್ಯಾಗ್ ಕೊಡಬೇಕಾಗತ್ತೆ. ಟ್ಯಾಗ್ ಆ್ಯಪ್ ಪಾರ್ಟ್ 1 ಇದು ಯೂಸ್ ಆಗುತ್ತೆ ನಮಗೆ ಫಿಲ್ಟರ್ ಮಾಡ್ಬೇಕಾದ್ರೆ. ಆತು ನನ್ನ ಯೂಸರ್ ID ಹೇಳಬೇಕು, ಅದಕ್ಕೆ ನಂದು ಟೋಕನ್ ಕೂಡ ಹೇಳಬೇಕಾಗತ್ತೆ. ವರ್ಷನ್ 1 ಅಂತ ಹೇಳಿದ್ದೀನಿ. ನೋಡಿ ಲಾಗರ್ ಹ್ಯಾಂಡ್ಲರ್ ಈ ಲೋಕಿನ ಹಾಕಿದ್ದೀನಿ. ಇದಕ್ಕೋಸ್ಕರನೇ ಇವಾಗ ಇನ್ಫಾರ್ಮೇಷನ್ ಕೊಟ್ಟು ಹಾಕಿದ್ದೀನಿ, ವಾರ್ನಿಂಗ್ ಹಾಕಿದ್ದೀನಿ. ಇಲ್ಲೆಲ್ಲ ನಾನು ಲಾಗ್ ಪ್ರಿಂಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಕೂಡ ಇದೆ. ಗ್ರಫಾನ ಅನ್ನೋದು ಕ್ಲೌಡ್ ಅಲ್ವಾ, ನಿಮಗೊಂದು ಇನ್ಸ್ಟೆನ್ಸ್, ನಿಮಗೊಂದು ಸಿಸ್ಟಮ್ನ ಇನ್ಸ್ಟಲೈಸ್ ಮಾಡಿಕೊಡ್ತಾರೆ. ಅದ್ರ ಒಳಗಡೆ ನೀವೇನು ಬೇಕಾದ್ರೂ ಮ್ಯಾಥಮೆಟಿಕ್ಸ್ ಮಾಡ್ಬೋದು. ಇಲ್ಲಿಂದ ಆ ಸಿಸ್ಟಮ್ಗೆ ನೀವು ಲಾಗ್ನ ಪುಷ್ ಮಾಡ್ತೀರಾ. ನಿಮ್ಮ ಲೋಕಲಿಂದ ಕ್ಲೌಡಿಗೆ ಇವಾಗ ಪುಷ್ ಮಾಡೋದು ಹೆಂಗೆ ಅಂತ ನೋಡೋಣ. ಇದಕ್ಕೆ ಫಸ್ಟು ನೀವು ಗ್ರಫಾನ ಅಕೌಂಟ್ ಇರಬೇಕು. ಹಂಗಾರೆ ನಾವು ಬ್ರೌಸರಿಗೆ ಬನ್ನಿ ತೋರಿಸ್ತೀನಿ ನಿಮಗೆ. grafana.com ಹೋಗಬೇಕಾಗತ್ತೆ. ಇಲ್ಲಿ ಕೆಳಗೆ ಹಾಕಿದ್ದೀನಿ ನಿಮಗೆ. ನಾವು ಅವ್ರ ವೆಬ್ಸೈಟಿಗೆ ಹೋಗೋಕ್ಕಿಂತ ಮುಂಚೆ ನಾವು ಇನ್ಸ್ಟಾಲ್ ಮಾಡ್ಕೊಂಬಿಡೋಣ ಅಲ್ವಾ. ಯಾಕಂದರೆ ನೋಡಿ ಇಲ್ಲಿ ಎರರ್ ತೋರಿಸ್ತಾ ಇದೆ ನಮಗೆ. ನೋಡಿ ಇಂಪೋರ್ಟ್ ಎರರ್ ತೋರಿಸ್ತಾ ಇದೆ. ಹಂಗಾಗಿ ನಾವು ಇಲ್ಲಿ ಆ್ಯಡ್ ಮಾಡ್ಕೊಂಬಿಡೋಣ. ಯಾಕಂದರೆ UV ಆ್ಯಡ್ ಮಾಡಿಕೊಂಡ್ರೆ ಇದು ಇನ್ಸ್ಟಾಲ್ ಮಾಡಿ ಆ್ಯಡ್ ಆಯಿತು. ಇವಾಗ ಏನಾಗಿರುತ್ತೆ, ಇಲ್ಲಿ ಬಂದು ಕೂತಿರುತ್ತೆ ನೋಡಿ. ಇಲ್ಲಿ ನೋಡಿ ಕೂತಿದೆಯಾ, ಇಲ್ಲಿ ಲಾಗಿಂಗ್ ಲೋಕಿ ಅಂತ ಕೂತಿದೆ ಇವಾಗ. ಹಂಗಾರೆ ನಮಗೆ ಎರರ್ ಹೋಯ್ತಿದ್ದು. ಇದು ನೀವು ಫಂಕ್ಷನ್ ತಲೆ ಕೆಡ್ಸ್ಕೊಬೇಡಿ ಆಯಿತಾ. ಇದನ್ನು ಕ್ಲಿಯರ್ ಮಾಡ್ಕೊಂಬಿಡೋಣ. ಇವಾಗ ಬನ್ನಿ, ನಾವು ವೆಬ್ಸೈಟ್ ಲಿಂಕ್ ಇಲ್ಲಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಹಾಕಿದ್ದೀನಿ, ನೀವು ಹೋಗ್ಬೋದು ಅಲ್ಲಿ. ಇಲ್ಲಿ ನೋಡಿ grafana.com ಇದು ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಅಂತ ಹೊಡೀರಿ. ನಿಮಗೇನಾಗುತ್ತೆ, ಇಲ್ಲಿ ಓಪನ್ ಆಗುತ್ತೆ. ಓಕೆನಾ, ನಾನು ಬೇರೆ ಅಕೌಂಟಿನ ನಾನೇನು ಮಾಡ್ತೀನಿ, ಸೈನಪ್ ಆಗ್ತೀನಿ. ಫಸ್ಟು ಸೈನಪ್ ಆಗಬೇಕಾರೆ ಹೆಂಗೆ ತೋರಿಸ್ತೈತೆ ನೋಡಿ ಗೂಗಲ್ನ ಸೈನಪ್ ಆಗಿ ಆಟೋಮೆಟಿಕ್ಕು ಸೈನಪ್ ಆದ ತಕ್ಷಣ ನಿಮ್ಗೆ ಇದೇ ಬರುತ್ತೆ, ಇದೇ ವಿಂಡೋ. ಓಕೆನಾ, ಇದು ಹೆಂಗಾಗುತ್ತೆ, ಹೆಂಗೆ ಮಾಡ್ಬೇಕು ನೋಡ್ಕೊಳ್ಳಿ. ಇದು ಒಂದೊಂದು ಸ್ಟೆಪ್ಪು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ನಿಮ್ಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಯಾಕಂದರೆ ಗ್ರಫಾನ ಅನ್ನೋದು ಒಂದು ಓಷನ್ ಥರ. ಆಯಿತಾ, ನಿಮಗೆ ಇವಾಗ ಹೇಳ್ಕೊಡ್ತೀರ ಸಣ್ಣ ಪುಟ್ಟ ಇನ್ಫಾರ್ಮೇಷನ್. ಯಾಕಂದರೆ ನಿಮಗೆ ಲಾಗಿಂಗು ಯಾವ ಥರ ಕನೆಕ್ಟ್ ಆಗಿ ನೀವು ಹೆಂಗೆ ಹೋಗುತ್ತೆ ಅನ್ನೋದು ನಿಮ್ಮ ಮೈಂಡ್ ಸೆಟ್ ಇರಬೇಕು ಫಸ್ಟು. ಆವಾಗ ನೀವು ಈ ಟೂಲ್ಗಳನ್ನೆಲ್ಲ ಆಟೋಮೆಟಿಕಾಗಿ ಕಲಿಬೋದು. ಇವೆಲ್ಲ ಜಸ್ಟ್ ಎ ಟೂಲ್ ವಿಚ್ ನೀವು ಗೊತ್ತಾಯ್ತಾನೆ. ಲಾಗಿಂಗ್ ಅನ್ನೋದು ಇಲ್ಲೇ ಮಾಡ್ತಾ ಇರೋದು, ಬಟ್ ಇದೆಲ್ಲ ಟೂಲು ನಮಗೆ ಹೆಲ್ಪ್ ಮಾಡುತ್ತೆ. ಫಿಲ್ಟ್ರಿಂಗು ಸಾರ್ಟಿಂಗ್ ಎಲ್ಲ ಮಾಡೋಕ್ಕೆ ಸಖತ್ ಹೆಲ್ಪ್ ಮಾಡುತ್ತೆ. ಓಕೆನಾ, ಅವ್ರು ಡಿಬಗ್ಗು ಸಖತ್ ಫಾಸ್ಟಾಗಿ ಮಾಡ್ಬೋದು. ಪ್ರೊಡಕ್ಷನ್ ಎಲ್ಲ ಈ ಥರ ಯೂಸ್ ಮಾಡ್ತಾರೆ. ಇದು ಲಕ್ಷಾಂತರ ಗಟ್ಟಲೆ ಯೂಸರ್ ಇದ್ದರೂ ಕೂಡ ಇದನ್ನು ಹ್ಯಾಂಡಲ್ ಮಾಡ್ಬೋದು. ಓಕೆನಾ, ಇಲ್ಲಿ ನೋಡಿ ಸ್ಕಿಪ್ ಸೆಟಪ್ ಹೊಡಿದ್ಬಿಡ್ರಿ. ನಮ್ಮದು ಸಿಂಪಲ್ ಸೆಟಪ್ಪು ನೋಡಿ, ಸಿ ಆಲ್ ಡೇಟಾ ಕನೆಕ್ಷನ್ ಅಂತ ಹೊಡೀರಿ. ಇವಾಗ ಏನು ಮಾಡ್ಬೇಕು ನೀವು, ಇಲ್ಲಿ ಈ ಥರ ಬರುತ್ತೆ, ತಲೆ ಕೆಡ್ಸ್ಕೊಬೇಡಿ. ಹಿಂಗೆ ಬಂದುಬಿಟ್ಟು ಇಲ್ಲಿ ಮಾಡಿ ಡೇಟಾ ಸೋರ್ಸಿಗೆ ಬನ್ನಿ. ಆಯಿತಾ, ನಾವು ಯೂಸ್ ಮಾಡ್ತಿರೋದು ನೋಡಿ ಡೇಟಾ ಸೋರ್ಸ್ ಲೋಕಿಯಲ್ಲಿ ನಾವೇನು ಯೂಸ್ ಮಾಡ್ತಿರೋ ಲಾಗ್ ಯೂಸ್ ಮಾಡ್ತಿರೋದು. ಇಲ್ಲಿ ನೋಡಿ ಲಾಗ್ ಅಂತ ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾಗ್. ಆಯಿತಾ, ಕ್ಲಿಕ್ ಮಾಡಿದ ತಕ್ಷಣ ನಿಮಗೇನಂದರೆ ಇಲ್ಲಿ ಫಸ್ಟು ಇಲ್ಲಿ URL ಕಾಣ್ತಾ ಇದೆ ನೋಡಿ, ಇದೇ URL ನೀವು ತೊಗೋಬೇಕಾಗಿರೋದು. ಓಕೆನಾ,
ಇದು ಕಾಪಿ ಮಾಡ್ಕೊಳ್ಳಿ, ಒಂದು ಕಡೆ ಇಟ್ಕೊಳ್ಳಿ ನೋಟ್ ಪ್ಯಾಡಲ್ಲಿ, ಓಕೆನಾ. ನಾನು ನೋಟ್ ಪ್ಯಾಡಲ್ಲಿ ಇಟ್ಕೊಂಡಿದ್ದೀನಿ, ಆಯಿತಾ. ಇನ್ನೊಂದು ಏನಂದರೆ ನಿಮ್ದು ಯೂಸರ್ ಐ ಡಿ ಇಲ್ಲಿ ಕೆಳಗಿದೆ ನೋಡಿ, ಇದನ್ನು ಕಾಪಿ ಮಾಡ್ಕೊಳ್ಳಿ, ಆಯಿತಾ. ಕಾಪಿ ಮಾಡಿ ಅದು ಇಟ್ಕೊಳ್ಳಿ, ಆಯಿತಾ. ಇದು ಇಟ್ಕೊಂಡಾದ್ಮೇಲೆ ಇದು ಕತೆ ಮುಗೀತು. ಇವಾಗ ಏನಾಯಿತು ನಮಗೆ ಕ್ರೆಡೆನ್ಷಿಯಲ್ಸಲ್ಲಿ, ಇಲ್ಲಿ ಕ್ರೆಡೆನ್ಷಿಯಲ್ಸಲ್ಲಿ 2 ಇನ್ಫಾರ್ಮೇಷನ್ ಗೊತ್ತಾಯಿತು. ನೀವು ಮತ್ತೆ grafana.comಗೆ ಹೋಗಬೇಕು, ಆಯಿತಾ. ಇಲ್ಲಿ ನೋಡಿ ಇದು ನಿಮಗೆ ಇನ್ಸ್ಟೆನ್ಸ್ ಅವ್ರು ಕ್ರಿಯೇಟ್ ಮಾಡ್ಕೊಟ್ಟಿರೋದು, ಒಂದು ಸಿಸ್ಟಮ್ ಅವ್ರು ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಇದು ನೋಡಿ ಟ್ರಯಲ್ ವರ್ಷನಿಂದ ರನ್ ಆಗ್ತಿರೋದು, ಇದಕ್ಕೆ ಪೇ ಮಾಡಬೇಕಾಗತ್ತೆ ನೀವು, ಆಯಿತಾ. ಫುಲ್ ಫೀಚರ್ ಬೇಕು ಅಂದರೆ, ಇಲ್ಲಾಂದರೆ ನೀವು ಇದನ್ನು ತೊಗೊಂಡು ಸೆಲ್ಫ್ ಡಿಪ್ಲಾಯ್ ಮಾಡ್ಕೋಬೋದು ನಿಮ್ಮ ಹತ್ರ ಸಿಸ್ಟಮ್ ಇತ್ತು ಅಂದರೆ, ಆಯಿತಾ. ಇಲ್ಲಿ ನೋಡಿ ಮೈ ಅಕೌಂಟಿಗೆ ಹೋಗಿ, ಮೈ ಅಕೌಂಟಿಗೆ ಹೋದರೆ ನಿಮಗೆ ಸೆಕ್ಯೂರಿಟಿಯಲ್ಲಿ ಆಕ್ಸೆಸ್ ಪಾಲಿಸಿ ಅಂತ ಬರುತ್ತೆ. ಅಲ್ಲಿ ಆಕ್ಸೆಸ್ ಪಾಲಿಸಿಗೆ ಹೋಗಬೇಕು, ಕ್ರಿಯೇಟ್ ಆಕ್ಸೆಸ್ ಪಾಲಿಸಿ ಕ್ಲಿಕ್ ಮಾಡಿ. ಇಲ್ಲೇನು ಕೊಡಿ, ಒಂದು ಲೋಕಿ ಅಂತ ಒಂದು ಹೆಸರು ಕೊಡಿ, ಆಯಿತಾ. ಇವಾಗ ನಾನು ಏನು ಮಾಡಬೇಕು, ಲ್ಯಾಡ್ ಸ್ಕೋಪ್ ಇದೆಯಲ್ಲ, ಇಲ್ಲಿ ಫಸ್ಟು ಚೂಸ್ ಏನು ಮಾಡಿ ಆಲ್ ಸ್ಟ್ಯಾಕ್ ಕೊಡಿ. ಇಲ್ಲೇನಾಗುತ್ತೆ ಸ್ಕೋಪಲ್ಲಿ ಏನು ಮಾಡಬೇಕು, ಸ್ಕೋಪಲ್ಲಿ ಈ ಥರ ಕೊಡಿ, ಲಾಗ್ ರೈಟ್ ಅಂತ, ಆಯಿತಾ. ಇದೊಂದು ಕ್ಲಿಕ್ ಆಗುತ್ತೆ. ನಾನು ಲಾಗ್ನ ಇದಕ್ಕೆ ರೈಟ್ ಮಾಡೋಕ್ಕೆ ಪರ್ಮಿಷನ್ ಕೇಳ್ತಾ ಇದ್ದೀನಿ ಇವಾಗ, ಆಯಿತಾ. ಕ್ರಿಯೇಟ್ ಅಂತ ಕೊಡಿ, ಕ್ರಿಯೇಟ್ ಆಯಿತಾ, ಆಕ್ಸೆಸ್ ಪಾಲಿಸಿ ಕ್ರಿಯೇಟ್ ಆಯಿತು. ಇವಾಗ ಏನು ಮಾಡಬೇಕು, ನಿಮಗೆ ಟೋಕನ್ ಇನ್ನೂ ಸಿಕ್ಕಿಲ್ಲ, ಒಂದು ಪಾಲಿಸಿ ಕ್ರಿಯೇಟ್ ಮಾಡಿದ್ವಿ ಅಷ್ಟೇ. ಇದನ್ನು ಕೆಳಗೆ ಬನ್ನಿ, ಆ್ಯಡ್ ಟೋಕನ್ ಅಂತ ಕೊಡಿ, ಇಲ್ಲಿ ಕೊಟ್ಬಿಟ್ಟು ಲೋಕಿ ಅಂತ ಕೊಡಿ, ಇಲ್ಲಿ ಎಕ್ಸ್ಪೈರಿಗೆ ಕೊಡಿ 30 ಡೇಸ್ ಯಾವಾಗ ಕೊಡಿ, ಕ್ರಿಯೇಟ್ ಅಂತ ಹೊಡೀರಿ, ಆಯಿತಾ. ಇವಾಗ ಒಂದು ಟೋಕನ್ ಕ್ರಿಯೇಟ್ ಆಯ್ತು. ಇವಾಗ ಇದನ್ನು ಕಾಪಿ ಹೊಡ್ಕೊಳ್ಳಿ, ಕಾಪಿ ಮಾಡಿ ಇವಾಗ ಏನಾಯಿತು ನಮಗೆ ಟೋಕನು ಬಂತು. ಅಪ್ಲಿಕೇಶನ್ಗೆ ಬನ್ನಿ, ಈ ಎನ್ವಿನ ಕರೆಕ್ಟಾಗಿ ಚೆಕ್ ಮಾಡ್ಕೊಂಬಿಡಿ. ಇಲ್ಲಿ ಸ್ಲ್ಯಾಶ್ ಇಷ್ಟು ಹಾಕ್ಲೇಬೇಕು ನೀವು, ಅಲ್ಲಿಂದ URL ತೊಗೊಂಡ್ಮೇಲೆ. ಆಮೇಲೆ ಯೂಸರ್ ಐ ಡಿ ಟೋಕನ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ್ಮೇಲೆ ಇಲ್ಲಿ ಬನ್ನಿ, ಈ ಕೋಡ್ನ ನೀವು ರನ್ ಮಾಡಿ. ಇವಾಗ ಪುಷ್ ಆಗುತ್ತಾ ಏನಾಗುತ್ತೆ ನೋಡೋಣ. ನೋಡಿ ರನ್ ಮಾಡ್ತಾಯಿದ್ದೀನಿ, ಇವಾಗ ನೋಡಿ ಇದು ಪುಷ್ ಆಗ್ತಾ ಇದೆ, ಓಕೆನಾ. ಇವಾಗ ನಾವು ಬನ್ನಿ, ಇಲ್ಲಿ ಎಕ್ಸ್ಪ್ಲೋರರ್ ಬರಬೇಕು. ಎಕ್ಸ್ಪ್ಲೋರರ್ ಬಂದಮೇಲೆ ಡ್ರಾಪ್ ಡೌನಲ್ಲಿ ಬನ್ನಿ, ಇಲ್ಲಿ ಲಾಕ್ಸ್ ಅಂತ ಐತೆ ಲೋಕಿ, ಇದನ್ನು ಕ್ಲಿಕ್ ಮಾಡಬೇಕು. ಅದು ಬೇರೆ ಸೆಲೆಕ್ಟ್ ಆಗಿರುತ್ತೆ ನೋಡಿ. ನಾರ್ಮಲ್ ಬೈ ಡಿಫಾಲ್ಟು ಪ್ರೊಮಥಿಸಿಸ್ ಇರುತ್ತೆ. ಪ್ರೊಮಥಿಸಿಸ್ ಅಂದರೆ ಏನಂತನೂ ಹೇಳ್ತೀನಿ, ಬಟ್ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಬಂದಾದಮೇಲೆ ಇದನ್ನು ಹಾಕಬೇಕು, ಇಲ್ಲಿ ಇದನ್ನು ನಾನು ಹಾಕಿರೋದು, ಓಕೆನಾ. ಏನಂದ್ರೆ ಅಪ್ಲಿಕೇಶನಿಂದ ಬಂದಿರೋದು. ಇಲ್ಲಿ ನೋಡಿ ಆ್ಯಪು ಪಾರ್ಟ್ 41 ಅಂತ ಹಾಕ್ಕೊಂಡಿದ್ದೀನಿ, ಓಕೆನಾ. ಇಲ್ಲಿಗೆ ಬನ್ನಿ, ಇಲ್ಲಿ ಆ್ಯಪು, ಆಯಿತಾ. ಇಲ್ಲೇ ಆಯಿತು ಪಾರ್ಟ್ 41. ಇವಾಗ ನೋಡಿ ಸೆಲೆಕ್ಟ್ ಆಯಿತಾ ಸಾರ್ಟ್ ಮಾಡೋಕ್ಕೆ. ಇವಾಗ ನಾನು ರನ್ ಹೊಡಿತೀನಿ. ಇವಾಗ ನೋಡಿ ಏನಾಗುತ್ತೆ ನೋಡೋಣ, ರನ್ ಆಗ್ತಾಯಿದೆ ಅದು. ಇವಾಗೇನು ನಾನಲ್ಲಿ ಪುಷ್ ಮಾಡಿದ್ದೀನಲ್ಲ, ಅದು ಇಲ್ಲಿ ರಿಸೀವ್ ಆಗಬೇಕು, ಆಯಿತಾ. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಇವಾಗ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವಾರ್ನಿಂಗು ಎಲ್ಲ ಕಲರ್ ಬರಬೇಕು ಅಂತ ಎಲ್ಲಿ ಹೇಳಿದ್ದೀನಿ, ಇಲ್ಲಿ ನೋಡಿ ಇಲ್ಲಿ ಹೇಳಿದ್ದೀನಿ ತಾನೇ ನಾನು, ಎಲ್ಲ ಲೆವೆಲ್ ಕಲರ್ಸ್ ತೊಗೋಬೇಕು ಅಂತ. ಅದೇ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕಲರ್ಸ್ ಎಲ್ಲ ಕಾಣ್ತಾ ಇದೆ. ಮತ್ತು ನಾನು ಇಲ್ಲಿ ಇನ್ನೊಂದು ಸತಿ ಪುಷ್ ಮಾಡ್ತೀನಿ, ಬನ್ನಿ ಇಲ್ಲಿ ನೋಡೋಣ ಪುಷ್ ಆಗುತ್ತಾ ಅಂತ. ಇಲ್ಲಿ ನೋಡಿ ಇವಾಗ ಪುಷ್ ಆಗುತ್ತಾ, ಇವಾಗ ಬನ್ನಿ ನೋಡೋಣ. ಇವಾಗ ಮತ್ತೆ ನಾನು ರನ್ ಕ್ವೆರಿ ಅಂತ ಹೊಡಿಬೇಕು ನೋಡಿ, ಅಲ್ಲಿಂದ ಇಲ್ಲಿ ಲಾಕ್ಸ್ ಎಲ್ಲ ಬಂತು, ಆಯಿತಾ. ಇಲ್ಲಿ ನೋಡಿ ಮತ್ತೆ ಎವ್ರಿ 5 ಸೆಕೆಂಡ್ಸಿಗೂ ನಾನು ಇಡ್ಬೋದು ನೋಡಿ. ಈ ಥರ ಎಲ್ಲ ಫೀಚರ್ಸ್ ಇದೆ. ಇಲ್ಲಿ ಲಾಕ್ಸ್ ಬರ್ತಾ ಇರುತ್ತೆ, ಬಟ್ ಎಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ಇಂಡಿವಿಜುವಲಿ ಫಸ್ಟ್ ಅದು ತೋರ್ಸೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ನೀವು ಆ್ಯಪ್ ಇದು ಮಾತ್ರ ಸಾಲ್ಟ್ ಮಾಡ್ಕೋಬೋದು. ಇವಾಗ ನೀವು ಡೇಟ್ ಅಂತ ಹೇಳಿದ್ನಲ್ಲಪ್ಪ, ಡೇಟ್ ರೇಂಜ್ ಫಿಲ್ಟರ್ಸ್ ನೋಡಿ, ಡೂಪ್ಲಿಕೇಟ್ ಯಾವುದಿದೆ ಏನಿದೆ, ಇದು ಫಸ್ಟ್ ಆಫ್ ಆಲ್ ಎಲ್ಲ ಮೆಟ್ರಿಕ್ಸ್ನೂ ಕೂಡ ಕಂಡುಹಿಡಿಬೋದು. ಇಲ್ಲಿ ನೋಡಿ ಎಷ್ಟು ಸತಿ ಬಂದಿದೆ ಇದನ್ನು ಅನ್ನೋದು ಕೂಡ ಎಲ್ಲದೂ ಕಂಡುಹಿಡಿಬೋದು, ಆಯಿತಾ. ಇದಾದಮೇಲೆ ಮೇನ್ ಏನು ಹೇಳಿ ಇಲ್ಲಿ ಲಾಗ್ ವಾಲ್ಯೂಮ್ ಅಂತ ಇದೆ. ಇಲ್ಲಿ ನೋಡಿ ವಾಲ್ಯೂಮ್ ಇಲ್ಲೇ ಕಂಡುಹಿಡಿಬೋದು, ಎಷ್ಟು ಗಂಟೆಯಿಂದ ಎಷ್ಟೆಷ್ಟು ವಾಲ್ಯೂಮು, ಎಷ್ಟು ಸತಿ ಎರರ್ ಬಂದಿದೆ. ಇದನ್ನೆಲ್ಲ ಮೆಟ್ರಿಕ್ಸ್ ನೋಡ್ಕೊಂಡು ಮಾಡೋದು ಎಷ್ಟು ಇದೆಯಲ್ವಾ. ನಾನು ನಿಮಗೆ ಅವಾಗಿಂದ ಏನು ಹೇಳ್ತಾ ಇದ್ದೆ, ಏನು ಅಡ್ವಾಂಟೇಜ್ ಕೊಡ್ತಿದ್ದೆ, ಏನಕ್ಕೆ ಗ್ರಫಾನ ಕನೆಕ್ಟ್ ಮಾಡಬೇಕು, ಇವೆಲ್ಲ ಸಿಂಕ್ ಆಗ್ತಾ ಇದೆಯಾ ಇವಾಗ. ಇದೇ ನಾನು ಹೇಳಕ್ಕೆ ಹೋಗಿದ್ದು. ಇವಾಗ ಗ್ರಫಾನ್ ಅನ್ನೋದು ನಿಮಗೆ ನೋಡಿ ಲಿಂಕ್ ಮಾಡಿದ್ರೆ ಈ ಲಿಂಕ್ ಸರ್ಚ್ ಮಾಡೋದು ಎಲ್ಲ ಗೊತ್ತಾಗ್ಬಿಟ್ಟಿದೆ. ಬೇಸಿಕ್ ಗ್ರಫಾನ ಗೊತ್ತೇನಪ್ಪ ನನಗೆ ಅಂದರೆ, ಹೌದು ನನಗೆ ಬೇಸಿಕ್ ಗೊತ್ತು ಅನ್ನೋಷ್ಟು ಲೆವೆಲ್ ಆಗೋಗ್ತು ಇದೆ. ಇದಾದಮೇಲೆ ನೀವು ಇನ್ನು ಮುಂದೆ ಡೇಟಾ ಮಾನಿಟ್ರಿಂಗ್ ಅಂತ ಬರುತ್ತೆ, ಅದು ಬಂದಾಗ ನಿಮಗೆ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಅದೇ ಬೇರೆ, ಅದೇ ಜಾನ್ರನ್ನೇ ಬೇರೆ ಅದು, ಓಕೆನಾ. ಆ ಜಾನ್ರ ಬಂದಾಗಲೇ ಇವೆಲ್ಲ ಬರೋದು, ಆಯಿತಾ. ಅದನ್ನೆಲ್ಲ ನಿಮಗೆ ಹೇಳ್ಕೊಡ್ಬೇಕಾದ್ರೆ ಕಮೆಂಟ್ ಹಾಕಿ, ಅದನ್ನು ಕೂಡ ಹೇಳ್ಕೊಡ್ತೀನಿ, ಓಕೆ. ನೋಡಿ ಲಾಸ್ಟ್ 1 ಅವರಲ್ಲಿ ಏನಾಗಿದೆ ನೋಡಿ, ಟೈಮ್ ಎಲ್ಲ 15 ಮಿನಿಟ್ಸಿಗೆ ಏನಾಗಿದೆ ಅಷ್ಟಕ್ಕೆಲ್ಲ ನೀವು ಸಾರ್ಟ್ ಮಾಡ್ಕೋಬೋದು. ಅವಾಗ ಏನಾಗುತ್ತೆ, ನೀವು ಡಿಬಗ್ ಮಾಡೋಕ್ಕೆ ಈಸಿ ಅಲ್ವಾ. ನೋಡಿ ಟೈಮ್ ಇದು ಎಷ್ಟು ಕಲಿತಿರ್ತೀರ ಅಷ್ಟು ದೊಡ್ಡದು ವಾಸ್ಟಾಗಿ ಇದ್ದೇ ಇರುತ್ತೆ. ನೋಡಿ ಇಲ್ಲಿ ಲೈವ್ ಅಂತ ಇದೆಯಾ, ಇವಾಗ ಒಂದು ಕೆಲಸ ಮಾಡೋಣ, ಲೈವ್ ಅಂತ ಮಾಡಿದ್ದೀನಿ, ಓಕೆನಾ. ಇವಾಗ ಬನ್ನಿ ನಮ್ಮ ಸಿಸ್ಟಮ್ಗೆ. ನಾನು ಇವಾಗ ಅವಾಗಲೇ ಏನಾಗಬೇಕಿತ್ತು, ನಾನು ರನ್ ಹೊಡಿಬೇಕಿತ್ತು. ಇವಾಗ ಹಂಗಲ್ಲ ನೋಡಿ, ನಾನು ಇಲ್ಲಿ ರನ್ ಮಾಡೋದನ್ನ ಇಲ್ಲಿ ನೋಡಿ ಏನಾಗ್ತಿದೆ, ಟಕ್ಕಂತ ಲೈವಾಗಿ ಬರ್ತಾಯಿದೆ ನೋಡಿ. ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ, ಇಲ್ಲಿ ನೋಡಿ ಬರ್ತಾ ಇದೆಯಾ ಲೈವು. ಇದೇ ಹೇಳ್ತಾ ಇರೋದು, ಇವೆಲ್ಲ ಅಡ್ವಾಂಟೇಜ್ ತುಂಬ ಇದೆ, ಆಯಿತಾ. ಇವಾಗ ಇದು ಗ್ರಫಾನ ಕಲ್ತ್ಕೊಂಬಿಟ್ರಿ. ಇವಾಗ ಗ್ರಫಾನ ಲಿಂಕ್ ಮಾಡೋದು ಹೆಂಗೆ ಗೊತ್ತಾಯಿತು ನೋಡಿ. ಇದೊಂದು ಪ್ರೋಗ್ರಾಮ್ ಇತ್ತು ಅಂದರೆ ನೀವು ಲಿಂಕ್ ಮಾಡ್ಬೋದು ಅಂತ ಗೊತ್ತಾಯಿತು. ಇವಾಗ ಏನು ಮಾಡ್ತಿದ್ರಿ, ನಿಮ್ಮ ಆ್ಯಪ್ ಇದೆ, ಇಲ್ಲಿ ನಿಮ್ಮ ಆ್ಯಪ್ ಒಳಗಡೆ ಕೋಡ್ ಬರೆದಿದ್ದೀರಾ. ಲಾಕ್ಸ್ ಎಲ್ಲ ಏನಾಗ್ತಾ ಇದೆ ಇವಾಗ, ಲಾಕ್ಸ್ ಎಲ್ಲ ಮುಂಚೆ ಏನಾಗ್ತಿತ್ತು, ನಿಮ್ಮ ಟರ್ಮಿನಲಲ್ಲಿ ಪ್ರಿಂಟ್ ಆಗ್ತಿತ್ತು, ಟರ್ಮಿನಲಲ್ಲಿ ಇಲ್ಲ ಅಂದರೆ ಫೈಲಲ್ಲಿ ಪ್ರಿಂಟ್ ಆಗ್ತಿತ್ತು ಅಲ್ವೇನಪ್ಪ. ಇವಾಗ ಏನು ಮಾಡಿದ್ವಿ, ಇಲ್ಲಿ ನಾನು ಫೈಲಲ್ಲೆಲ್ಲ ಸರ್ಚ್ ಮಾಡೋಕ್ಕೆ ಸರಿಯಾಗಲ್ಲ, ಅದಕ್ಕೆ ನಮಗೊಂದು ಟೂಲ್ ಇದೆ ಗ್ರಫಾನ ಅಂತ. ಗ್ರಫಾನ ಟೂಲಿಗೆ ಏನು ಮಾಡ್ತಿದ್ದೀವಿ, ಇವಾಗ ಪುಷ್ ಮಾಡ್ತಿದ್ವಿ. ಏನು ಮಾಡ್ತಿದ್ದೀವಿ ಇವಾಗ, ಡೈರೆಕ್ಟಾಗೆ ಆ್ಯಪೇ ಪುಷ್ ಮಾಡ್ತಾ ಇದೆ ಅಲ್ವೇನಪ್ಪ. ನಮ್ಮ ಆ್ಯಪಿಂದನೇ ಇಲ್ಲಿ ಡೈರೆಕ್ಟಾಗಿ ಪುಷ್ ಮಾಡ್ತಿದ್ದೀನಿ. ಬಟ್ ಇಲ್ಲೊಂದು ಡಿಸ್ಅಡ್ವಾಂಟೇಜ್ ಇದೆ, ಇದು HTTP ಕಾಲ್ ಅಲ್ವಾ. ಯಾಕಂದರೆ ನಾನು ಇವಾಗ ಲಿಂಕ್ ತೊಗೊಂಡಿದ್ದೀನಿ, ನಮ್ಮ ಟೋಕನ್ ತೊಗೊಂಡಿದ್ದೀನಿ, ಅದನ್ನು ಪುಷ್ ಮಾಡ್ತಾಯಿದ್ದೀನಿ, ಆಯಿತಾ. ಇವಾಗ ಮೇನ್ ಕೆಲಸ ಏನು ನಮ್ಮ ಅಪ್ಲಿಕೇಶನ್ದು,
ಅದು ಎ ಪಿ ಐ ಹ್ಯಾಂಡ್ಲ್ ಮಾಡೋದು, ನಮ್ಮ ಬಿಸ್ನೆಸ್ ಲಾಜಿಕ್ನ ಹ್ಯಾಂಡ್ಲ್ ಮಾಡೋದು. ಯಾರೋ ಫ್ರಂಟ್ ಎಂಡಿಂದ ಎ ಪಿ ಐ ಕಾಲ್ ಮಾಡ್ತಾನೆ ಒಂದು ಡೇಟಾ ಕೊಡಬೇಕು. ಲಾಗಿಂಗ್ ಈಸ್ ಎ ಸೆಕೆಂಡ್ರಿ. ಓಕೆನಾ? ಇದರಿಂದ ಇದು HTTP ರಿಕ್ವೆಸ್ಟ್ ಆಗಿರೋದ್ರಿಂದ ಇಲ್ಲಿ ನೋಡಿ, ನೀವು ನೋಡ್ಬೋದಾ, ಇಲ್ಲೇನು ಇಲ್ಲಿ ನೋಡಿ, ಇದು HTTP ರಿಕ್ವೆಸ್ಟ್ ಥರನೇ ಆಗುತ್ತಲ್ವಾ. ಇಲ್ಲಿ ಮಧ್ಯದಲ್ಲಿ ನೆಟ್ವರ್ಕ್ ಇಶ್ಯೂ ಬಂತು, ಕ್ರ್ಯಾಶ್ ಆಗಿಬಿಡ್ತು ಅಂತ ಹೇಳಿದ್ರೆ ನಿಮ್ಮ ಆ್ಯಪು ಕೂಡ ಕ್ರ್ಯಾಶ್ ಆಗೋ ಸಾಧ್ಯತೆ ಇರುತ್ತೆ. ಇದು ರಾಂಗ್ ಅಲ್ವಾ? ಈ ಇಂಪ್ಲಿಮೆಂಟೇಷನ್ ಸರಿ ಅಲ್ಲ ನಮ್ಮದು ಅಲ್ವಾ? ಅಂಥ ಟೈಮಲ್ಲೇ ನಾವೇನು ಮಾಡಬೇಕು ಇದಕ್ಕೆ ಸೊಲ್ಯೂಷನ್? ಲಾಗ್ ಎಲ್ಲೋ ಕೂತ್ಕೊತಿದೆ, ಒಂದು ಟರ್ಮಿನಲ್ ಕೂತ್ಕೊತಿದೆ, ಒಂದು ಫೈಲಲ್ಲಿ ಕೂರ್ಕೋತಾ ಇದೆ. ಇವಾಗ ಫೈಲಲ್ಲಿ ಏನು ಮಾಡ್ತಾ ಇದ್ದೀವಿ, app.log ಅಂತ ಕೂರಿಸ್ತಾ ಇದ್ದೀವಿ. ಆಯಿತಾ? ಈ app.log ಕೂರಿಸ್ಬೇಕಾದ್ರೆ ನಮಗೆ ಕ್ರ್ಯಾಶ್ ಆಗೋ ಸಾಧ್ಯತೆ ತುಂಬ ಕಮ್ಮಿ, ಯಾಕಂದರೆ ಅದು ನಮ್ಮ ಕಂಟ್ರೋಲಲ್ಲಿದೆ, ಅದು ನಮ್ಮ ಸಿಸ್ಟಮಲ್ಲಿದೆ. ಗ್ರಫಾನ್ ಅನ್ನೋದು ನಮ್ಮ ಕಂಟ್ರೋಲಲ್ಲಿಲ್ಲ. ಅಲ್ಲಿ ಮಧ್ಯದಲ್ಲಿ API ಕಾಲ್ ಆಗಬೇಕಾದ್ರೆ ಕ್ರ್ಯಾಶ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ನೆಟ್ವರ್ಕ್ ಇಶ್ಯೂ ಆಗ್ಬೋದು ಅಲ್ವಾ? ಆವಾಗ ನಮಗೆ ಮೇನ್ ಕೆಲಸ ಏನಿದೆ API ಏನು ಹಾಳಾಗಬಾರ್ದು. ಅದಕ್ಕೆ ಏನಾಗುತ್ತೆ, ಸಿಸ್ಟಮ್ಮು ನಮ್ಮ ಆ್ಯಪು ಲಾಗ್ಸ್ ಎಲ್ಲ ಜನ್ರೇಟ್ ಮಾಡೋದು ಒಂದು ಫೈಲಿಗೆ ಸೇವ್ ಮಾಡುತ್ತೆ. ಈ ಫೈಲ್ನ ಇವಾಗ ಪ್ರಾಂಪ್ಟೈಲ್ ಅಂತ ಒಂದು ಏಜೆಂಟ್ ಇದೆ, ಮತ್ತು ಗ್ರಫಾನಾದವ್ರದ್ದೇ ಅಲಾಯ್ ಅಂತ ಒಂದು ಏಜೆಂಟ್ ಇದೆ. ಈ ಏಜೆಂಟ್ ಏನು ಕೆಲಸ ಮಾಡುತ್ತೆ ಅಂದರೆ, ಇವಾಗ app.log ಇದೆಯಲ್ಲ ಅದನ್ನು ನೋಡ್ತಾ ಇರುತ್ತೆ. app.logರಲ್ಲಿ ಏನಾರ ಡೇಟಾ ಬಂತು ಅಂದರೆ ಲಾಗ್ಸು ಅದೇನು ಮಾಡುತ್ತೆ, ಇದು ಗ್ರಫಾನ ಪುಷ್ ಮಾಡುತ್ತೆ. ಇವಾಗ ನಿಮ್ಮ ಆ್ಯಪ್ ಡೈರೆಕ್ಟಾಗಿ ಪುಷ್ ಮಾಡಲ್ಲ, ಇದು ಪ್ರಾಂಪ್ಟೈಲ್ ಅಂತ ಇದೆ, ಗ್ರಫಾನ ಅಲಾಯ್ ಅಂತ ಇದೆ, ಇದು ಪುಷ್ ಮಾಡುತ್ತೆ ಗ್ರಫಾನಾಗೆ. ಅವಾಗ ಏನಾಯಿತು, ಇವಾಗ ಏನಾರ ಕ್ರ್ಯಾಶ್ ಆಯಿತು ಅಂದರೆ ಪ್ರಾಂಪ್ಟೈಲ್ ಅವನ್ನೆಲ್ಲ ಹ್ಯಾಂಡ್ಲ್ ಮಾಡುತ್ತೆ, ಗ್ರಫಾನ ಅಲಾಯ್ ಎಲ್ಲ ಹ್ಯಾಂಡ್ಲ್ ಮಾಡುತ್ತೆ, ರೀಟ್ರೈ ಮಾಡುತ್ತೆ, ಅದು ಆಮೇಲೆ ಆಟೋಮೆಟಿಕ್ಕಾಗಿ ಅದು ಗ್ರಫಾನ ಕಳಿಸುತ್ತೆ. ಹಾಗಾಗಿ ಇಲ್ಲಿ ನಮ್ಮ ಆ್ಯಪ್ದ ಹೆಡ್ಡೇಕ್ ಇಲ್ಲ. ಆಯಿತಾ? ಆ್ಯಪಿನ ಕೆಲಸ ಏನು, app.logರಲ್ಲಿ ಫೈಲಲ್ಲಿ ಬರೆಯೋದು. ಅದನ್ನು ಏನು ಮಾಡುತ್ತೆ, ಪ್ರಾಂಪ್ಟೈಲ್ ಮತ್ತು ಗ್ರಫಾನ ಅಲಾಯ್ ಬಂದು ನೋಡ್ತಾ ಇರುತ್ತೆ. ಏನೋ ಅಪ್ಡೇಟ್ ಆಯಿತು ಅಂದರೆ ಅದು ಆಮೇಲೆ ಗ್ರಫಾನ ಪುಷ್ ಮಾಡುತ್ತೆ. ಏನೋ ಕ್ರ್ಯಾಶ್ ಆಯಿತಾ, ಏನೋ ನೆಟ್ವರ್ಕ್ ಇಶ್ಯೂ ಬಂತಾ, ಅದು ಆಮೇಲೆ ಅದು ಅಲಾಯ್ ಗ್ರಫಾನ ಅಲಾಯ್ ಎಲ್ಲ ಪ್ರಾಂಪ್ಟೈಲ್ ನೋಡ್ಕೊಂಡ್ಬಿಡತ್ತದು ಅಲ್ವಾ? ಹಂಗಾಗಿ ನಿಮ್ಗೆ ತಲೆ ಬಿಸಿ ಇಲ್ಲ. ಇವಾಗ ಏನಂದರೆ ಇದನ್ನು ನಾವು ಲೈಬ್ರರಿ ಥರ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ. ಯಾಕೆ? ಇದು ನಾನು app.logರನ್ನ ವಾಚ್ ಮಾಡ್ತಾ ಇರಬೇಕದು. ಆಯಿತಾ? ಅದೇ ಇನ್ನೊಂದು ಡಾಕರಲ್ಲಿ ರನ್ ಆಗಬೇಕು. ಇಲ್ಲ ಅಂದರೆ ನೀವು ಬೈನರಿನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಗ್ರಫಾನ ಅಲಾಯ್ ಬೈನರಿ ಇನ್ಸ್ಟಾಲ್ ಮಾಡಿಬಿಟ್ಟು ಅದು ಒಂದು ಟರ್ಮಿನಲ್ ರನ್ ಆಗ್ತಾ ಇರಬೇಕು. ನೀವು ಅದನ್ನು app.logರಿಗೆ ಪಾಯಿಂಟ್ ಮಾಡಬೇಕು. ಆ ಪಾಯಿಂಟ್ ಮಾಡಿದಾಗ ಆ ಫೈಲಲ್ಲಿ ಏನಾಗ್ತಾ ಇರುತ್ತೆ ಆ್ಯಕ್ಟಿವಿಟಿ ಅದು ನೋಡಿ ಏನೋ ಚೇಂಜಸ್ ಆಯಿತು ಅಂದರೆ ಇದು ಗ್ರಫಾನ ಪುಷ್ ಮಾಡುತ್ತೆ. ಗೊತ್ತಾಯ್ತಾ? ಇವಾಗ ಇಷ್ಟು ಅರ್ಥ ಆಯ್ತಾ ಇದು ಏನಂತ ಇದು? ಇವಾಗ ನಿಮಗೆ ಗ್ರಫಾನ ಮತ್ತು ಯಾರ ಗ್ರಫಾನ ಅಲಾಯ್ ಪ್ರಾಂಪ್ಟೈಲ್ ಬಗ್ಗೆ ಮಾತಾಡ್ದು ಅಂದರೆ ನಿಮಗೆ ಏನೂ ಭಯ ಇಲ್ಲ. ಇವಾಗ ಅರ್ಥ ಆಗಿದೆ ಕಾನ್ಸೆಪ್ಟು ಏನಿದು ಇದ್ರ ಹಿಂದೆ ಅಂತ. ಇದಾದಮೇಲೆ ಇನ್ನೊಂದು ಸ್ಟೆಪ್ ಇದೆ. ಆಯಿತಾ? ಏನಿದು? ಇವಾಗ ಇನ್ನೊಂದು ಸ್ಟೆಪ್ ಏನಂದರೆ, ಈ ಲಾಗ್ಸ್ ಎಲ್ಲ ಸಿಗುತ್ತಲ್ಲ ಇವಾಗ ಗ್ರಫಾನದಲ್ಲಿ, ಈ ಲಾಗ್ಸನ್ನೆಲ್ಲ ಒಂದು ಮೆಟ್ರಿಕ್ಸಾಗಿ ಕರೆಕ್ಟಾಗಿ ಕನ್ವರ್ಟ್ ಮಾಡಬೇಕು ಅಂತ ಬಂದಾಗಲೇ ಅವಾಗಲೇ ಬರೋದು ಈ ಪ್ರೊಮೊಥಿಸಿಸ್. ಇದು ಜಸ್ಟ್ ನಾಟ್ಲಿ ಲಾಗಿ. ಇದೇನು ಮಾಡುತ್ತೆ ಅಂದರೆ, ಇದು ನಿಮ್ಮ CPU ಪರ್ಫಾರ್ಮೆನ್ಸು, ಆಯಿತಾ, API ಕಾಲ್ ಎಷ್ಟು ಸೆಕೆಂಡಿಗೆ ಆಗ್ತಾ ಇದೆ, ಆಯಿತಾ, ಇವನ್ನೆಲ್ಲ ಮೆಟ್ರಿಕ್ಸ್ನ ಅದು ನಮ್ಮ ಅಪ್ಲಿಕೇಶನಿಂದ ಫೆಚ್ ಮಾಡ್ಕೊಳತ್ತದು. ಆಯಿತಾ? ಇವಾಗ API ಎಷ್ಟು ಸ್ಲೋ ಆಗ್ತಿದೆ, ಇವಾಗ ಅವೆಲ್ಲ ನೋಡಬೇಕಾಗತ್ತಾನೆ, ಹೆಂಗಿದೆ ಪರ್ಫಾರ್ಮೆನ್ಸು. ಇದಕ್ಕೆ ಈ ಬೋರ್ಡ್ನ ತಯಾರು ಮಾಡೋಕ್ಕೆ ಯೂಸ್ ಮಾಡೋದು ಪ್ರೊಮೊಥಿಸಿಸ್. ಅರ್ಥ ಆಗ್ತಾ ಇದೆಯೇನಪ್ಪ? ಬಟ್ ಇದ್ರ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಏನಿದೆ ಅಂದರೆ, ಆವಾಗಲೇ ಎಲ್ಲರೂ ಹೇಳೋದು ಸೆಂಟ್ರಿ. ಈ ಸೆಂಟ್ರಿ ಇನ್ನೊಂದು ಏನಿದೆ ಅಂದರೆ, ಈ ಎಕ್ಸೆಪ್ಷನ್ಗೆ ಪರ್ಟಿಕ್ಯುಲರ್ ಎಕ್ಸೆಪ್ಷನ್ಗೆ ನಾನೊಂದು ನೋಟಿಫಿಕೇಷನ್ ಕಳಿಸ್ಬೇಕು. ಏನಕ್ಕೆ ಇದು ನೋಟಿಫಿಕೇಶನ್ ಬೇಕು? ನನಗೆ ಬೇಡ ನೋಟಿಫಿಕೇಶನ್. ನನಗೆ ಬೇಡ ಅಂದರೆ ಬೇಡ, ಬಟ್ ಪ್ರೊಡಕ್ಷನ್ ಬೇಕಾಗತ್ತೆ. ಯಾಕೆ ಗೊತ್ತಾ? ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಕ್ರಿಟಿಕಲ್ ಎರರ್ ಬಂದ್ಬಿಡ್ತು ಅಂತ ಅನ್ಕೋ. ಆ ಎರರ್ ಬಂದರೆ ನನಗೊಂದು ಇಮೇಲ್ ಟಕ್ಕಂತ ಬಂದುಬಿಟ್ರೆ, ನನಗೆ ಮಧ್ಯರಾತ್ರಿಯಲ್ಲಿ ಏನಿದ್ರು ನಾನು ಟಕ್ಕಂತ ಇಮೇಲ್ ನೋಡ್ಬಿಟ್ಟೆ ಅಂತ ಅಂದ್ಕೊಳ್ಳಿ, ಇಮೇಲ್ ನೋಟಿಫಿಕೇಶನ್ ಇಟ್ಟಿದ್ದೆ ಅಂದರೆ ಅವಾಗ ನಮಗೆ ಗೊತ್ತಾಗ್ಬಿಡುತ್ತೆ, ಓಕೆ ಎರರ್ ಬಂದು ಕ್ರ್ಯಾಶ್ ಆಗಿದೆ, ಟಕ್ಕಂತ ಹೋಗಿ ಚೆಕ್ ಮಾಡಿಬಿಟ್ಟು ನಿಮ್ದೆಲ್ಲ ಇಶ್ಯೂನ ಸಾಲ್ವ್ ಮಾಡಿಬಿಡು ಅಂತ ಆಗುತ್ತೆ. ಆವಾಗಲೇ ನೋಡಿ ಈ ಗ್ರಾಫ್ ಬಂದಿರೋದು. ಅರ್ಥ ಆಗ್ತಾ ಇದೆಯಾ? ಇಷ್ಟು ಗ್ರಾಫ್ ಅರ್ಥ ಆದರೆ ನಮ್ಮ ಆ್ಯಪಿಂದ ಲಾಗಿಂದ ಲಾಗರು, ಆಮೇಲೆ ಗ್ರಾಫಾನ ಡೈರೆಕ್ಟಾಗಿ ಕಳಿಸಿದ್ದೀವಿ. ಇವಾಗ ದಿಸ್ ಈಸ್ ನಾಟ್ ಎ ಕರೆಕ್ಟ್ ವೇ, ಇದು ಕ್ರ್ಯಾಶ್ ಆಗೋ ಸಾಧ್ಯತೆ ಇದೆ. ಆಮೇಲೆ ಪ್ರೊಮೊಥೈಲ್ ಅವರ ಗ್ರಫಾನ ಅಲಾಯ್ ಅಂತ ಬಂತು. ಅದೇನು ಮಾಡ್ತಿತ್ತು, ಅದು ನಮ್ಮ app.logರನ್ನ ವಾಚ್ ಮಾಡ್ತಾ ಇತ್ತು. ಅದರಲ್ಲೇನು ಅಪ್ಡೇಟ್ ಆದರೆ ಅದು ಗ್ರಫಾನ ಕಳಿಸ್ತಿತ್ತು. ಆವಾಗ ಗ್ರಫಾನ ಏನೋ ಕೆಟ್ಟೋದ್ರೂ ಕೂಡ ಅದು ರೀಟ್ರೈ ಮಾಡಿ ಎಲ್ಲ ಮೆಕ್ಯಾನಿಸಮ್ ಇದರಲ್ಲಿ ಬರ್ದಿದ್ದಾರೆ ಆಲ್ರೆಡಿ ಅಂತ ಗೊತ್ತಾಯಿತು. ಅದಾದಮೇಲೆ ಪ್ರೊಮೊಥಿಸಿಸ್ ಬಂತು. ಅದೇನಂದರೆ ನಮ್ಮ CPU ಮೆಟ್ರಿಕ್ಸು, API ಕಾಲ್ ಎಷ್ಟೆಲ್ಲ ಆಗುತ್ತೆ ಅವನ್ನೆಲ್ಲ ನೋಡಿ ಅದು ನಮಗೆ API ಪರ್ಫಾರ್ಮೆನ್ಸು ಅವನ್ನೆಲ್ಲ ಕೊಡೋದಕ್ಕೆ ಪ್ರೊಮೊಥಿಸಿಸ್ ಬಂತು. ಈ ಪ್ರೊಮೊಥಿಸಿಸ್ ಬಂದಾದಮೇಲೆ ಸೆಂಟ್ರಿ ಬಂತು. ಸೆಂಟ್ರಿ ಯಾಕಂದರೆ ಇವಾಗ ಎಕ್ಸೆಪ್ಷನ್ಸು ಎರರ್ಸ್ ಏನೋ ಬಂತು ಅಂದರೆ ಅದಕ್ಕೆ ನಾನು ನೋಟಿಫಿಕೇಷನ್ ಕಳಿಸ್ಬೇಕು, ಇಮೇಲ್ ಅಲರ್ಟ್ ಕಳಿಸ್ಬೇಕು, ಅಂಥವೆಲ್ಲ ಮಾಡೋದಕ್ಕೆ ಸೆಂಟ್ರಿ ಬಂತು. ಅರ್ಥ ಆಯ್ತಾ ನಿಮಗೆ ಏನಂತ? ಕಂಪ್ಲೀಟ್ ಹೋಲ್ ಪಿಕ್ಚರ್ ಇದನ್ನೇ ನಾನು ನಿಮಗೆ ಹೇಳಬೇಕಾಗಿತ್ತು. ನೋಡಿ, ಒಂದು ಸಿಂಪಲ್ ಲಾಗಿಂಗ್ ಟೆಕ್ನಿಕ್, ಪ್ರಿಂಟಿಂದ ಲಾಗಿಗೆ ಬಂದು, ಲಾಗಿಂದ ಲಾಗ್ ಫೈಲಿಗೆ ಬಂದು, ಆಮೇಲೆ ಗ್ರಫಾನ ಬಂದು ಹೆಂಗೆ ಪ್ರೊಡಕ್ಷನಲ್ ಸೆಟಪ್ಪು ಕೂಡ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಒಂದು ಮೆಂಟಲ್ ಮಾಡೆಲ್ ನಿಮಗೆ ಬರ್ತಾ ಇದೆ. ಇವಾಗ ನಿಮಗೆ ಯಾರಾದರೂ ಗ್ರಫಾನ, ಅಲಾಯ್, ಪ್ರೊಮೊಥಿಸಿಸ್, ಸೆಂಟ್ರಿ ಅಂತ ಹೇಳಿದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಒಂದು ಬೇಸಿಕ್ ನಾಲೆಜ್ ನಿಮ್ಮ ಹತ್ರ ಇದೆ. ಇವಾಗ ನೀವು ಬೇಕಾದ್ರೆ ಡೀಪ್ ಡೇ ಹೋಗಿ ಒಂದೊಂದೇ ಟಾಪಿಕ್ಸ್ನ ಕಲಿಬೋದು. ನಿಮಗೆ ಕಂಪ್ಲೀಟ್ ಹೋಲ್ ಪಿಕ್ಚರ್ ಅರ್ಥ ಆಗಿದೆ ಅಂತ ಅಂದ್ಕೊಂಡು, ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ವೀಡಿಯೋ ನೋಡಿ, ಅರ್ಥ ಆಗೇ ಆಗುತ್ತೆ. ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.